ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮ ಜಯತಿ ಪರಾಶರಸೂನುಃ ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ ಭವತಿ ಯದನುಭಾವಾತ್ ಎಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾ. ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸಪರಾನ್ ರಘೂತ್ತಮಗುರೂನ್ ವೈದಗ್ಧ್ಯಪಾರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಹರಿವಂಶೋ ಹರತ್ಯೇನಃ ಜನ್ಮ ಜನ್ಮಸು ಸಂಚಿತಂ ಅಪುತ್ರಂ ಪುತ್ರಿಣಂ ಕುರ್ಯಾತ್ ವಂಶಂ ಉನ್ನಾಮಯೇತ್ ಸದಾ. ವೈಶಂಪಾಯನ ಉವಾಚ ಅನುಲ್ಹಾದಶ್ಚ ತತ್ರೈವ ದೈತ್ಯಃ ಪರಮದುರ್ಜಯಃ ಹಿರಣ್ಯಕಶಿಪೋಃ ಪುತ್ರಃ ಪ್ರಯಯೌ ಯುದ್ಧಲಾಲಸಃ ಸ್ವಸ್ತ್ಯಸ್ತು ಅಶೇಷಸನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾಭಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮನ್ಮಹಾಭಾರತೆ ಹರಿವಂಶೇ ಭವಿಷ್ಯತ್ಪರ್ವಣಿ ಕಿಂಚಿತ್ ಪೂರ್ವಪ್ರಸಕ್ತ ಪ್ರಮೇಯ. ಯಾವ ರೀತಿಯ ರಥಗಳಲ್ಲಿ ಕುಳಿತು ಎಂಥೆಂತಹ ದೈತ್ಯರು ಬಂದರು ಅಂತ ನಿನ್ನೆ ದಿವಸ ಸ್ವಲ್ಪ ತಿಳಿದಿದ್ದೇವೆ. ಇನ್ನೂ ಅನೇಕ ದೈತ್ಯರು ಅದೇ ರೀತಿ ಯುದ್ಧಕ್ಕಾಗಿ ಸಿದ್ಧರಾಗ್ತಾ ಇದ್ದಾರೆ. ಪ್ರಹ್ಲಾದರಾಜರ ತಮ್ಮ ಅನುಲ್ಹಾದ ಹಿರಣ್ಯಕಶಿಪುವಿನ ಮಗ, ಅವನು 1200 ಮೊಳದ ದೊಡ್ಡ ರಥದಲ್ಲಿ ಕುಳಿತು ಯುದ್ಧಕ್ಕೆ ಬರ್ತಾ ಇದ್ದಾನೆ. ಅವನ ಜೊತೆಗೆ 1,000,000 ಜನ ರಥದಲ್ಲಿ ದೈತ್ಯರು ಸುತ್ತಮುತ್ತಲೂ ಅವನಿಗೆ ರಕ್ಷಕರಾಗಿದ್ದಾರೆ. 1,000,000 ರಥಗಳು ಅವನ ಸುತ್ತಲಿವೆ. ಅಂತಹ ಅನುಲ್ಹಾದ ಯುದ್ಧಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ಈ ಕಡೆಗೆ ವಿರೋಚನ, ಅವನೂ ಕೂಡ 1000 ಕುದುರೆಗಳಿಂದ ಕೂಡಿದಂತಹ ಒಂದು ರಥದಲ್ಲಿ ಕುಳಿತುಕೊಂಡು ಯುದ್ಧಕ್ಕಾಗಿ ಸಿದ್ಧನಾಗಿದ್ದಾನೆ. ವಿರೋಚನನ ತಮ್ಮ ಪ್ರಹ್ಲಾದನ ಮಗ ವಿರೋಚನನ ತಮ್ಮ ಕುಜಂಭ ಅಂತ. ಆ ಕುಜಂಭ ಅನ್ನುವ ದಾನವ 1000 ರಥಗಳಿಂದ ಸಹಿತನಾಗಿ ಅನೇಕ ರಥಿಕರಿಂದ ಕೂಡಿಕೊಂಡು ತಾಲವೃಕ್ಷದ ಧ್ವಜವನ್ನು ಇಟ್ಟುಕೊಂಡು ಅವನು ಸಿದ್ಧನಾಗಿದ್ದಾನೆ. ಅಸಿಲೋಮ ಎಂಬಂತಹ ದೈತ್ಯ 1000 ದೈತ್ಯರಿಂದ ಕೂಡಿಕೊಂಡು ಅವನು ಸಿದ್ಧನಾಗಿದ್ದಾನೆ. ವೃತ್ರಾಸುರ 1000 ಕುದುರೆಗಳಿಂದ ಯುಕ್ತವಾದಂತಹ ರಥದಿಂದ ಅವನು ಬಂದಿದ್ದಾನೆ. ಅವನ ಭ್ರಾತ ತಮ್ಮ ವೃತ್ರಭ್ರಾತ ಅವನೂ ಕೂಡ ಕತ್ತೆಗಳಿಂದ ಕೂಡಿದಂತಹ ನಾಗಧ್ವಜದಿಂದ ಯುಕ್ತವಾದ ರಥದಲ್ಲಿ ಕುಳಿತಿದ್ದಾನೆ. 1000 ರಥಿಕರು ಅವನಿಗೆ ಸಹಾಯಕರಾಗಿದ್ದಾರೆ. ಈ ಕಡೆಗೆ ರಾಹು 100 ತಲೆಗಳು, ದೊಡ್ಡ ಹೊಟ್ಟೆ, ಶತೋದರಹ ಅಂತ ಹೇಳ್ತಾರೆ, 100 ಹೊಟ್ಟೆಗಳು ಅಂತ. ಆದರೆ ಇದೇ ಹರಿವಂಶದಲ್ಲಿ ಮುಂದೆ ಮಹೋದರಹ ಅಂತ ಬರುತ್ತೆ. ಹೀಗಾಗಿ ಶತೋದರಹ ಅನ್ನುವ ಶಬ್ದದ ಅಭಿಪ್ರಾಯ ಮಹೋದರಹ, ಬಹಳ ದೊಡ್ಡದಾದಂತಹ ಹೊಟ್ಟೆ. ಅಂತಹ ಹೊಟ್ಟೆಯಿಂದ ಕೂಡಿದಂತಹ
ರಾಹು ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ. ವಿಪ್ರಚಿತ್ತಿ ಭಾರೀ ದುಷ್ಟ, ಕಲಿಯ ನಂತರ ಬರುವಂಥವನು. ಅಂತಹ ವಿಪ್ರಚಿತ್ತಿ ಎಂಬಂತಹ ದಾನವ ಅವನು ನೋಡಿ ಬಹಳ ವಿಚಿತ್ರ ದಾನವ, ಆದರೆ ಬೇಕಾದಷ್ಟು ಯಜ್ಞಗಳನ್ನು ಮಾಡಿದ್ದಾನೆ. ಪ್ರಹ್ಲಾದರಾಜರಂತೆ ಬಲಿಚಕ್ರವರ್ತಿಯಂತೆ ಭಕ್ತ ಏನಲ್ಲ ಅವನು, ಮಹಾದುಷ್ಟನೇ. ಆದರೂ ಡಾಂಭಿಕ ದಂಭದಿಂದ ತಾನು ನಾನಾ ವಿಧವಾದ ಯಜ್ಞಗಳನ್ನು ಮಾಡಿದ್ದಾನೆ. ಸಾವಿರ ಯಜ್ಞಗಳನ್ನು ಮಾಡಿದ್ದಾನೆ, ತಪಸ್ಸು ಮಾಡಿದ್ದಾನೆ, ಬ್ರಹ್ಮದೇವರಿಂದ ವರ ಪಡೆದಿದ್ದಾನೆ, ವಶಿತ್ವ ಈಶಿತ್ವ ಮೊದಲಾದಂತಹ ಅನೇಕ ಐಶ್ವರ್ಯಗಳನ್ನು ಪಡೆದಿದ್ದಾನೆ. ಪುತ್ರ ಪೌತ್ರಾದಿಗಳೆಲ್ಲ ಮಹಾ ಮಾಯಾವಿಗಳು, ಹಂಸಧ್ವಜರು, ಸರ್ವರು ಶ್ವೇತಾಂಬರಧರರು, ಶ್ವೇತಮಾಲ್ಯ, ಶ್ವೇತದ ಛತ್ರ, ಇಂತಹ ಒಂದು ದೊಡ್ಡದಾದ ತನ್ನ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಅದೇ ಒಂದು ದೊಡ್ಡದಾಗಿರುವಂತಹ ಸೈನ್ಯವನ್ನು ಮಾಡಿಕೊಂಡು ತ್ರೈಲೋಕ್ಯ ವಿಜಯವೆಂಬ ರಥದಲ್ಲಿ ಕುಳಿತು 3200 ಮೊಳ ದೊಡ್ಡದಾದಂತಹ ರಥದೊಳಗೆ ಕುಳಿತು ಯುದ್ಧಕ್ಕೆ ಬರ್ತಾ ಇದ್ದಾನೆ ವಿಪ್ರಚಿತ್ತಿ. ಈ ಕಡೆಗೆ ಕೇಶಿ ಮಹಾದುಷ್ಟ, ಕೋಣಗಳಿಂದ ಕೂಡಿದಂತಹ ರಥ, ಒಂಟೆಯ ಚಿಹ್ನೆ ಇರುವಂತಹ ಧ್ವಜ, 1,00,000 ರಥಿಕರು ಅವನಿಗೆ ಸುತ್ತಮುತ್ತಲೂ ಸಹಾಯಕರಾಗಿದ್ದಾರೆ. ಕೇಶಿ ಎಂಬಂತಹ ಅಸುರ ಬರ್ತಾನೆ. ಈ ಕಡೆಗೆ ವೃಷಪರ್ವ, ಯಯಾತಿಯ ಮಾವ, ಶರ್ಮಿಷ್ಠೆಯ ಅಪ್ಪ, ಅಂತಹ ವೃಷಪರ್ವ ಅನ್ನುವಂತಹ ಅಸುರ ಅವನೂ ಕೂಡ ದೊಡ್ಡದಾದಂತಹ ಮೇರು ಶೃಂಗದಂತೆ ಇರುವಂತಹ ಅತ್ಯಂತ ವಿಶಾಲವಾದ ರಥದಲ್ಲಿ ಕುಳಿತು ಅವನು ಬರ್ತಾ ಇದ್ದ. ರಾಜ ಬಲಿಚಕ್ರವರ್ತಿ ಬರ್ತಾ ಇದ್ದಾನೆ ನೋಡಿ. 6400 ಮೊಳದಷ್ಟು ದೊಡ್ಡದಾದಂತಹ ರಥ. ಅದು ಹೇಗೆ ರಥ ಹೋಗ್ತಿತ್ತೋ, ಆ ರಥ ಹೋಗುವ ದಾರಿಗಳು ಹೇಗಿದ್ವು, ಅವೆಲ್ಲ ಆಕಾಶ ಮಾರ್ಗದಲ್ಲಿ ಓಡಾಡುವ ರಥಗಳು, ಹೀಗಾಗಿ ದಾರಿ ಮಾಡುವ ಅವಶ್ಯಕತೆ ಇರಲಿಲ್ವೋ ಏನೋ. ಅಂತಹ ದೊಡ್ಡ ರಥದೊಳಗೆ ಕುಳಿತು ಬರ್ತಾ ಇದ್ದಾನೆ. ಅವನ ರಥವನ್ನು ವಹನ ಮಾಡುವಂಥವರು ಯಾರು? ಕತ್ತೆಗಳು ಅಲ್ಲ, ಕುದುರೆಗಳು ಅಲ್ಲ, ಯಾರೂ ಅಲ್ಲ. ಆನೆಯ ಮುಖ ಇರುವಂತಹ ವಿಕೃತಾಕೃತಿಯ ಅಸುರರೇ ಅವನ ರಥವನ್ನು ಹೊತ್ತು ಒಯ್ತಾ ಇದ್ದಾರೆ. ಪಶುಗಳಲ್ಲ, ಅಸುರರೇ. ಗಜಾನನಾಂ ವಿಕೃತಾಕೃತೀನಾಂ ದಿತೇಸ್ಸುತಾನ ದೈತ್ಯರು ಅವನ ರಥವನ್ನು ಎಳೆದು ಒಯ್ತಾ ಇದ್ದಾರೆ. ನರವಾಹನ ಇದ್ದಾಗೆ ಅಸುರವಾಹನ, ಅಸುರ ಬಲಿ. ಅಂತಹ ಅದ್ಭುತವಾದ ವಾಹನದೊಳಗೆ ಕುಳಿತು ವಿಜಯಕ್ಕಾಗಿ ಹೊರಟಿದ್ದಾನೆ. ಅವನಿಗೆ ವಿಜಯಮಾಲಾವನ್ನು ದುರ್ಗಾದೇವಿಯನ್ನು ಕುರಿತು ವಿಶೇಷ ಉಪಾಸನೆ ಮಾಡಿದ್ದಕ್ಕೆ ದುರ್ಗಾದೇವಿಯೇ ಪ್ರಸನ್ನಳಾಗಿ ಅವನಿಗೆ ಒಂದು ವಿಜಯಮಾಲಾವನ್ನು ಕೊಡ್ತಾಳೆ. ಅಸುರರಿಗೆ ಜಯವಾಗುವ ಕಾಲ ಅದು ಭಗವಂತಗಳ ಪಠನ ಮಾಡ್ತಾ ಇದ್ದಾರೆ. ನಾನಾ ವಿಧವಾದ ಔಷಧಿಗಳು, ವನಸ್ಪತಿಗಳು, ದಿವ್ಯವಾದ ಶಕ್ತಿಯನ್ನು ಕೊಡುವಂತಹ ಪುಷ್ಟಿಯನ್ನು ಕೊಡುವ ರಸಾಯನಗಳು, ಅವುಗಳನ್ನೆಲ್ಲ ಕೊಟ್ಟು ಇವನನ್ನು ಗಟ್ಟಿಮುಟ್ಟಿಯಾಗಿ ಮಾಡಿ ಕಳಿಸ್ತಾ ಇದ್ದಾರೆ. ಇವನೂ ಕೂಡ ಯಥೇಚ್ಛವಾಗಿ ಗೋದಾನ, ವಸ್ತ್ರದಾನ, ಭೂದಾನ, ದ್ರವ್ಯದಾನ ಎಲ್ಲವನ್ನ ದಾನ ಮಾಡಿದ್ದಾನೆ. ದಾನ ಮಾಡಿ ಎಲ್ಲರ ಆಶೀರ್ವಾದವನ್ನು ಪಡೆದಿದ್ದಾನೆ, ನನಗೆ ವಿಜಯವಾಗಬೇಕು ಅಂತ. ಅಷ್ಟೆಲ್ಲ ಆಶೀರ್ವಾದವನ್ನು ಪಡೆದು ಹೊರಟಿದ್ದಾನೆ ಬಲಿಚಕ್ರವರ್ತಿ ಯುದ್ಧಕ್ಕೋಸ್ಕರವಾಗಿ. ಈ ಕಡೆಗೆ ದೇವತೆಗಳು ಸಿದ್ಧರಾಗಿ, ಸಮುದ್ರಾಭಿಮಾನಿ ದೇವತೆಗಳು, ಪರ್ವತಾಭಿಮಾನಿ ದೇವತೆಗಳು, ಎಲ್ಲ ದಿಕ್ಪಾಲಕರು, ಪಿತೃಗಳು, ಗಂಧರ್ವರು, ರಾಜರ್ಷಿಗಳು ಎಲ್ಲರೂ ಸಿದ್ಧರಾಗಿದ್ದಾರೆ. ಒಂದೇ ಒಂದು ಇಂದ್ರದೇವರ ಆದೇಶ, ಯುದ್ಧಕ್ಕೆ ಹೊರಡಬೇಕು ಅಂತ. ಮುಗಿದು ಇಂದ್ರದೇವರ ಯಾನ, ಅದ್ಭುತವಾದಂತಹ ಯಾನ, ಸಹಸ್ರ ನಕ್ಷತ್ರಗಳಿಂದ ಕೂಡಿದಂತಹ ಆ ಅದ್ಭುತವಾದಂತಹ ಯಾನ, ಶ್ರೇಷ್ಠವಾದಂತಹ ಧ್ವಜ, ಶ್ರೀ ದೇವಿಯ ಚಿಹ್ನದಿಂದ ಕೂಡಿದಂತಹ ಅದ್ಭುತವಾದಂತಹ ಧ್ವಜ, ಅಂತಹ ಧ್ವಜದಿಂದ ಯುಕ್ತನಾಗಿ ಇಂದ್ರದೇವರು ಹೊರಟಿದ್ದಾನೆ. ವಜ್ರಾಯುಧವನ್ನು ಧಾರಣೆ ಮಾಡಿಕೊಂಡು ವಿಶೇಷವಾಗಿ ಮಂತ್ರ ಪಠನ ಪುರಸ್ಸರವಾಗಿ ಆಶೀರ್ವಾದಾದಿಗಳನ್ನು ಮಾಡಿದ್ದಾರೆ. ಯೋಗ್ಯತೆಯಲ್ಲಿ ಚಿಕ್ಕವರಾದರೂ ಮಂತ್ರ ಪಠನ ಪುರಸ್ಸರವಾಗಿ ಭಗವಂತನಲ್ಲಿ ಇಂದ್ರದೇವರ ಜಯಕ್ಕಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಯುದ್ಧದಲ್ಲಿ ಮೊದಲು ದೇವತೆಗಳಿಗೆ ಪರಾಜಯವಾಗಿದೆ, ಹಾಗಾದರೆ ಇವರೆಲ್ಲ ಮಾಡಿದ ಪ್ರಾರ್ಥನೆ ವ್ಯರ್ಥವೇ ಅಂತ ಚಿಂತನೆ ಮಾಡಬಾರದು. ಮುಂದೆ ಮಹಾಜಯವಾದದ್ದು ದೇವತೆಗಳಿಗೇನೆ. ಪ್ರಾರಂಭದಲ್ಲಿ ಅಸುರರಿಗೆ ಜಯ ಅಂತ ತೋರಿದರೂ ಕೂಡ ಮುಂದೆ ಇಂದ್ರದೇವರಿಗೇನೆ ವಾಮನದೇವರು ಮಹಾರಾಜ್ಯವನ್ನು ದಾನ ಮಾಡಿ ಪರಮಾನುಗ್ರಹ ಮಾಡಿದ್ದಾರೆ ಅಂತನ್ನುವುದನ್ನು ನಾವು ತಿಳಿಯಬೇಕು. ಬ್ರಹ್ಮರ್ಷಿಗಳು, ಮಹರ್ಷಿಗಳು, ರಾಜರ್ಷಿಗಳು ಎಲ್ಲರೂ ಕೂಡ ನೆಲದ ಮೇಲೆ ಹೇಗೆ ಅನಾಯಾಸವಾಗಿ ಓಡಾಡಬೇಕೋ ಹಾಗೆ ಆಕಾಶ ಮಾರ್ಗದಲ್ಲಿ ಇಂದ್ರದೇವರ ಜೊತೆಗೆ ಇವರೆಲ್ಲರೂ ಕೂಡ ಪುಣ್ಯವಂತರು ಸೇವೆಗಾಗಿ
ಬರ್ತಾ ಇದ್ದಾರೆ. 1000 ಕುದುರೆಗಳಿಂದ ಯುಕ್ತವಾದ ಶ್ರೇಷ್ಠ ರಥದಲ್ಲಿ ಅವನ ಎದುರಿನಲ್ಲಿ 1000 ಯಕ್ಷರು, ರಾಕ್ಷಸರು, ಕುಬೇರನ ಅನುಚರರೆಲ್ಲ ಯುದ್ಧಕ್ಕಾಗಿ ಬರ್ತಾ ಇದ್ದಾರೆ. ರಾಕ್ಷಸರಾದರೂ ಅವರು ದೇವತೆಗಳ ಪಕ್ಷದಲ್ಲಿದ್ದಾರೆ, ಕುಬೇರನ ಅನುಚರರು ಅಸುರರ ಪಕ್ಷಕ್ಕೆ ಹೋಗಿಲ್ಲ. ಈ ಕಡೆಗೆ ಯಮದೇವರು ತಹ ಪಾಪಿಗಳಿಗೆ ದುರ್ಗತಿಯನ್ನು ಕೊಡುವ, ಪುಣ್ಯವಂತರಿಗೆ ಸದ್ಗತಿಯನ್ನು ಕೊಡುವಂತಹ ಧರ್ಮಮೂರ್ತಿ, ಪುಣ್ಯಮೂರ್ತಿ ಅಂತನಿಸಿಕೊಂಡ ಧರ್ಮರಾಜ ಯಮದೇವರು. ಪುಣ್ಯ ಪ್ರಭು ಪ್ರಾಣಪತಿರ್ಜಿತಾತ್ಮ ಅಂತಹ ಮಹಾನುಭಾವರಾದ ಯಮದೇವರು ಒಂದು 100 ಕುದುರೆಗಳಿಂದ ಯುಕ್ತವಾದಂತಹ ಸೂರ್ಯ ಸದೃಶವಾದ ಶ್ರೇಷ್ಠ ರಥದಲ್ಲಿ ಕುಳಿತಿದ್ದಾರೆ. ಭಾರೀ ದಂಡ ಆಯುಧವನ್ನು ಕೈಯಲ್ಲಿ ಧಾರಣೆ ಮಾಡಿದ್ದಾರೆ. ಬಂಗಾರದ ಕಮಲದ ಮಾಲೆಯನ್ನು ಧಾರಣೆ ಮಾಡಿಕೊಂಡು ಅವರು ಹೊರಟಿದ್ದಾರೆ. ಅವರ ಸೈನಿಕರು ಯಾರು? ಕುಬೇರನ ಸೈನಿಕರು ರಾಕ್ಷಸರಾದರೆ ಯಮದೇವರ ಸೈನಿಕರು ರೋಗಗಳು. ಆ ರೋಗಾಭಿಮಾನಿಗಳನ್ನೇ, ಜ್ವರ ಮೊದಲಾದ ವಿಚಿತ್ರ ವಿವಿಧ ರೋಗಗಳ ಅಭಿಮಾನಿಗಳನ್ನೇ ತಮ್ಮ ಸೈನಿಕರನ್ನಾಗಿ ಮಾಡಿಕೊಂಡಿದ್ದಾರೆ. ಅವರು ಅಟ್ಯಾಕ್ ಮಾಡಿದರೆ ರೋಗ ಬರಬೇಕು ಎದುರಿಗಿದ್ದವರಿಗೆ, ಆ ತರಹ ಯಮದೇವರು ಈ ರೀತಿ ಹೊರಟಿದ್ದಾರೆ. ವರುಣದೇವರು ಅದ್ಭುತವಾದ ನಾಗಗಳಿಂದ ಯುಕ್ತವಾದಂತಹ ರಥದಲ್ಲಿ ಅವರು ಕುಳಿತಿದ್ದಾರೆ. ಪಾಶಾಯುಧವನ್ನು ಧಾರಣೆ ಮಾಡಿ ಅನೇಕ ನಾಗಗಳೇ ಅಲ್ಲಿ ಅವರ ಸುತ್ತಮುತ್ತಲೂ ಸೇವೆಗಾಗಿ ಇವೆ. ಈ ಕಡೆಗೆ ಇನ್ನನೇಕ ದೇವತೆಗಳು, ಧಾತ, ಅರ್ಯಮ, ಅಂಶ, ಭಗ, ವಿವಸ್ವಾನ್, ಪರ್ಜನ್ಯ, ಮಿತ್ರ, ಸೋಮ, ತ್ವಷ್ಟ, ವಿಶ್ವಕರ್ಮ, ಪೂಷ ಈ ಮೊದಲಾದ ದೇವತೆಗಳೆಲ್ಲ ಯುದ್ಧಕ್ಕಾಗಿ ವಿವಿಧ ವಾಹನಗಳಲ್ಲಿ ವಿವಿಧಾಯುಧಗಳಿಂದ ಯುಕ್ತರಾಗಿ ಹೊರಟಿದ್ದಾರೆ. ಅಶ್ವಿದೇವತೆಗಳು ಹೊರಡುತ್ತಾರೆ. ಅಷ್ಟವಸುಗಳು ಅವರ ಸೈನ್ಯ ಆಕಾಶ ತುಂಬೆಲ್ಲ ವ್ಯಾಪಿಸಿದೆ. ಗಗನೈರ್ಬಲೋಘೈಹಿ, ಗಗನವ್ಯಾಪ್ತವಾದಂತಹ ಸೈನ್ಯವನ್ನು ತೆಗೆದುಕೊಂಡು ಆ ಮಹಾನುಭಾವರಾದ ಸಾಧ್ಯರು ಹೊರಟಿದ್ದಾರೆ. ಎಲ್ಲರೂ ಅವರಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅಂತಹ ಸಾಧ್ಯ ಮೇಲೆ ಸಾಂಘಿಕವಾದ ಯುದ್ಧವೂ ಆಗಿದೆ. ವಿಚಿತ್ರವಾದ ರೀತಿಯಲ್ಲಿ ಸಾವಿತ್ರ ಎಂಬ ಮರುತ್ ಹಾಗೂ ಬಾಣಾಸುರ ಇವರಿಬ್ಬರಲ್ಲಿ ಯುದ್ಧ. ಬಲ ಎಂಬ ಅಸುರ, ಧ್ರುವ ಎಂಬ ವಸು, ನಮುಚಿ ಎಂಬಂತಹ ಅಸುರ, ಧರ ಎಂಬಂತಹ ದೇವತೆ, ವಿಶ್ವಕರ್ಮರಿಬ್ಬರು, ಇಬ್ಬರು ಅಂದರೆ ದೇವತೆಗಳ ವಿಶ್ವಕರ್ಮ ತ್ವಷ್ಟ, ಅಸುರರ ವಿಶ್ವಕರ್ಮ ಅಂದರೆ ಮಯಾಸುರ, ಅವರಿಬ್ಬರಲ್ಲಿ ದ್ವಂದ್ವ ಯುದ್ಧವಾಗಿದೆ. ಪುಲೋಮ ಮತ್ತು ವಾಯು, ಹಯಗ್ರೀವ, ಪೂಷ, ಶಂಬರ, ಭಗ, ಶರಭ, ಸೋಮ, ವಿರೋಚನ, ವಿಶ್ವಕ್ಸೇನ, ಕುಜಂಭ ಹಾಗೂ ಅಂಶ ಎಂಬಂತಹ ಆದಿತ್ಯ. ಇಲ್ಲಿ ಕುಜಂಭನನ್ನು ಹಿರಣ್ಯಕಶಿಪುವಿನ ಮಗ ಅಂತ ಮತ್ತೆ ಹೇಳ್ತಾರೆ. ಹಿಂದೆನೇ ಬಂತು, ಇದೀಗ ಕುಜಂಭ ಇವನು ಪ್ರಹ್ಲಾದನ ಮಗ ಅಂತ. ಹೀಗಾಗಿ ಹಿರಣ್ಯಕಶಿಪುವಿನ ಮಗ ಎಂಬ ಶಬ್ದಕ್ಕೆ ಮೊಮ್ಮಗ ಅಂತ ಅರ್ಥವನ್ನು ತಿಳಿದುಕೊಳ್ಳಬೇಕು. ಅಸಿಲೋಮ ಹಾಗೂ ವಾಯು, ವೃತ್ರಾಸುರ, ಅಶ್ವಿದೇವತೆಗಳು. ಹೀಗೆ ಬಲ ಮತ್ತು ವೃತ್ರಭ್ರಾತ ಹಾಗೂ ಮೃಗವ್ಯಾಧ ಎಂಬ ರುದ್ರ, ರಾಹು ಮತ್ತು ಅಜೈಕಪಾತ್ ಎಂಬ ರುದ್ರ, ಕೇಶಿ ಮತ್ತು ಕುಬೇರ, ವೃಷಪರ್ವ ಮತ್ತು ನಿಷ್ಕುಂಭ ಎಂಬಂತಹ ವಿಶ್ವೇದೇವ, ಆಮೇಲೆ ಪ್ರಹ್ಲಾದರಾಜ ಮತ್ತು ಯಮದೇವರು, ಕುಬೇರ ಹಾಗೂ ಅನುಲ್ಹಾದ, ವಿಪ್ರಚಿತ್ತಿ ಮತ್ತು ವರುಣ, ಬಲಿ ಮತ್ತು ಇಂದ್ರ. ಈ ರೀತಿಯಾಗಿ ಇವರಲ್ಲಿ ದ್ವಂದ್ವ ಯುದ್ಧ ನಡೀತಾ ಇದೆ. ಇನ್ನುಳಿದವರು ಪರಸ್ಪರವಾಗಿ ದೊಡ್ಡವರ ಕೆಲವರ ಹೆಸರುಗಳನ್ನು ಹೇಳಿದರು. ಇನ್ನನೇಕ ದೇವತೆಗಳು ಹಾಗೂ ದೈತ್ಯರು ಪರಸ್ಪರವಾಗಿ ದ್ವಂದ್ವ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಆದರೆ ಅಪಶಕುನಗಳಾಗ್ತಾ ಇವೆ. ಯಥಾಪ್ರಕಾರ ಸಪ್ತ ಆವಹ ವಿವಹಾದಿ ಸಪ್ತ ವಾಯುಗಳಲ್ಲಿ ಕ್ಷೋಭ ಉಂಟಾಗ್ತಾ ಇದೆ. ಸಮುದ್ರದಲ್ಲಿ ಕ್ಷೋಭ, ಪರ್ವತದಲ್ಲಿ ಕಂಪ, ನದಿ ವಿಚಿತ್ರವಾಗಿ ಹರಿಯುತ್ತಾ ಇರೋದು. ಇದೆಲ್ಲ ದೇವತೆಗಳಿಗೆ ಜಯವಾಗೋದಿಲ್ಲ, ಪರಾಜಯವಾಗುತ್ತೋ ಅನ್ನುವ ರೀತಿಯಲ್ಲಿ ಸೂಚನೆಯನ್ನು ನೀಡುವಂತಹ ವಿಚಿತ್ರವಾದ ಶಕುನಗಳು ನಡೆದಿವೆ. ಆದರೂ ಕೂಡ ದೇವತೆಗಳು, ದೈತ್ಯರು ಯುದ್ಧವನ್ನು ಮಾಡ್ತಾ ಇದ್ದಾರೆ. ಬ್ರಹ್ಮದೇವರು ಬಂದಿದ್ದಾರೆ, ಪರಮಾತ್ಮ ಬಂದಿದ್ದಾನೆ. ಎಲ್ಲರೂ ಈ ದೇವದಾನವ ಸಂಗ್ರಾಮವನ್ನು ನೋಡ್ತಾ ಇದ್ದಾರೆ. ಋಷಿಗಳು, ಮುನಿಗಳು ಎಲ್ಲರೂ ಕೂಡ ದೇವತೆಗಳಿಗೆ ಜಯವಾಗಲಿ ಅಂತ ಸಜ್ಜನರು, ಅಸುರರಿಗೆ ಜಯವಾಗಲಿ ಅಂತ ದುರ್ಜನರು ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಅವರವರ ಅಪೇಕ್ಷೆಯನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಬ್ರಹ್ಮದೇವರು ಆಕಾಶ ಮಾರ್ಗದಲ್ಲಿ ಬಂದು ನಿಂತರೆ, ಪರಮಾತ್ಮ ಬ್ರಹ್ಮದೇವರು ಯುದ್ಧವನ್ನು ನೋಡುವುದಕ್ಕೆ ಬಂದು ನಿಂತಿದ್ದಾರೆ. ಆದರೆ
ಬ್ರಹ್ಮರ್ಷಿಗಳು, ದೇವರ್ಷಿಗಳು, ರಾಜರ್ಷಿಗಳು, ಗಂಧರ್ವರು ಅಲ್ಲಿ ಬ್ರಹ್ಮದೇವರ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ. ಅಂಥ ಸಂದರ್ಭದೊಳಗೂ ಆ ಸ್ಥಾನಕ್ಕೆ ತಕ್ಕಂತೆ ಅವರ ಸ್ತೋತ್ರವನ್ನು ಮಾಡ್ತಾ, ಸೇವೆಯನ್ನು ಮಾಡ್ತಾ, ಅವರ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವೇದಾದ್ಯಭಿಮಾನಿ ದೇವತೆಗಳು ಕೂಡ ಪೀಠೇ ರತ್ನೋಪಕಲ್ಪ್ತೆ ರುಚಿರ ರುಚಿಮಣಿ ಜ್ಯೋತಿಷ ಸನ್ನಿಷಣ್ಣಂ ಬ್ರಹ್ಮಾಣಂ ಭಾವಿನಂ ತ್ವ ಜ್ವಲತಿ ನಿಜಪತೆ ವೈದಿಕಾದ್ಯಾಹಿ ವಿದ್ಯಾ ಅಂತ ಹೇಳಿದಂತೆ ಋಗ್ಯಜುರ್ವೇದ ಸಾಮವೇದಾದಿಗಳಿಗೆ ಅಭಿಮಾನಿ ದೇವತೆಗಳೆಲ್ಲ ಬಂದು ಬ್ರಹ್ಮದೇವರ ಪರಮಾತ್ಮನ ಸ್ತುತಿಯನ್ನು ಮಾಡುತ್ತಾ ಇದ್ದಾರೆ. ಈ ರೀತಿ ಆ ಯುದ್ಧದ ದರ್ಶನವನ್ನು ಮಾಡ್ತಾ ಆಕಾಶದಲ್ಲಿ ಎಲ್ಲರೂ ನಿಂತಿದ್ದಾರೆ. ಇದೊಂದು ದೊಡ್ಡದಾದಂತಹ ಯಜ್ಞ ಇದ್ದಂತೆ ಅಂತ ವರ್ಣನೆ ಮಾಡ್ತಾರೆ. ಈ ಯುದ್ಧ ಒಂದು ಯಜ್ಞ ಇದ್ದ ಹಾಗೆ. ಪ್ರಹ್ಲಾದರಾಜರು ಈ ಯಜ್ಞದ ನೇತಾರರಾಗಿದ್ದಾರೆ, ಮುಖ್ಯಸ್ಥರು. ವಿರೋಚನ ಅಧ್ವರ್ಯೂ ಇದ್ದಂತೆ, ನಮುಚಿ, ಹೋತ, ಹೀಗೆ ವೃತ್ರಾಸುರ ಇವನು ಉಪಕಲ್ಪಕ. ಉಳಿದೆಲ್ಲ ದೈತ್ಯರು ನಾನಾ ವಿಧವಾದ ಮಂತ್ರಗಳ ಪಠನ ಮಾಡುವಂತೆ ಕಿರುಚಿತ ಯುದ್ಧವನ್ನು ಮಾಡ್ತಾ ಇದ್ದರೆ, ಹೀಗೆ ಮಯಾಸುರ, ಉದ್ಗಾತ, ಹೀಗೆ ಒಬ್ಬೊಬ್ಬ ಅಸುರರು ಒಂದೊಂದು ರೀತಿಯ ಋತ್ವಿಜರಿದ್ದಂತೆ, ಕೆಲವರು ಬೇರೆ ಬೇರೆ ತರಹದ ಕಾರ್ಯಗಳನ್ನು ಮಾಡುವಂತಹ ಯಜ್ಞದಲ್ಲಿ ಸಹಾಯ ಮಾಡುವ ಇನ್ನಿತರ ಸೇವಕರು, ಸದಸ್ಯರು ಇತ್ಯಾದಿ. ಇಷ್ಟೆಲ್ಲ ಹೇಳಿ, ಆದರೆ ಇಷ್ಟೆಲ್ಲ ಮಾಡಿ ಯಜ್ಞ ಯಾರಿಗೋಸ್ಕರ? ಈ ದೇವತೆಗಳ ಜೊತೆಗೆ ಮಾಡುವ ಯುದ್ಧ ಇದೊಂದು ಯಜ್ಞ. ಯಾರು ಯಜ್ಞ ಮಾಡ್ತಾ ಇರೋದು? ದೈತ್ಯರು. ದೈತ್ಯರು ಮಾಡುವ ಈ ಯುದ್ಧ ಯಜ್ಞಕ್ಕೆ ಇಜ್ಜನಾದವನು, ಯಜ್ಞದಲ್ಲಿ ಉದ್ದೇಶ್ಯನಾದವನು, ಪೂಜ್ಯನಾದವನು ಯಾರು ಅಂದರೆ ವಿಷ್ಣು ಅಂತ ಹೇಳ್ತಾರೆ. ಅರ್ಥ ಮಾಡಿಕೊಳ್ಳಿ. ಅಂದರೆ ದೈತ್ಯರಿಗೂ ಯಜ್ಞದಲ್ಲಿ ಪೂಜ್ಯನಾದವನು ಮತ್ತೊಬ್ಬನಿಲ್ಲ, ವಿಷ್ಣುವೇ ಪೂಜ್ಯ. ಅವನಿಂದಲೇ ವರ ಪಡೆಯಬೇಕು. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನತು ಮಾಂ ಅಭಿಜಾನಂತಿ ತತ್ವೇನಾತಶ್ಚವಂತಿತೆ. ಪರಮಾತ್ಮನ ಪೂರ್ಣವಾದ ಯಥಾರ್ಥ ಜ್ಞಾನವನ್ನು ಪಡೆದುಕೊಂಡು ಮಾಡೋದಿಲ್ಲ ಎಲ್ಲರೂ ಅನ್ನುವುದಕ್ಕಾಗಿ ಅವರಿಗೆ ಸದ್ಗತಿಯಾಗೋದಿಲ್ಲ. ಬಲಿಚಕ್ರವರ್ತಿ, ಪ್ರಹ್ಲಾದರಾಜನಂತಹ ಮಹಾನುಭಾವರು ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಂಡು ಮಾಡುತ್ತಾರೆ, ಅವರಿಗೆ ಉತ್ತಮವಾದ ಫಲವನ್ನು ದೇವರು ಕೊಡ್ತಾನೆ. ಆದರೆ ಇನ್ನುಳಿದವರಿಗೆ ಆ ಅನುಸಂಧಾನ ಇಲ್ಲ ಅನ್ನೋದಕ್ಕೆ ಕೊಡೋದಿಲ್ಲ ಅನ್ನೋದನ್ನು ನಾವು ತಿಳಿಯಬೇಕು. ಹೇಳ್ತಾರೆ, ಹೂಯತೇತು ಅಸುರೈಸ್ತತ್ರ ದೇವೋ ವಿಷ್ಣು ಸುರೈಸ್ಸಹ. ಪರಮಾತ್ಮನೇ ಅವರಿಂದ ಅಲ್ಲಿ ಇಜ್ಜನಾದವನು ಅಂತ. ಇಂತಹ ಒಂದು ವಿಚಿತ್ರವಾದ ರೀತಿಯ ಯುದ್ಧವೆಂಬಂತಹ ಶ್ರೇಷ್ಠವಾದ ಯಜ್ಞವನ್ನು ಮಾಡ್ತೇವೆ ಎನ್ನುವ ರೀತಿಯಲ್ಲಿ ಅವರು ಆ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಈ ರೀತಿ ಆ ಯುದ್ಧ ನಡೀತಾ ಇದೆ. ಹಿಂದೆ ಹೇಳಿದ ರೀತಿಯಲ್ಲಿ ಸಾವಿತ್ರ ಮತ್ತು ಬಾಣ, ಸಾವಿತ್ರ ಎಂಬ ಮರುತ್ ಮತ್ತು ಬಾಣಾಸುರ ಇವರಿಬ್ಬರಲ್ಲಿ ಯುದ್ಧ ನಡೀತಾ ಇದೆ. ಸಾವಿತ್ರನನ್ನು ಸಂಹಾರ ಮಾಡುವುದಕ್ಕಾಗಿ ಬಾಣಾಸುರ ಘೋರವಾಗಿರುವಂತಹ ಬಾಣ ಬಿಟ್ಟಿದ್ದಾನೆ, ಅದನ್ನು ಸಾವಿತ್ರ ಛೇದನ ಮಾಡ್ತಾನೆ. ಆ ರೀತಿ ಯುದ್ಧ ನಡೀತಾ ಇದೆ. ಆದರೆ ಸ್ವಲ್ಪ ಹೊತ್ತಿನಲ್ಲಿ ಸಾವಿತ್ರನನ್ನು, ಈಗ ದುರ್ಗೆಯ ಅನುಗ್ರಹ, ಶುಕ್ರಾಚಾರ್ಯರ ತಪಸ್ಸು, ಏಷ ವಿಪ್ರಬಲೋದರ್ಕ ಸಂಪ್ರತ್ಯೂರ್ಜಿತ ವಿಕ್ರಮ ಅಂತ ಭಾಗವತದಲ್ಲಿ ಹೇಳೋ ಹಾಗೆ, ಏಷ ವಿಪ್ರಬಲೋದರ್ಕ, ಆ ಎಲ್ಲ ಬ್ರಾಹ್ಮಣರ ಆಶೀರ್ವಾದವನ್ನು ಪಡೆದು ಅವರಿಂದ ಯಜ್ಞಯಾಗಾದಿಗಳನ್ನು ಮಾಡಿಸಿ ಆ ವಿಶಿಷ್ಟವಾದ ಶಕ್ತಿಯನ್ನು ತುಂಬಿಕೊಂಡು ಬಂದಿದ್ದಾನೆ ಬಲಿಚಕ್ರವರ್ತಿ. ಆ ದೈವ ಬಲ ಹಿಂದಿದೆ. ಈಗ ಅವರಿಗೆ ವಿಜಯವಾಗಬೇಕು ಅನ್ನುವುದು ಭಗವಂತನ ಸಂಕಲ್ಪ. ಈಗ ಅವರು ಪಡೆದ ಪುಣ್ಯಕ್ಕೆ ತಕ್ಕಂತೆ ಬ್ರಾಹ್ಮಣರ ಆಚಾರ್ಯರ ಆಶೀರ್ವಾದಕ್ಕೆ ಬೆಲೆ ಕೊಡುವುದಕ್ಕೆ ವಿಜಯವಾಗಬೇಕು ಅನ್ನುವ ಭಗವಂತನ ಸಂಕಲ್ಪ. ಹೀಗಾಗಿ ದೇವತೆಗಳಿಗೆ ಒಬ್ಬೊಬ್ಬರಿಗೆ ಪರಾಜಯವಾಗ್ತಾ ಇದೆ. ಮೊದಲು ಆ ಸಾವಿತ್ರನನ್ನು ಬಾಣಾಸುರ ಸೋಲಿಸಿದ್ದಾನೆ. ಧ್ರುವ ಎಂಬಂತಹ ವಸು, ಆ ಧ್ರುವ ಎಂಬಂತಹ ವಸು ಮತ್ತು ಬಲ ಎಂಬ ಅಸುರ ಇವರಿಬ್ಬರಲ್ಲಿ ಯುದ್ಧವಾಗ್ತಾ ಇದೆ. ಆ ಧ್ರುವ ಎಂಬ ವಸುವಿಗೆ ಸಹಾಯಕರಾಗಿ ಇನ್ನುಳಿದ ವಸುಗಳೆಲ್ಲ ಇದ್ದಾರೆ. ಆದರೂ ಕೂಡ ಆ ವಸುವಿನ ಜೊತೆಗೆ ಬಹಳ ಹೊತ್ತು ಯುದ್ಧವಾಗಿದೆ. ಆ ನಂತರದಲ್ಲಿ ಆ ಧ್ರುವ ಪರಾಜಿತನಾಗಿದ್ದಾನೆ. ಧ್ರುವ ಎಂಬಂತಹ ವಸು, ಬಲ ಮತ್ತು ಬಲಾಕ ಅಂತ ಇಬ್ಬರು ಅಸುರರು. ಆ ಬಲ ಎಂಬ ಅಸುರನಿಂದ ಸೋತರೂ ಪುನಃ ಯುದ್ಧಕ್ಕೆ ಬರ್ತಾನೆ ಧ್ರುವ ವಸು. ಆದರೆ ಬಲಾಕ ಎಂಬ ಅಸುರನಿಂದ ಪರಾಜಿತನಾಗಿ ಹೋಗ್ತಾನೆ.
ನಮುಚಿ ಮತ್ತು ಧರರಲ್ಲಿ ಘೋರವಾದಂತಹ ಯುದ್ಧವಾಗ್ತದೆ. ಆ ಧರ ಎಂಬಂತಹ ದೇವತೆಯನ್ನು ನಮುಚಿ ಸೋಲಿಸ್ತಾನೆ. ತ್ವಷ್ಟ ಮತ್ತು ಮಯಾಸುರ ಇವರಿಬ್ಬರಲ್ಲಿ ವಿಶ್ವಕರ್ಮರಲ್ಲಿ, ದೇವ ವಿಶ್ವಕರ್ಮ, ಅಸುರ ವಿಶ್ವಕರ್ಮ, ತ್ವಷ್ಟ ಮತ್ತು ಮಯಾಸುರ ಇವರಿಬ್ಬರಲ್ಲಿ ಘೋರವಾದಂತಹ ಯುದ್ಧವಾಗ್ತದೆ. ಭಾರೀ ಘೋರವಾದ ಯುದ್ಧವಾದ ಮೇಲೆ ಆ ತ್ವಷ್ಟ ಅವನು ಪರಾಜಿತನಾಗ್ತಾನೆ. ಮುಂದೆ ಪುಲೋಮ ಮತ್ತು ವಾಯು ಇವರಿಬ್ಬರ ಮಧ್ಯದಲ್ಲಿ ಘನಘೋರವಾದಂತಹ ಯುದ್ಧವಾಗ್ತದೆ. ಆದರೆ ಇಲ್ಲಿ ಮಾತ್ರ ವಾಯುದೇವರು ಸೋಲೋದಿಲ್ಲ. ಪುಲೋಮ ಮತ್ತು ವಾಯು ಇವರಿಬ್ಬರ ಮಧ್ಯದಲ್ಲಿ ಯುದ್ಧವಾದಾಗ ಲಕ್ಷ ಲಕ್ಷ ಅಸುರರನ್ನು ವಾಯುದೇವರು ಸಂಹಾರ ಮಾಡ್ತಾರೆ. ಆಮೇಲೆ ಕೃತ್ವಾ ಮಾರ್ಗಂ ಸುರಶ್ರೇಷ್ಠೋ ನನಾದ ಸುಮಹಾರಥ. ಆ ಭಾರೀ ಅಸುರರ ಸಂಗ್ರಾಮ ನಡೆದಾಗ ಅಸುರರೆಲ್ಲ ಮುಂದೆ ನಿಂತಾಗ ದೊಡ್ಡದಾದಂತಹ ಒಂದು ಮಾರ್ಗವನ್ನೇ ನಿರ್ಮಾಣ ಮಾಡಿ ಮಧ್ಯದಲ್ಲಿದ್ದವರನ್ನೆಲ್ಲ ಸಂಹಾರ ಮಾಡಿ ಅದೊಂದು ವಾಯುರಥ ಅಂತ ಒಂದು ವಿಶಿಷ್ಟವಾದ ಮಾರ್ಗ ಇವತ್ತಿಗೂ ಆಕಾಶದಲ್ಲಿ ನಮಗೆ ತೋರ್ತದೆ ಅಂತ ಉಲ್ಲೇಖ ಮಾಡುತ್ತದೆ. ನಾಮ್ನಾ ವಾಯುರಥೋ ನಾಮ ಸಿದ್ಧಾ ಪಶ್ಯಂತಿ ತಂ ದಿವಿ. ಇಂದಿಗೂ ಆ ವಾಯುದೇವರು ಮಾಡಿದಂತಹ ಏನು ಮಾರ್ಗ ಇದೆ, ಆ ಒಂದು ವಿಲಕ್ಷಣವಾದಂತಹ ಮಾರ್ಗ ಇವತ್ತಿಗೂ ನಮಗೆ ಆಕಾಶದಲ್ಲಿ ನೋಡುವುದಕ್ಕೆ ಸಾಧ್ಯವಾಗ್ತದೆ ಅಂತ ಹರಿವಂಶ ಉಲ್ಲೇಖ ಮಾಡುತ್ತದೆ. ಆ ರೀತಿ ಆ ವಾಯುದೇವರು ಪುಲೋಮನನ್ನು ಗೆದ್ದಿದ್ದಾರೆ. ಈ ಕಡೆಗೆ ಹಯಗ್ರೀವಾಸುರ ಮತ್ತು ಪೂಷ ಇವರಿಬ್ಬರ ಮಧ್ಯದಲ್ಲಿ ಯುದ್ಧವಾಗಿದೆ. ಹಯಗ್ರೀವಾಸುರನನ್ನು ಇಲ್ಲೆಲ್ಲ ದೇವತೆಗಳು ಸೋತಿದ್ದಾರೆ ಅಂದರೆ ಒಂದೇ ಸಲ ಸೋತರು ಅಂತ ತಿಳಿದುಕೊಳ್ಳಬೇಡಿ, ಬಹಳ ವಿಸ್ತಾರವಾದ ವರ್ಣನೆ ಇದೆ. ಕೋಟಿ ಕೋಟಿ ಅಸುರರನ್ನು, ಲಕ್ಷ ಲಕ್ಷ ಅಸುರರನ್ನು ಸಂಹಾರ ಮಾಡುತ್ತಾರೆ. ಆ ಮುಖ್ಯನಾದ ಅಸುರ ಎದುರಾಳಿಯನ್ನು ಕೂಡ ಸೋಲಿಸ್ತಾರೆ. ಧ್ವಜ, ರಥ ಎಲ್ಲವನ್ನೂ ಬೀಳಿಸ್ತಾರೆ. ಕೊನೆಗೆ ಭಗವಂತನ ಸಂಕಲ್ಪದಿಂದ ಪರಾಜಿತರಾಗ್ತಾರಷ್ಟೇ, ಪರಾಕ್ರಮವನ್ನು ತೋರಿಸಿಲ್ಲ ಅಂತ ತಿಳಿದುಕೊಳ್ಳಬಾರದು. ಭಾರೀ ಯುದ್ಧವಾಗಿದೆ. ಕೊನೆಗೆ ಆ ಪೂಷ ಸೋತಿದ್ದಾನೆ. ಈ ಕಡೆಗೆ ಶಂಬರಾಸುರ ಮತ್ತು ಭಗ ಎಂಬ ದೇವತೆ ಇವರಿಬ್ಬರ ಮಧ್ಯದಲ್ಲಿ ಯುದ್ಧವಾಗಿದೆ. ಶಂಬರಾಸುರನ ಪರಾಕ್ರಮದಿಂದ ಭಯಭೀತನಾಗಿ ಆ ಭಗ ಇವರೆಲ್ಲ ಸೋತವರು ನೇರವಾಗಿ ಇಂದ್ರದೇವರಿದ್ದಲ್ಲಿ ಓಡಿ ಹೋಗ್ತಾ ಇದ್ದರು ತಮ್ಮ ರಕ್ಷಣೆಗೆ. ಇಂದ್ರದೇವರ ಸುತ್ತಲೂ ನಿಂತರೆ ನಮಗೆ ರಕ್ಷಣೆ ಅಂತ ರಥಂ ತ್ಯಕ್ತ್ವಾ ಮಹಾಭಾಗೋ ಮಹೇಂದ್ರಂ ಶರಣಂಗತಃ ಇಂದ್ರದೇವರಿಗೆ ಶರಣು ಹೋಗಿದ್ದಾರೆ. ಸೋಮನೂ ಕೂಡ ಸೋತಿಲ್ಲ. ಹೇಗೆ ವಾಯು ಸೋಲಲಿಲ್ಲ ಯುದ್ಧದಲ್ಲಿ, ಸೋಮನೂ ಸೋತಿಲ್ಲ. ಭಾರೀ ಅದ್ಭುತವಾದ ರೀತಿಯಲ್ಲಿ ಸೋಮ ಯುದ್ಧವನ್ನು ಮಾಡ್ತಾನೆ. ಯುದ್ಧವನ್ನು ಮಾಡಿ ಎಲ್ಲ ದೈತ್ಯರು ಕೂಡ ಭಯಗ್ರಸ್ತರಾಗಿ ಓಡಿ ಹೋಗುವಂತೆ ಮಾಡ್ತಾನೆ. ಚಂದ್ರ ಸೋಮನ ಕೈ ಮೇಲಾಗತ್ತೆ, ಅವನು ಸೋಲೋದಿಲ್ಲ. ಈ ಕಡೆಗೆ ವಿರೋಚನ ಮತ್ತು ವಿಶ್ವಕ್ಸೇನ ಇವರಿಬ್ಬರಲ್ಲಿಯೂ ಯುದ್ಧ ನಡೆಯುತ್ತದೆ. ವಿಶ್ವಕ್ಸೇನನ ಎಲ್ಲ ಸೈನಿಕರನ್ನು ಓಡಿಸ್ತಾನೆ. ಅವನ ಸುತ್ತಮುತ್ತಲೂ ರಕ್ಷಕರಾಗಿರುವ ದೇವತೆಗಳನ್ನೆಲ್ಲ ವಿರೋಚನ ಸೋಲಿಸ್ತಾನೆ. ಆದರೆ ವಿಶ್ವಕ್ಸೇನನನ್ನು ಸೋಲಿಸಲಿಕ್ಕಾಗೋದಿಲ್ಲ. ವಿಶ್ವಕ್ಸೇನ ಮಾತ್ರ ಗಟ್ಟಿಯಾಗಿ ನಿಲ್ತಾನೆ ಯುದ್ಧದಲ್ಲಿ. ಆದರೆ ಅವನ ಸೈನಿಕರೆಲ್ಲ ಸೋತರು ಅನ್ನುವುದಕ್ಕೋಸ್ಕರ ವಿರೋಚನ ನಾನು ಗೆದ್ದೆ ಅಂತ ಅಂದುಕೊಳ್ತಾನೆ. ಈ ಕಡೆಗೆ ಕುಜಂಭ ಅಂಶ ಎಂಬಂತಹ ಆದಿತ್ಯರಲ್ಲಿ, ದ್ವಾದಶಾದಿತ್ಯರಲ್ಲಿ ಒಬ್ಬನಾದಂತಹ ಅಂಶ, ಮೊನ್ನೆ ಕೇಳಿದಿರಿ, ಅವನೇ ಉಲ್ಮುಖ ಎಂಬುದಾಗಿ ಬಲರಾಮನ ಮಗನಾಗಿ ಹುಟ್ಟುತ್ತಾನೆ ಅಂತ. ಅಂತಹ ಅಂಶ ಎಂಬಂತಹ ದ್ವಾದಶ ಆದಿತ್ಯರಲ್ಲಿ ಒಬ್ಬನಾದಂತಹ ದೇವತೆ ಕುಜಂಭ, ಪ್ರಹ್ಲಾದರಾಜರ ಮಗ, ಅವನ ಜೊತೆಗೆ ಯುದ್ಧವನ್ನು ಮಾಡ್ತಾನೆ. ಭಾರೀ ಅದ್ಭುತವಾದಂತಹ ಯುದ್ಧ. ಆ ಅಂಶ ಆದಿತ್ಯ ಇವನು ನಾನಾ ವಿಧವಾದ ಆನೆಗಳನ್ನು ತೆಗೆದುಕೊಂಡು ಬರ್ತಾನೆ. ಭಾರೀ ಆನೆಗಳ ಗುಂಪು ಅವನದು. ಅಂತಹ ಭಾರೀ ನಾಗಗಳನ್ನು, ಗಜಗಳನ್ನು, ಮದೋನ್ಮತ್ತವಾದ ಗಜಗಳನ್ನು ಕುಜಂಭನ ಮೇಲೆ ಬಿಟ್ಟರೆ ಕುಜಂಭ ಅವುಗಳೆಲ್ಲವನ್ನೂ ಕೂಡ ಗದೆಯಿಂದ ಹೊಡೆದು ನಾಶ ಮಾಡಿ, ಹಲ್ಲು ಮುರಿದು ತಲೆ ಸೀಳಿ ಎಷ್ಟೋ ನಾಗಗಳನ್ನು ನಾಗಗಳು ಅಂದರೆ ಗಜಗಳನ್ನು ಓಡಿಸಿಬಿಡ್ತಾನೆ. ಈ ರೀತಿ ಘೋರವಾಗಿರುವಂತಹ ಯುದ್ಧ ಅವರಿಬ್ಬರ ಮಧ್ಯದಲ್ಲಿ ನಡೆಯುತ್ತೆ. ಪುನಃ ಆ ಎಲ್ಲ ಗಜ ಹಾಗೂ ಗಜದ ಮೇಲಿರುವಂತಹ ಯೋಧರು ಅವರೆಲ್ಲರನ್ನು ಸೋಲಿಸ್ತಾನೆ. ಎಷ್ಟೋ ಜನರನ್ನು ಸಂಹಾರ ಮಾಡ್ತಾನೆ. ಗಜದ ಮೇಲೆ ಕುಳಿತು ಯುದ್ಧ ಆಡುವಂತಹ ಅಂಶನ ಸಹಾಯಕರನ್ನು. ಆದರೆ ಅಂಶನನ್ನು ಮಾತ್ರ ನೇರವಾಗಿ ಸೋಲಿಸೋದಿಲ್ಲ ಅನ್ನೋದನ್ನು ಗಮನಿಸಬೇಕು. ಸೋಮ, ವಾಯು,
ವಿಶ್ವಕರ್ಮ, ಅಂಶ ಇವರು ಯಾರೂ ಸೋಲುವುದಿಲ್ಲ. ಆದರೆ ಅವರ ಸೈನಿಕರನ್ನು ಸೋಲಿಸ್ತಾರಷ್ಟೇ. ಈ ರೀತಿ. ಆಮೇಲೆ ಅಸಿಲೋಮ ಅನ್ನುವಂತಹ ದೈತ್ಯ, ಅವನು ಭಾರೀ ಯುದ್ಧವನ್ನು ಮಾಡ್ತಾನೆ, ಎಲ್ಲ ದೇವತೆಗಳನ್ನು ಓಡಿಸ್ತಾನೆ, ಅತ್ಯಂತ ಉಗ್ರವಾದ ರೀತಿಯಲ್ಲಿ ಯುದ್ಧವನ್ನು ಮಾಡ್ತಾನೆ. 31,000 ಯೋಧರನ್ನು, ದೇವತೆಗಳ ಪಕ್ಷದವರನ್ನು ಅವನು ನಾಶ ಮಾಡ್ತಾನೆ. ಆಮೇಲೆ ವೃತ್ರಾಸುರ ಹಾಗೂ ಅಶ್ವಿದೇವತೆಗಳು, ಇವರಿಬ್ಬರಲ್ಲಿ ಇಬ್ಬರು ನಾಸತ್ಯ ದಸ್ರರು, ಅಶ್ವಿದೇವತೆಗಳು ಹಾಗೂ ವೃತ್ರಾಸುರ, ಇವರಿಬ್ಬರ ಮಧ್ಯದಲ್ಲಿ ಯುದ್ಧವಾಗ್ತದೆ. ವೃತ್ರಾಸುರನ ಕೈ ಮೇಲಾಗ್ತದೆ. ಅಶ್ವಿದೇವತೆಗಳು ಅವರಿಂದ, ಆ ವೃತ್ರಾಸುರನಿಂದ ಪರಾಜಿತರಾಗ್ತಾರೆ. ರಣಾಜಿ ಎಂಬ ಹೆಸರಿನ ಒಬ್ಬ ಸಾಧ್ಯರಲ್ಲಿ ಸೇರಿದ ಒಬ್ಬ ದೇವತೆ, ರಣಾಜಿ ಅಂತ. ಆ ರಣಾಜಿ ಹಾಗೂ ಏಕಚಕ್ರ ಎಂಬ ಅಸುರ, ಇವರಿಬ್ಬರ ಮಧ್ಯದಲ್ಲಿ ಯುದ್ಧವಾಗ್ತದೆ. ಆ ಘೋರವಾಗಿರುವಂತಹ ಯುದ್ಧದಲ್ಲಿ ರಣಾಜಿ ಸಾಕಷ್ಟು ಪರಾಕ್ರಮವನ್ನು ತೋರಿಸ್ತಾನೆ, ಲಕ್ಷ ಅಸುರರ ಸಂಹಾರವನ್ನು ಮಾಡ್ತಾನೆ. ಆದರೆ ಕೊನೆಗೂ ಈ ಏಕಚಕ್ರನ ಬಲ ಬಹಳವಾದದ್ದನ್ನು ನೋಡಿ ತಾನು ಯುದ್ಧವನ್ನು ಬಿಟ್ಟು ಇಂದ್ರದೇವರ ಹತ್ತಿರ ಹೋಗ್ತಾನೆ ಎನ್ನುವುದನ್ನು ತಿಳಿಸ್ತಾರೆ. ಮೃಗವ್ಯಾಧ ಅನ್ನುವಂತಹ ರುದ್ರರಲ್ಲಿ ಒಬ್ಬ, ಆ ಮೃಗವ್ಯಾಧನ ಜೊತೆಗೆ ಈ ಏಕಚಕ್ರನ ಯುದ್ಧವಾಗ್ತದೆ. ಭಾರೀ ಘೋರವಾಗಿರುವಂತಹ ಯುದ್ಧ. ಆ ಮೃಗವ್ಯಾಧ ಎಂಬಂತಹ ರುದ್ರನ ಮೇಲೆ ದೊಡ್ಡದಾದ ಪರ್ವತದ ಒಂದು ಶಿಖರವನ್ನೇ ಕಿತ್ತಿ ಇವನು ಎಸೆಯುತ್ತಾನೆ. ಬಲ ಎಂಬಂತಹ ದೈತ್ಯ ಮೃಗವ್ಯಾಧ ಎಂಬ ರುದ್ರದೇವರ ಮೇಲೆ ಆ ರೀತಿ ಪರ್ವತದ ಶೃಂಗವನ್ನೇ ಎತ್ತಿ ಎಸೆಯುತ್ತಾನೆ. ಆಗ ಅವರೂ ಕೂಡ, ಮೃಗವ್ಯಾಧ ಎಂಬ ರುದ್ರದೇವರು ಅಲ್ಲಿಂದ ಹೊರಟು ಹೋಗ್ತಾರೆ. ಮುಂದೆ ಇನ್ನೊಬ್ಬ ಅಜೈಕಪಾತ್ ಮತ್ತು ರಾಹು, ಇವರಿಬ್ಬರ ಮಧ್ಯದಲ್ಲಿ ಯುದ್ಧವಾಗ್ತದೆ. ಆ ಅಜೈಕಪಾತ್ ಎಂಬಂತಹ ರುದ್ರದೇವರನ್ನು ಕೂಡ ರಾಹು ಸೋಲಿಸ್ತಾನೆ. ಅವರು ಅಲ್ಲಿಂದ ಹೊರಟು ಹೋಗ್ತಾರೆ. ಈ ರೀತಿ ಘೋರವಾಗಿರುವಂತಹ ಯುದ್ಧ. ಕೇಶಿ, ಆ ಕೇಶಿಯು ಕೂಡ ಭಾರೀ ಪರಾಕ್ರಮವನ್ನು ತೋರಿಸ್ತಾನೆ. ವೃಷಪರ್ವ ಮತ್ತು ನಿಷ್ಕುಂಭ ಎಂಬ ಹೆಸರಿನ ವಿಶ್ವೇ ದೇವತೆಗಳಲ್ಲಿ ಒಬ್ಬ, ಅವರಿಬ್ಬರಲ್ಲಿ ಘೋರವಾಗಿರುವಂತಹ ಯುದ್ಧವಾಗ್ತದೆ. ಆ ವೃಷಪರ್ವನ ಶಕ್ತಿ ಭಾರೀ ಶಕ್ತಿ, ಅವನ ಪರಾಕ್ರಮ ಬೇರೆ ಕಡೆಗೆ ಅಷ್ಟು ಬರೋದಿಲ್ಲ. ನಸ್ಥಾತುಂ ದೇವತಾ ಶಕ್ತ ಕಿಂ ಪುನರ್ ಯೋದ್ಧುಮಾಹವೆ, ಎದುರು ನಿಲ್ಲೋದಕ್ಕೆ ಹೆದರುತ್ತಾರೆ ದೇವತೆಗಳು, ಯುದ್ಧ ಮಾಡೋದು ದೂರುಳಿ, ಅಂಥ ಯುದ್ಧವನ್ನು ಮಾಡ್ತಾನೆ. ಬೇಕಾದಷ್ಟು ಈ ನಿಷ್ಕುಂಭ ಏನು ಸಾಮಾನ್ಯ ಅಲ್ಲ, ವಿಶ್ವೇ ದೇವತೆಗಳಲ್ಲಿ ಒಬ್ಬ, ಸಾಕಷ್ಟು ಅವನನ್ನು ಪೀಡಿಸಿದ್ದಾನೆ. ವೃಷಪರ್ವ ರಕ್ತಕಾರಿ ಬೀಳುವಂತೆ ಮಾಡಿದ್ದಾನೆ. ಕೊನೆಗೂ ಆ ವೃಷಪರ್ವನ ಶಕ್ತಿ ಹೆಚ್ಚಾಗಿದೆ ಎನ್ನುವುದಕ್ಕೋಸ್ಕರ ಈ ನಿಷ್ಕುಂಭನ ಸೈನಿಕರೆಲ್ಲ ಅಲ್ಲಿ ಸೋಲ್ತಾರೆ ಎನ್ನುವುದಕ್ಕೆ ಅವನು ಕೂಡ ಬಿಟ್ಟು ಹೋಗ್ತಾನೆ. ಚಕಾರ ದಾನವವೀರಸ್ಯ ಯುದ್ಧಕಾಲೇ ಜಯಕ್ರಿಯಾ. ಈ ಕಡೆಗೆ ಪ್ರಹ್ಲಾದರಾಜರು ಯಮದೇವರ ಯುದ್ಧ ಪ್ರಾರಂಭ. ಪ್ರಹ್ಲಾದರಾಜರು ಪರಮ ಭಗವದ್ಭಕ್ತರು, ಆದರೂ ಕೂಡ ಈಗ ಭಗವತ್ ಸಂಕಲ್ಪದಂತೆ ಅವರು ಅಸುರ ಪಕ್ಷದಲ್ಲಿದ್ದು ಯುದ್ಧ ಮಾಡ್ತಾ ಇದ್ದಾರೆ. ಎದುರಿಗಿದ್ದವರು ಯಮದೇವರು. ಪ್ರಹ್ಲಾದರಾಜರ ಯಮದೇವರ ಯುದ್ಧ ಪ್ರಾರಂಭವಾಗಿದೆ. ಒಂದರ್ಥದಲ್ಲಿ ಹೀಗೂ ಚಿಂತನೆ ಮಾಡಬಹುದು. ಹಿಂದೆ ಹಿರಣ್ಯಕಶಿಪು ಇರುವಾಗ ಪ್ರಹ್ಲಾದರಾಜರನ್ನು ಸಂಹಾರ ಮಾಡಬೇಕು ಅಂತ ಅನೇಕ ಪ್ರಯತ್ನಗಳನ್ನು ಮಾಡಿದ. ಪರ್ವತದ ಮೇಲಿನಿಂದ ಧುಮುಕಿಸಿದ, ಆನೆಯ ಕಾಲಿನಿಂದ ತುಳಿಸಿದ, ಆಭಿಚಾರಿಕ ಪ್ರಯೋಗಗಳನ್ನು ಮಾಡಿಸಿದ, ಹಾವುಗಳಿಂದ ಕಚ್ಚಿಸಿದ, ವಿಷ ಕುಡಿಸಿದ, ಏನು ಮಾಡಿದರೂ ಸಾಯಲಿಲ್ಲ ಅಂತ. ಆ ಒಂದು ನರಸಿಂಹದೇವರ ಅನುಗ್ರಹವನ್ನೇ ಈ ಕಥೆಯ ರೂಪದಲ್ಲಿ ಸೂಚನೆ ಮಾಡ್ತಾ ಇದ್ದಾರೋ ಏನೋ. ಯಮದೇವರ ಜೊತೆಗೆ ಯುದ್ಧ ಮಾಡಿದರೂ ಪ್ರಹ್ಲಾದರಾಜರು ಸೋಲಲಿಲ್ಲ, ಯಮದೇವರೇ ಸೋತರು. ಅಂದರೆ ನರಸಿಂಹದೇವರ ಅನುಗ್ರಹದಿಂದ ಆ ಮೃತ್ಯುವನ್ನು ದೂರ ಮಾಡಿಕೊಂಡರು ಹಿಂದೆ ಪ್ರಹ್ಲಾದರಾಜರು ಅನ್ನುವುದನ್ನು ಈ ರೀತಿ ಸಾಂಕೇತಿಕವಾಗಿ ತೋರಿಸ್ತಾರೋ ಅಂತ. ಮೃತ್ಯುಂ ನಮಹಮ್ಯಹಂ ಅನ್ನುವ ರೀತಿಯಲ್ಲಿ ಇದು ದೇವದಾನವ ಸಂಗ್ರಾಮದೊಳಗೆ ದೇವತೆಗಳಿಗೆ ಪರಾಜಯ ಅನ್ನುವ ರೀತಿಯಲ್ಲಿ ಆಗಿದ್ದರೂ ಕೂಡ ಇದು ಸಾಂಕೇತಿಕವಾಗಿ ನರಸಿಂಹದೇವರು ಪ್ರಹ್ಲಾದರಾಜರ ಮೇಲೆ ಮಾಡಿದ ಒಂದು ಅನುಗ್ರಹ ಅನ್ನುವುದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ನೋಡಿ, ಉಳಿದೆಲ್ಲ ದೈತ್ಯರ ಯುದ್ಧದ ಪ್ರಸಂಗದಲ್ಲಿ ಯುದ್ಧ ಆಯಿತು, ಇವರು ಪರಸ್ಪರ ಯುದ್ಧ ಮಾಡಿದರು. ಕೆಲವು ಸಲ ದೇವತೆಗಳು ಕೈ ಮೇಲಾಗ್ತಾ ಇತ್ತು, ಕೆಲವೊಮ್ಮೆ ದೈತ್ಯರ ಕೈ ಮೇಲಾಗ್ತಾ ಇತ್ತು. ಕೊನೆಗೆ ದೇವತೆಗಳು ಅವರು ಸೋಲದಿದ್ದರು, ಅವರ ಸೈನಿಕರ ಸೋತರು ಅನ್ನುವುದಕ್ಕೋಸ್ಕರ ಅವರು ಹೋಗ್ತಾ ಇದ್ದರು ಇಂದ್ರದೇವರ ಹತ್ತಿರ ಅಂತ ಇಷ್ಟೇ ಹೇಳ್ತಾ ಬಂದರು. ಆದರೆ ಪ್ರಹ್ಲಾದರಾಜರ ಬಗ್ಗೆ ಹೇಳುವಾಗ ಮಾತ್ರ
ಅವರು ಉಳಿದವರಂತೆ ಸುಮ್ಮನೆ ಯುದ್ಧಕ್ಕೆ ಬರಲಿಲ್ಲ. ಅತ್ಯಂತ ಭಕ್ತಿಯುತರಾದದ್ದರಿಂದ ಅವರೆಲ್ಲ ಶಾಸ್ತ್ರೀಯವಾದಂತಹ ಯಜ್ಞಯಾಗಾದಿಗಳನ್ನು ಮಾಡಿಸಿಕೊಂಡು, ವಿಶೇಷವಾಗಿ ಶುಕ್ರಾಚಾರ್ಯರಿದ್ದಾರೆ ಅಂತ ಹೇಳಿ ವಿಶೇಷವಾಗಿ ಹೋಮ ಹವನಾದಿಗಳನ್ನು ಮಾಡಿದ್ದಾರೆ ಶುಕ್ರಾಚಾರ್ಯರು. ಬಂದ ಎಲ್ಲ ಬ್ರಾಹ್ಮಣರಿಗೆ ತಲೆಬಾಗಿ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದಿದ್ದಾರೆ ಪ್ರಹ್ಲಾದರಾಜರು. ಅವರು ಹೊರಟಾಗ ವಿಜಯ ಸೂಚನೆಯಾಗುವ ರೀತಿಯಲ್ಲಿ ಸುಗಂಧಮಯವಾದಂತಹ ಹೋಮದ ಆ ತುಪ್ಪದ ಹೊಗೆಯಿಂದ ಕೂಡಿದಂತಹ ಗಾಳಿ ಬೀಸ್ತಾ ಇದೆ. ಶ್ರೇಷ್ಠವಾದಂತಹ ಜಯಕ್ಕೋಸ್ಕರವಾಗಿ ಅಭಿಮಂತ್ರಣ ಮಾಡಿದ ವಿವಿಧ ವಿಚಿತ್ರವಾದ ಮಾಲೆಗಳನ್ನು ಬ್ರಾಹ್ಮಣರು ಇವನ ಕೊರಳಿಗೆ ಹಾಕಿದ್ದಾರೆ, ಪ್ರಹ್ಲಾದರಾಜನ ಕೊರಳಿಗೆ. 10,000 ಜನ ಶುಕ್ರಾಚಾರ್ಯರ ಶಿಷ್ಯರು, ಈಗೆಲ್ಲ ಪುರೋಹಿತರು ಜಪ ಮಾಡಿಸ್ತಿರ್ತಾರೆ ನೋಡಿ ಗೃಹಸ್ಥರಿಗೋಸ್ಕರ, 10,000 ಜನ ಶುಕ್ರಾಚಾರ್ಯರ ಶಿಷ್ಯರು ಪ್ರಹ್ಲಾದರಾಜರ ಜಯಕ್ಕೋಸ್ಕರವಾಗಿ ಜಪ ಮಾಡುವುದಕ್ಕೆ ಸಾಲಾಗಿ ಕುಳಿತಿದ್ದಾರೆ. ಈ ಕಡೆಗೆ ಪ್ರಹ್ಲಾದರಾಜರು ಯುದ್ಧ ಮಾಡಿದರು. 10 ಶಿಷ್ಯ ಸಹಸ್ರಾಣಿ ಭಾರ್ಗವಸ್ಯ ಮಹಾತ್ಮನಃ ಯಾನಿ ದಾನವ ವೀರಾಣಾಂ ಜೇಪು ಶಾಂತಿ ಮನುತ್ತಮಾಂ. ಪ್ರಹ್ಲಾದರಾಜರಿಗೆ ಶಾಂತಿಯಾಗಲಿ ಜಯವಾಗಲಿ ಅಂತ ಹೇಳಿ 10,000 ಜನ ಅಲ್ಲಿ ಶುಕ್ರಾಚಾರ್ಯರ ಶಿಷ್ಯರು ಜಪ ಮಾಡ್ತಾ ಇದ್ದಾರೆ. ಅಥರ್ವ ವೇದದ ವಿಶೇಷವಾದಂತಹ ಪಠನವನ್ನು ಮಾಡ್ತಾ ಇದ್ದಾರೆ. ಅಥರ್ವ ವೇದೋಕ್ತವಾದ ವಿಜಯ ಪ್ರಾಪ್ತಿಗೆ ಸಾಧನವಾದಂತಹ ಏನು ಕರ್ಮಗಳಿವೆ ಅವುಗಳನ್ನೆಲ್ಲ ಮಾಡಿದ್ದಾರೆ. ಭಾರೀ ವಿದ್ಯಾಸಂಪನ್ನರು, ತಪಸ್ವಿಗಳು ಇವರೆಲ್ಲ ಸ್ವಸ್ತಿ ಪುಣ್ಯ ವಾಚನಾದಿಗಳನ್ನು ಮಾಡಿಸಿ ಮಂತ್ರಪೂರಿತವಾದ ಕವಚ, ಮಂತ್ರಪೂರಿತವಾದ ಮಾಲೆ, ಮಂತ್ರಪೂರಿತವಾದ ಕಿರೀಟಾದಿಗಳನ್ನು ಧಾರಣೆ ಮಾಡಿಸಿ ಪ್ರಹ್ಲಾದರಾಜರನ್ನು ಕೊಟ್ಟು ಕಳಿಸಿದ್ದಾರೆ. ಸಾವಿರಾರು ದೈತ್ಯರು ಅವನಿಗೆ ಸಹಾಯಕರಾಗಿ ಹೊರಟಿದ್ದಾರೆ. 70,000 ರಥಗಳು, 70,000 ಆನೆಗಳು ಅವನ ಸುತ್ತಮುತ್ತಲೂ ರಕ್ಷಣೆಗಾಗಿ ನಿಂತಿವೆ. ಈ ಕಡೆಗೆ ಕಾಲನೇಮಿಯೂ ಕೂಡ ಸಹಾಯಕನಾಗಿ ನಿಂತಿದ್ದಾನೆ. ಅವನಿಗೆ ಸಹಾಯಕರಾಗಿ ಮತ್ತೆ 1,00,000 ಜನ ಅಸುರರು ರಥಗಳಿಂದ ಕೂಡಿಕೊಂಡು ನಿಂತಿದ್ದಾರೆ. ಪ್ರಹ್ಲಾದನಿಗೆ ಸಹಾಯಕನಾಗಿ ಕಾಲನೇಮಿ, ಕಾಲನೇಮಿಗೆ ಸಹಾಯಕರಾಗಿ 1,00,000 ಜನ. ಈ ರೀತಿ 60,000 ರಥಗಳಿಂದ ಕೂಡಿದಂತಹ ದಾನವರು, ನಾನಾ ವಿಧವಾದಂತಹ ಆಯುಧಗಳಿಗಂತೂ ಲೆಕ್ಕವೇ ಇಲ್ಲ ಅಂತಾರೆ. ನಾನಾ ಪ್ರಹರಣಾನಾಂಚ ಪರಿಮಾಣಂ ನ ವಿದ್ಯತೆ. ಇಂಥ ಯುದ್ಧ ಅಲ್ಲಿ ನಡೀತಾ ಇದೆ. ಪ್ರಹ್ಲಾದರಾಜರು ಅಷ್ಟು ಭಗವದ್ಭಕ್ತರಾದರೂ ಕೂಡ ಆ ಪ್ರಸಂಗದಲ್ಲಿ ಅಸುರರಿಗೆ ಉತ್ಸಾಹ ಬರುವಂತೆ ಮಾತನಾಡ್ತಾ ಇದ್ದಾರೆ. ನೋಡಿ ನನ್ನ ಪರಾಕ್ರಮವನ್ನು, ಯಾವ ರೀತಿಯಾಗಿ ದೇವತೆಗಳನ್ನು ನಾನು ಸೋಲಿಸ್ತೇನೆ ನೋಡಿ. ಅದ್ಯ ನಿರ್ವರ್ತಯಿಷ್ಯಂತಿ ಶತ್ರುಮಾಂಸಾನಿ ದಾನವಾಹ. ಹಿಂದೇನು ದಾನವರನ್ನು ದೇವತೆಗಳು ಸಂಹಾರ ಮಾಡಿದ್ದಾರೆ ಅದಕ್ಕೆಲ್ಲ ನಾನು ಪ್ರತೀಕಾರವನ್ನು ಮಾಡಿ ತೋರಿಸ್ತೇನೆ ಅಂತ ಹೇಳಿ ಭಾರೀ ಘೋರವಾಗಿರುವಂತಹ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಈ ಕಡೆಗೆ ಪ್ರಹ್ಲಾದರಾಜನ ಮಕ್ಕಳು ಕೆಲವರು, ವಿರೋಚನ ಮಹಾದುಷ್ಟ, ಆದರೆ ಇನ್ನೂ ಅನೇಕ ಜನ ಮಕ್ಕಳು, ಅವರೆಲ್ಲ ಪ್ರಹ್ಲಾದರಾಜನ ಆದೇಶದಂತೆ ಪ್ರಹ್ಲಾದರಾಜರು ಹೇಗೆ ಹೋಮ ಹವನ ನಮಸ್ಕಾರ ಆಶೀರ್ವಾದ ಎಲ್ಲ ತೆಗೆದುಕೊಂಡು ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದುಕೊಂಡು ಬಂದರೋ ಹಾಗೆ ಅವರೂ ಕೂಡ ತೈಸ್ತು ಕ್ರತು ಶತೈರಿಷ್ಟಂ 100 ಯಜ್ಞಗಳನ್ನು ಮಾಡಿದ್ದಾರೆ. ಸತ್ಯವ್ರತ ಪರಾಯಣ ಧರ್ಮಪರಾ ದಾತಾರ ಪ್ರಿಯವಕ್ತಾರ ವಕ್ತಾರ ಶಾಸ್ತ್ರವಸ್ತುಷು. ಶಾಸ್ತ್ರದ ಚರ್ಚೆಯನ್ನು ಮಾಡುವುದಕ್ಕೆ ಸಮರ್ಥರು, ಮಹಾದಾನಶೂರರು, ಯಜ್ಞಯಾಗಾದಿಗಳನ್ನು ಮಾಡಿದವರು, ಸತ್ಯವಂತರು, ಧರ್ಮನಿಷ್ಠರು, ಎಂದಿಗೂ ಪರಸ್ತ್ರೀಯರನ್ನು ನೋಡಿದವರಲ್ಲ, ಸ್ವದಾನ ನಿರತಾಃ ದಾಂತಾಃ ಬ್ರಹ್ಮಣ್ಯಾಃ ಸತ್ಯಸಂಗರಾಃ. ಇಷ್ಟೆಲ್ಲ ಪುಣ್ಯದ, ತಪಸ್ಸಿನ, ದಾನದ, ಅಧ್ಯಯನದ, ಶ್ರವಣದ, ಸೇವೆಯ, ನಮಸ್ಕಾರದ ಬಲವನ್ನು ಪಡೆದುಕೊಂಡು ಪ್ರಹ್ಲಾದರಾಜನ ಪುತ್ರರೆಲ್ಲ ಪ್ರಹ್ಲಾದರಾಜರಿಗೆ ಸಹಾಯಕರಾಗಿದ್ದಾರೆ. ಈ ರೀತಿ ಪ್ರಹ್ಲಾದರಾಜರು ಆ ಕಡೆಯಿಂದ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಈ ಕಡೆಗೆ ಯಮದೇವರು ಎಲ್ಲ ರೋಗಾಭಿಮಾನಿಗಳಿಂದ ಸಹಿತರಾಗಿ ಭಾರೀ ಉಗ್ರವಾದ ರೂಪವನ್ನು ತೆಗೆದುಕೊಂಡು ಯಮದೇವರು ಯುದ್ಧಕ್ಕೆ ಬರ್ತಾ ಇದ್ದಾರೆ. ಘೋರವಾದಂತಹ ಯುದ್ಧ ಪ್ರಾರಂಭವಾಗಿದೆ. ಪರಸ್ಪರವಾಗಿ ಒಬ್ಬರ ಮೇಲೆ ಒಬ್ಬರು. ಅತ್ಯದ್ಭುತವಾದ ಯುದ್ಧವಾಗಿದೆ. ಈ ಯುದ್ಧದ ವರ್ಣನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತಾರೆ. ತಾದೃಶಂ ಸರ್ವಲೋಕೇಶು ನ ಭೂತಂ ನ ಭವಿಷ್ಯತಿ. ಹಿಂದೆ ಇಂತಹ ಯುದ್ಧ ಆಗಿಲ್ಲ, ಮುಂದೆ ಆಗೋದಿಲ್ಲ. ಅಂಥ ಯುದ್ಧ ಪ್ರಹ್ಲಾದರಾಜರಿಗೂ ಮತ್ತು ಯಮದೇವರಿಗೂ ನಡೆದಿದೆ. ಪ್ರಹ್ಲಾದಸ್ತ್ವಥ ವೃದ್ಧೋತ್ರ ಕಾಲಸ್ತ್ವಪಸೃತೋರಣಾತ್. ಕೊನೆಗೂ ಪ್ರಹ್ಲಾದರಾಜರ ಕೈ ಜೋರಾಗಿದೆ. ಯಮದೇವರು ಯುದ್ಧದನ್ನು ಬಿಟ್ಟು ಹೊರಟು ಹೋಗಿದ್ದಾರೆ. ಈ ಕಡೆಗೆ ಅನುಲ್ಹಾದ ಮತ್ತು ಕುಬೇರ ಇವರಿಬ್ಬರ ಮಧ್ಯದಲ್ಲಿ ಘೋರವಾದಂತಹ ಯುದ್ಧವಾಗಿದೆ. ಆ ಅನುಲ್ಹಾದ ಕುಬೇರ
ಇವರಿಬ್ಬರ ಯುದ್ಧದಲ್ಲಿ ಅನುಲ್ಹಾದ ಭಾರೀ ಅದ್ಭುತವಾಗಿರುವಂತಹ ಗದೆಯನ್ನು ಕುಬೇರ ದೇವರು ಎಸೆದಾಗ ಸುಲಭವಾಗಿ ಆ ಗದೆಯನ್ನು ನಾಶ ಮಾಡುತ್ತಾನೆ. ತಾನು ದೊಡ್ಡದಾಗಿರುವಂತಹ ಪರ್ವತವನ್ನು ಗಿರಿಶೃಂಗವನ್ನೇ ಎತ್ತಿ ಕುಬೇರನ ಮೇಲೆ ಎಸೆಯುವುದಕ್ಕೆ ಹೊರಡುತ್ತಾನೆ. ಒಮ್ಮೆ ಗಿರಿಶೃಂಗವನ್ನು ನಾಶ ಮಾಡುತ್ತಾರೆ, ಪುನಃ ಮತ್ತೊಂದು ಗಿರಿಶೃಂಗವನ್ನು ತಂದು ಇನ್ನೇನು ಕುಬೇರನ ಮೇಲೆ ಎಸೆಯಬೇಕು ಅಂದಾಗ ಇನ್ನೂ ಹೆಚ್ಚು ಇವನ ಜೊತೆಗೆ ಯುದ್ಧ ಮಾಡಿ ಪ್ರಯೋಜನ ಇಲ್ಲ, ಭಗವತ್ ಸಂಕಲ್ಪ ಇವರಿಗೆ ಜಯ ಕೊಡಬೇಕು ಅಂತ ಇದೆ ಅಂತ ತಿಳಿದಂತಹ ಕುಬೇರ ಅಲ್ಲಿಂದ ಹೊರಟು ಹೋಗಿದ್ದಾರೆ. ಈ ರೀತಿ ಕುಬೇರ ಹಾಗೂ ಅನುಲ್ಹಾದ ಇವರಿಬ್ಬರ ಮಧ್ಯದಲ್ಲಿ ಯುದ್ಧವಾಗಿದೆ. ಕುಬೇರ ಅಲ್ಲಿಂದ ಹೊರಟು ಹೋಗಿದ್ದಾನೆ. ವಿಪ್ರಚಿತ್ತಿ ಮತ್ತು ವರುಣರಲ್ಲಿ ಯುದ್ಧ ಪ್ರಾರಂಭ ಆಯಿತು. ವರುಣದೇವರು ಭಾರೀ ಭಯಂಕರವಾದ ರೀತಿಯಲ್ಲಿ ಯುದ್ಧವನ್ನು ಮಾಡಿದ್ದಾರೆ ವಿಪ್ರಚಿತ್ತೆಯ ಜೊತೆಗೆ. ತ್ರಿದಶಾ ವರುಣಶ್ಚೈವ ನಶೇಕಿ ಸ್ಪಂದಿತಿಂ ಭಯಾತ್ ತತ್ರಾಸೀನ್ ನಿರ್ಭಯಸ್ತ್ವೇಕಃ ಕೌಶಿಕೋ ವಾಸವ ಪ್ರಭು. ಆ ವಿಪ್ರಚಿತ್ತೆಯ ಮುಂದೆ ಎಲ್ಲ ದೇವತೆಗಳು ಹೆದರಿದ್ದಾರೆ. ಒಬ್ಬ ಇಂದ್ರ ಮಾತ್ರ ಭಯರಹಿತನಾಗಿ ಅಲ್ಲಿ ನಿಂತದ್ದು, ಇನ್ನುಳಿದವರೆಲ್ಲರೂ ಭಯಗ್ರಸ್ತರಾಗಿದ್ದಾರೆ. ಭೂಯಶ್ಚೈನಂ ತದಾ ಭ್ರಾಮ್ಯ ವರುಣಾಯನ್ಯಪಾತಯತ್. ವರುಣದೇವರ ಮೇಲೆ ಪರಿಘ ಎಂಬಂತಹ ಆಯುಧವನ್ನು ಎಸೆದಿದ್ದಾನೆ ವಿಪ್ರಚಿತ್ತಿ. ಆ ಪರಿಘ ಎಂಬ ಆಯುಧ ವರುಣದೇವರ ಮೇಲೆ ಬಿದ್ದರೆ ಪುಡಿ ಪುಡಿಯಾಗಿ ಹಾರಿ ಹೋಗಿದೆ, ಬೂದಿ ಹಾರಿದ ಹಾಗೆ. ಅಂಥ ಶರೀರ ವರುಣದೇವರದು. ಪುನಃ ವರುಣದೇವರು ನಾನಾ ವಿಧವಾದ ನಾಗಗಳನ್ನು ಮುಂದೆ ಮಾಡಿಕೊಂಡು ಯುದ್ಧ ಮಾಡಿದ್ದಾರೆ. ಗರುಡಾಸ್ತ್ರವನ್ನು ಬಿಟ್ಟು ವಿಪ್ರಚಿತ್ತಿ ಆ ನಾಗಗಳನ್ನೆಲ್ಲ ನಾಶ ಮಾಡಿದ್ದೇನೆಲ್ಲ. ಎಷ್ಟು ವಿಚಿತ್ರ ಇದೆ ನೋಡಿ. ಗರುಡದೇವರು ದೇವತೆಗಳು, ಆದರೆ ಆ ಗರುಡ ಮಂತ್ರವನ್ನು ಹೇಳಿ ಗರುಡಾಸ್ತ್ರವನ್ನು ಅಭಿಮಂತ್ರಣ ಮಾಡಿ ಬಿಟ್ಟರೆ ಅವರು ಯಾರೇ ಇರಲಿ, ದೇವತೆಗಳೇ ಇರಲಿ, ದೈತ್ಯರೇ ಇರಲಿ, ಯಾರು ಆ ಮಂತ್ರವನ್ನು ಜಪ ಮಾಡ್ತಾರೋ ಅವರಿಗೆ ಆ ಫಲವನ್ನು ಕೊಡಬೇಕು ಅನ್ನುವುದು ದೇವರ ಆದೇಶ. ವಿಪ್ರಚಿತ್ತಿ ಗರುಡಾಸ್ತ್ರವನ್ನು ಬಿಟ್ಟರೆ ಗರುಡದೇವರು ವರುಣದೇವರು ಪ್ರಯೋಗ ಮಾಡಿದ ನಾಗಾಸ್ತ್ರಗಳನ್ನು ನಾಶ ಮಾಡಿ ಹಾಕ್ತಾರೆ. ಈ ರೀತಿ ಆ ವಿಪ್ರಚಿತ್ತಿ ಅಲ್ಲಿ ಜಯವನ್ನು ಪಡೆದಿದ್ದಾನೆ. ವರುಣದೇವರು ಇಂದ್ರದೇವರಿಗೆ ಶರಣು ಹೋಗಿದ್ದಾರೆ. ಆಮೇಲೆ ಅಗ್ನಿದೇವರನ್ನು ಎಲ್ಲ ಬ್ರಹ್ಮರ್ಷಿಗಳು, ದೇವರ್ಷಿಗಳು, ರಾಜರ್ಷಿಗಳು ಎಲ್ಲರೂ ಅಗ್ನಿಯ ಸ್ತುತಿ ಮಾಡಿದ್ದಾರೆ. ಏನಾದರೂ ಮಾಡಿ ನಿಮ್ಮ ದೇವತಾ ಪಕ್ಷಕ್ಕೆ ಜಯವಾಗುವ ಹಾಗೆ ಮಾಡು, ದೇವತಾ ಪಕ್ಷ ಕ್ಷೀಣವಾಗ್ತಾ ಇದೆ, ಏನಾದರೂ ಮಾಡಬೇಕು ಅಂತ ಅತ್ಯಂತ ವಿಸ್ತೃತವಾದ ಅಗ್ನಿಯ ಸ್ತೋತ್ರ ಇದೆ. ಅಗ್ನಿಯ ನಾಮಾವಳಿ, ಅನೇಕ ನಾಮಗಳಿಂದ ಅಗ್ನಿಯ ಮಹಿಮೆಯನ್ನು ಕೊಂಡಾಡುತ್ತಾ ಸ್ತೋತ್ರವನ್ನು ಮಾಡಿದ್ದಾರೆ. ಅಗ್ನಿದೇವರು ಭಾರೀ ಭಯಾನಕವಾದಂತಹ ತಮ್ಮ ರೂಪವನ್ನು ತೋರಿಸಿ ಅಲ್ಲಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಅಗ್ನಿ ಯಾರಿಗೂ ಕಾಣಿಸ್ತಾ ಇಲ್ಲ, ಆದರೆ ಎಲ್ಲ ಆಯುಧಗಳು ಸುಡ್ತಾ ಇವೆ, ರಥಗಳು ಸುಡ್ತಾ ಇವೆ, ಧ್ವಜಗಳು ಸುಡ್ತಾ ಇವೆ, ಸಾರಥಿಗಳು ಸಾಯ್ತಾ ಇದ್ದಾರೆ, ವಾಹನಗಳು ಸಾಯ್ತಾ ಇವೆ, ಕುದುರೆಗಳು ಸುಟ್ಟು ಹೋಗ್ತಾ ಇವೆ. ಯುದ್ಧ ಮಾಡಬೇಕು ಅಂದರೆ ಎದುರಿಗೆ ಅಗ್ನಿ ಕಾಣಿಸ್ತಾ ಇಲ್ಲ, ಅದೃಶ್ಯನಾಗಿ ಅಗ್ನಿ ಎಲ್ಲರನ್ನು ಸುಡ್ತಾ ಇದ್ದಾನೆ. ಈ ರೀತಿ ಆ ಅಗ್ನಿದೇವರು ಯುದ್ಧ ಮಾಡುವಾಗ ಮಯಾಸುರ ಮತ್ತು ಶಂಬರಾಸುರ ಇವರಿಬ್ಬರು ಮತ್ತೆ ನೋಡಿ ಬಿಟ್ಟದ್ದು ಪರ್ಜನ್ಯಾಸ್ತ್ರ, ವಾರುಣಾಸ್ತ್ರ. ದೇವತೆಗಳಿಗೆ ಮತ್ತೆ ದೇವತೆಗಳಿಂದಲೇ, ಹೇಗೆ ನಮ್ಮ ಶಾಸ್ತ್ರದಲ್ಲಿ ಹೇಳುವಾಗ ಪ್ರತ್ಯಕ್ಷಕ್ಕೆ ಅನುಮಾನ ಆಗಮಗಳಿಂದ ಬಾಧ ಇಲ್ಲ, ಪ್ರತ್ಯಕ್ಷಕ್ಕೆ ಬಲವತ್ ಪ್ರತ್ಯಕ್ಷದಿಂದಲೇ ಬಾಧ ಅಂತ. ಹಾಗೆ ದೇವತೆಗಳನ್ನು ಅಸುರರಾಗಿ ಸೋಲಿಸಲಿಕ್ಕಾಗಿಲ್ಲ, ಮತ್ತೆ ದೇವತೆಗಳ ಸಹಾಯವನ್ನೇ ಪಡೆದು ಸೋಲಿಸಿದ್ದಾರೆ ಅಂತ. ಅಂತಹ ಪರಾಕ್ರಮ ದೇವತೆಗಳಲ್ಲಿದೆ ಎನ್ನುವುದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಆ ಪಾರ್ಜನ್ಯಾಸ್ತ್ರ ವಾರುಣಾಸ್ತ್ರಗಳನ್ನು ಬಿಟ್ಟು ಈ ಅಗ್ನಿಯನ್ನು ಮತ್ತೆ ಶಾಂತಗೊಳಿಸಿದ್ದಾರೆ ಮಯಾಸುರ ಶಂಬರಾಸುರ. ಆಗ ಬೃಹಸ್ಪತ್ಯಾಚಾರ್ಯರಂದರು ಅಗ್ನಿದೇವರಿಗೆ, ಅಗ್ನಿ ಪರ್ಜನ್ಯಾಸ್ತ್ರ ವಾರುಣಾಸ್ತ್ರಗಳನ್ನು ಬಿಟ್ಟರು ಅಂತ ನೀನು ಶಾಂತನಾದರೆ ಹೇಗೆ ಅಂತ ಮತ್ತೆ ಬೃಹಸ್ಪತ್ಯಾಚಾರ್ಯರು ಮತ್ತೊಮ್ಮೆ ಅಗ್ನಿಯ ಸ್ತೋತ್ರವನ್ನು ಮಾಡಿದ್ದಾರೆ. ದೊಡ್ಡವರು ಬೃಹಸ್ಪತ್ಯಾಚಾರ್ಯರು ಅಗ್ನಿಗಿಂತಲೂ, ಆದರೂ ಅಗ್ನಿಂತರ್ಯಾಮಿಯಾದ ಪರಶುರಾಮ ದೇವರನ್ನು ಸ್ತೋತ್ರ ಮಾಡುತ್ತೇವೆ ಎಂಬ ಅನುಸಂಧಾನದಿಂದ ಮಾಡಿದ್ದಾರೆ. ಶ್ರೀಮದ್ ಆಚಾರ್ಯರು ನಿರ್ಣಯವನ್ನು ಹೇಳುತ್ತಾರೆ. ಸದೇಹಮಾನಿ ಹರಯೇ ಪ್ರಣಮೇತ್ ಕೇವಲಾಯವಾ ಅಂತ. ಉತ್ತಮರಾದವರು ಕೆಲವೊಮ್ಮೆ ಅಧಮರ ಸ್ತೋತ್ರವನ್ನು ಮಾಡುವ ಸಂದರ್ಭ ಬಂದರೆ ಪ್ರಣಮೇತ್ ಕೇವಲಾಯ, ಅಂತರ್ಯಾಮಿಯಾದ ಪರಮಾತ್ಮನಿಗೆ ಮಾತ್ರ ಅವರು ಸ್ತೋತ್ರವನ್ನು ಮಾಡುತ್ತಾರೆ ಅಂತ. ಆ ದೃಷ್ಟಿಯಲ್ಲಿ ಬೃಹಸ್ಪತ್ಯಾಚಾರ್ಯರು ಅಗ್ನಿಯ ಸ್ತೋತ್ರವನ್ನು ಮಾಡಿದ್ದಾರೆ. ತ್ವಮೇವಾಗ್ನಿ ಸರ್ವಮಸಿ
ತ್ವಯಿ ಸರ್ವಮಿದಂ ಜಗತ್ ತ್ವಂ ಧಾರಯಸಿ ಭೂತಾನಿ ಭುವನಂ ತ್ವಂ ಬಿಭರ್ಷಿಷ. ಸಕಲ ಜಗತ್ತಿಗೆ ನೀನೇ ಆಧಾರ, ನಿನ್ನಿಂದಲೇ ಎಲ್ಲರೂ ಬದುಕುವುದು, ನೀನಿಲ್ಲದೆ ಯಾರಿಗೂ ಹೊಟ್ಟೆಗೆ ಅನ್ನ ಇಲ್ಲ. ಅಂತಹ ಮಹಾನುಭಾವ ನೀನು, ಹೇಗಾದರೂ ಮಾಡಿ ಪುನಃ ಯುದ್ಧವನ್ನು ಮಾಡು, ಅಸುರರನ್ನು ನಾಶ ಮಾಡು ಅಂತ. ನೀರು ಬಿತ್ತು ಅಂತ ನೀನು ಶಾಂತನಾಗ್ತೀಯಲ್ಲ, ನೀರನ್ನು ಹುಟ್ಟಿಸಿದವನು ನೀನೇ ತಾನೆ, ನಿನ್ನಿಂದಲೇ ನೀರು ಹುಟ್ಟಿದ್ದಲ್ಲ. ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪಃ. ನಿನ್ನಿಂದ ಹುಟ್ಟಿದ ನೀರು, ಆ ನೀರಿನಿಂದ ನೀನೇ ಶಾಂತನಾಗುವುದು ಏಕೆ? ನಿನ್ನ ಬಲವನ್ನು, ಅದು ಭಗವಂತನ ಸಂಕಲ್ಪ ಉಳಿದ ಸಂದರ್ಭದಲ್ಲಿ ಸರಿ. ಈಗ ಮಾತ್ರ ತಾಂ ಸ್ವಯೋನಿಂ ಸಮಾಸಾದ್ಯ ಕಿಂ ವಿಷೀದಸಿ ಪಾವಕ. ಅದಕ್ಕಾಗಿ ಯಾಕೆ ನೀನು ಈ ರೀತಿ ಶಾಂತನಾಗ್ತೀಯ? ನಿನ್ನ ಪರಾಕ್ರಮವನ್ನು ತೋರಿಸು ಅಂತ ಈ ರೀತಿಯಾಗಿ ಹೇಳಿದಾಗ ಪುನಃ ಅನೇಕ ಜನರನ್ನು ಅಗ್ನಿದೇವರು ಸಂಹಾರ ಮಾಡಿದ್ದಾರೆ. ಅದ್ಭುತವಾಗಿರುವಂತಹ ಅಗ್ನಿಯ ಪರಾಕ್ರಮ ಮತ್ತೆ ಪ್ರಕಟವಾಗಿದೆ. ದೈತ್ಯರೆಲ್ಲ ಸುಟ್ಟು ಬೂದಿಯಾಗ್ತಾ ಇದ್ದಾರೆ. ಆಗ ಪುನಃ ಪ್ರಹ್ಲಾದರಾಜರು ಬಲಿಚಕ್ರವರ್ತಿಗೆ ಹೇಳ್ತಾರೆ, ಈಗ ಸುಮ್ಮನೆ ಕೂಡುವುದು ಬೇಡ, ನಿನ್ನ ಪರಾಕ್ರಮವನ್ನು ತೋರಿಸು. ನೀನೇನು ಸಾಮಾನ್ಯನಲ್ಲ, ಬ್ರಾಹ್ಮಣರ ಆಶೀರ್ವಾದ ಪಡೆದು ಬಂದಿದ್ದಿ. ವಿಪ್ರಬಲೋದರ್ಕಃ, ಶುಕ್ರಾಚಾರ್ಯರ ಆಶೀರ್ವಾದವನ್ನು ಪಡೆದು ಬಂದಿದ್ದೀಯಾ, ಯಜ್ಞಯಾಗಾದಿಗಳನ್ನು ಮಾಡಿಸಿಕೊಂಡಿದ್ದಿ, ಬ್ರಹ್ಮದೇವರ ವಿಶೇಷ ಅನುಗ್ರಹ ಇದೆ ನಿನಗೆ, ಅಷ್ಟೈಶ್ವರ್ಯಗಳನ್ನು ಪಡೆದುಕೊಂಡಿದ್ದಿ, ವಶಿತ್ವ ಮೊದಲಾದಂತಹ ಶಕ್ತಿಗಳೆಲ್ಲ ನಿನಗಿದೆ, ಅಣಿಮಾಲಿಘಿಮಾದಿ ಶಕ್ತಿಗಳೆಲ್ಲ ಇವೆ. ಇಷ್ಟೆಲ್ಲ ಇದ್ದಾಗ ಯಾಕೆ ನೀನು ಹೆದರ್ತಾ ಇದ್ದಿ? ಅಗ್ನಿ ಬಂದು ಸುಡ್ತಾ ಇದ್ದಾನೆ ಅಂತ ಭಯಪಡಬೇಡ, ಉತ್ಸಾಹದಿಂದ ಮುಂದಾಗುವಂಥ ಪ್ರಹ್ಲಾದರಾಜರು ಮೊಮ್ಮಗನಾದ ಬಲಿಗೆ ಪ್ರೋತ್ಸಾಹನೆಯನ್ನು ಕೊಟ್ಟಿದ್ದಕ್ಕೆ ಮತ್ತೆ ಬಲಿಚಕ್ರವರ್ತಿ ಪ್ರೋತ್ಸಾಹದಿಂದ ಭಾರೀ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಬಲಿಚಕ್ರವರ್ತಿಗೂ ಇಂದ್ರದೇವ್, ಈ ಕಡೆಗೆ ದೇವತೆಗಳೆಲ್ಲ ಇಂದ್ರನಿಗೆ ಶರಣು ಹೋದರು. ಸ್ವತಃ ಬಲಿಚಕ್ರವರ್ತಿ ಘೋರವಾದ ಯುದ್ಧವನ್ನು ಮಾಡ್ತಾ ಇದ್ದಾನೆ. ನೀವ್ಯಾಕೆ ಉಪೇಕ್ಷೆ ಮಾಡ್ತಾ ಇದ್ದೀರಿ? ನಾವೆಲ್ಲ ಸೋತಿದ್ದೇವೆ, ಉಳಿದದ್ದು ನೀವು ಒಬ್ಬರು, ನೀವೇ ಯುದ್ಧವನ್ನು ಮಾಡಿ ಎಂದಾಗ ಇಂದ್ರದೇವರಿಗೂ ಬಲಿಚಕ್ರವರ್ತಿಗೂ ಯುದ್ಧ ಪ್ರಾರಂಭವಾಗ್ತಾ ಇದೆ. ಭಾರೀ ಯುದ್ಧ. ಪ್ರಹ್ಲಾದರಾಜರು ಮಧ್ಯೆ ಮಧ್ಯೆ ಪ್ರೋತ್ಸಾಹ ಕೊಡ್ತಾರೆ ಬಲಿಚಕ್ರವರ್ತಿಗೆ, ಸ್ತೋತ್ರ ಮಾಡ್ತಾರೆ, ನಿನ್ನ ಬಲ ಹೀಗೆ, ನಿನ್ನ ಶಕ್ತಿ ಹೀಗೆ, ನೀನು ಇಷ್ಟು ಆಶೀರ್ವಾದ ಪಡೆದುಕೊಂಡು ಬಂದಿದ್ದಿ ಅಂತ. ಪ್ರಹ್ಲಾದೇನ ಸ್ತುತಿ ಶತೈ ಕರ್ಮಭಿರ್ಜಯ ಸಮ್ಮತೈ ಪ್ರಬೋಧಿತೋ ದೈತ್ಯಪತಿ ಅಗ್ನಿರಿದ್ಧ ಇವಾಬಭೌ. ಅವರು ಒಂದೊಂದು ಮಾತು ಹೇಳಿದಾಗ ಬಲಿಚಕ್ರವರ್ತಿಗೆ ಶಕ್ತಿ ಬರ್ತಾಯಿತ್ತು, ಮತ್ತೆ ಉತ್ಸಾಹ. ಆ ರೀತಿ ಯುದ್ಧ ನಡೀತಾ ಇದೆ. ಈ ಕಡೆಗೆ ಇಂದ್ರದೇವರು ಆಗ್ನೇಯಾಸ್ತ್ರವನ್ನು ಬಿಟ್ಟರೆ ಬಲಿಚಕ್ರವರ್ತಿ ವಾರುಣಾಸ್ತ್ರವನ್ನು ಬಿಟ್ಟು, ಎಲ್ಲ ಮತ್ತೆ ದೇವತೆಗಳದೇ, ವಾರುಣಾಸ್ತ್ರವನ್ನು ಬಿಟ್ಟು ಆ ಆಗ್ನೇಯಾಸ್ತ್ರವನ್ನು ಶಾಂತಗೊಳಿಸಿದ್ದಾರೆ. ಪುನಃ ಇಂದ್ರದೇವರು ವಜ್ರಾಯುಧವನ್ನೇ ತೆಗೆದುಕೊಂಡು ವಜ್ರಾಯುಧ ಪ್ರಹಾರ ಮಾಡಿ ಬಲಿಚಕ್ರವರ್ತಿಯನ್ನು ಸಂಹಾರ ಮಾಡುತ್ತೇನೆ ಅಂತ ಹೊರಟಾಗ ಆಕಾಶವಾಣಿ ಆಗ್ತದೆ, ಇಂದ್ರ ನಿಲ್ಲು ಅಂತ. ಅಶರೀರವಾಣಿ ಆಯಿತು. ನಿವರ್ತಸ್ವ ಮಹಾಬಾಹೋ ಸುರಾಣಾಂ ನಂದಿವರ್ಧನ. ಇದು ನಿಮ್ಮ ಜಯಕಾಲ ಅಲ್ಲ. ಈಗ ಬಲಿಚಕ್ರವರ್ತಿಗೆ ಜಯ ಕೊಡಬೇಕು ಅಂತ ಪರಮಾತ್ಮನ ಸಂಕಲ್ಪ ಇದೆ. ನೀನು ಯುದ್ಧದಿಂದ ನಿವೃತ್ತನಾಗು. ನಿಮಗೆ ಜಯವಿಲ್ಲ ಅಂತ ತಿಳಿದುಕೊಳ್ಳಬೇಡ, ನಿಮಗೆ ಶಾಶ್ವತವಾದ ಜಯ. ಸ್ವಲ್ಪ ದಿನ ಕಾಯಬೇಕು. ಏನು ಅದ್ಭುತವಾದ ಮಾತನ್ನು ಆಕಾಶವಾಣಿಯಲ್ಲಿ ವಾಯುದೇವರು ಹೇಳುತ್ತಾರೆ. ಪ್ರಾಯ ಅಂತ ಅನ್ಕೋಬೇಕು, ಅಶರೀರ ವಾಯು. ಅಂತಹ ಅಶರೀರವಾಣಿಯಲ್ಲಿ ಹೇಳ್ತಾರೆ, ಇವನನ್ನು, ಈ ಬಲಿಚಕ್ರವರ್ತಿಯನ್ನು ಸೋಲಿಸುವ ಒಬ್ಬ ವ್ಯಕ್ತಿ ಬರ್ತಾನೆ ಮುಂದೆ. ಸ್ವಯಂಭು ನೈಷ ಶಕ್ಯ ಸ್ವಯಾಜೋಜೇತುಂ ತ್ರಿದಶೈರವ. ಎಲ್ಲ ದೇವತೆಗಳು ಕೂಡಿದರೂ ಈಗ ಇವನನ್ನು ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ. ಯೋಹ್ಯಸ್ಯ ಜೇತಾ ಭಗವಾನ್ ತಂ ಶೃಣುಷ್ವ ಸಮಾಹಿತಃ. ಬ್ರಹ್ಮಣಸ್ಸ ಹಿ ಸರ್ವಸ್ವಂ. ಚತುರ್ಮುಖ ಬ್ರಹ್ಮದೇವರಿಗೂ ಸರ್ವಸ್ವವನ್ನು ಕೊಟ್ಟವ, ಎಲ್ಲ ದೇವತೆಗಳಿಗೆ ಪರಮಗತಿ, ಸಕಲ ಸಚ್ಚಾಸ್ತ್ರಗಳ ಮಹಾತಾತ್ಪರ್ಯ ವಿಷಯ, ಪರಂ ರಹಸ್ಯಂ, ಎಲ್ಲ ಧರ್ಮಗಳಿಗೆ ಫಲಪ್ರದನಾದವನು, ಗತಿಯಾದವನು, ಪರತರ ಶ್ರೀವಾನ್, ಪರಾವರಗತಿ ಪ್ರಭು, ಸಹಸ್ರಶೀರ್ಷ ಪುರುಷ, ಸಹಸ್ರಾಕ್ಷ ಸಹಸ್ರಪಾತ್. ಪುರುಷ ಸೂಕ್ತದಲ್ಲಿ ಪುರುಷ ಶಬ್ದದಿಂದ ನಾರಾಯಣನನ್ನು ತೆಗೆದುಕೊಳ್ಳಬೇಕು, ಇನ್ಯಾರಾದರನ್ನಾದರೂ ತೆಗೆದುಕೊಳ್ಳಬೇಕು ಅಂತ ಚರ್ಚೆ ಮಾಡುತ್ತಾರೆ. ಏನು ಹೇಳುತ್ತದೆ ಹರಿವಂಶ? ಸಹಸ್ರಶೀರ್ಷ ಪುರುಷ, ಸಹಸ್ರಾಕ್ಷ ಸಹಸ್ರಪಾತ್, ಶಂಖಚಕ್ರ ಗದಾಪಾಣಿ ಪೀತವಾಸಾಸುರಾರಿಹ. ಅಂತಹ ಸಾಕ್ಷಾತ್ ಪರಮಪುರುಷ ನಾರಾಯಣ ಬ್ರಹ್ಮಾದಿ ದೇವತೆಗಳಿಗೆ ವರಪ್ರದ, ಫಲಪ್ರದ, ಧರ್ಮಾಧ್ಯಕ್ಷ, ಧರ್ಮಶಾಸ್ತ್ರ ಅಂತಹ ಪರಮಾತ್ಮನೇ ಅವತಾರ ಮಾಡಿ, ವಾಮನನಾಗಿ ಅವತಾರ ಮಾಡಿ ತ್ರಿವಿಕ್ರಮನಾಗಿ ನಿಂತು ಬಲಿಚಕ್ರವರ್ತಿಯಿಂದ ರಾಜ್ಯವನ್ನು ಕಿತ್ತಿಕೊಂಡು ನಿನಗೆ ಕೊಡ್ತಾನೆ. ಇಂದ್ರ
ಆಗ ನೀನು ರಾಜನಾಗುವಂತೆ. ಸುಮ್ಮನೆ ಕುಳಿತಲ್ಲಿಯೇ ಕುಳಿತು ರಾಜನಾಗುವ ಯೋಗ ನಿನಗಿದೆ, ಯಾಕೆ ಇಷ್ಟು ಕಷ್ಟಪಟ್ಟು ಯುದ್ಧ ಆಡ್ತೀವಿ, ನಡಿ ಮನೆಗೆ. ಶರೀರವಾಣಿ ಆದ ಮೇಲೆ ಅದ್ಯಾಕೆ ಇಷ್ಟೆಲ್ಲ ನಾನು ಮಹಾಪರಾಕ್ರಮಿ ಹಾಗೆ ಹೀಗೆ ಏನೂ ಆರ್ಗ್ಯುಮೆಂಟ್ ಇಲ್ಲ, ದೇವರ ಆಜ್ಞೆ ಆಯಿತು, ಎರಡನೇ ಮಾತೇ ಇಲ್ಲ. ತಲೆ ಬಾಗಿ ನಮಸ್ಕಾರ ಮಾಡಿದರು. ಇಂದ್ರದೇವರು ಐರಾವತಕ್ಕೊಂದೆರಡು ಬಡದರು ತಲೆ ಮೇಲೆ, ಅದು ತಿರುಗಿತು. ನೇರವಾಗಿ ತಮ್ಮ ಸ್ಥಾನಕ್ಕೆ ತಾವು ಹೊರಟು ಹೋಗಿದ್ದಾರೆ. ಬಲಿಚಕ್ರವರ್ತಿ ರಾಜ್ಯವನ್ನು ಆಳ್ತಾ ಇದ್ದಾನೆ. ಭಾರೀ ವೈಭವವೇ ವೈಭವ. ಕೇಳಬೇಕೆ, ದೈತ್ಯರ ಚೀರಾಟ, ಕಿರುಚಾಟ, ಕುಣದಾಟ. ಅದ್ಭುತವಾದ ರೀತಿಯಲ್ಲಿ ಬಲಿಚಕ್ರವರ್ತಿಗೆ ಅವರು ಅಲ್ಲಿ ಪಟ್ಟಾಭಿಷೇಕ ಮಾಡಿಸಿದ್ದಾರೆ. ಸ್ವತಃ ಮಹಾಲಕ್ಷ್ಮೀ ದೇವಿ ಮತ್ತು ಯಾಂ ಪರೋಶಕು ಉರುಧೈವ ಕರೋತಿ ಲೀಲಾಂ ತಾಂ ತಾಂ ಕರೋತ್ಯನು ತಥೈವ ರಮಾಪಿ ದೇವಿ. ಈಗ ಬಲಿಚಕ್ರವರ್ತಿಗೆ ರಾಜ್ಯವನ್ನು ಕೊಡಬೇಕು ಅನ್ನುವುದು ದೇವರ ಸಂಕಲ್ಪ ಅಂದರೆ ಮತ್ತೆ ಲಕ್ಷ್ಮೀದೇವಿ ಏನು ಮಾಡ್ತಾಳೆ? ಅವಳು ಬಂದಿದ್ದಾಳಲ್ಲಿ. ಲಕ್ಷ್ಮೀದೇವಿ ಬಂದು ಬಲಿಚಕ್ರವರ್ತಿಗೆ ಹೇಳ್ತಾ ಇದ್ದಾಳೆ, ನಿನ್ನ ಧರ್ಮ, ನಿನ್ನ ಶ್ರದ್ಧೆ, ನಿನ್ನ ಭಕ್ತಿ ಇವುಗಳಿಗೆ ನಾನು ಪ್ರಸನ್ನಳಾಗಿದ್ದೇನೆ, ನಿನ್ನಲ್ಲಿ ಪೂರ್ಣಳಾಗಿ ಸನ್ನಿಹಿತಳಾಗ್ತೇನೆ, ನೀನೇನು ಚಿಂತೆ ಮಾಡಬೇಡ. ಎಲ್ಲಿಯವರೆಗೆ ನೀನು ರಾಜನಾಗಬೇಕು ಅಂತ ನನ್ನ ಸ್ವಾಮಿಯ ಸಂಕಲ್ಪ ಇದೆ, ಶ್ರೀಹರಿಯ ಸಂಕಲ್ಪ, ಅಲ್ಲಿಯವರೆಗೆ ನಾನು ನಿನ್ನಲ್ಲಿ ಸನ್ನಿಹಿತಳಾಗಿರ್ತೇನೆ ಅಂತ. ಲಕ್ಷ್ಮೀದೇವಿ ಒಳಗೆ ಹೆಜ್ಜೆ ಇಟ್ಟದ್ದೇ ತಡ ಹಿಂದೆ ಬಂದರು ನೋಡಿ ಎಲ್ಲ ದೇವತಾ ಸ್ತ್ರೀಯರು. ಪ್ರಭಾ, ಧೃತಿ, ಕ್ಷಮಾ, ಭೂತಿ, ನೀತಿ, ವಿದ್ಯಾ, ಸ್ಮೃತಿ, ಕೀರ್ತಿ, ದ್ಯುತಿ, ಹ್ರೀ, ಶ್ರುತಿ, ಪ್ರೀತಿ, ಕೀರ್ತಿ, ಶಾಂತಿ, ಪುಷ್ಟಿ, ಕ್ರಿಯಾ, ಇವರೆಲ್ಲ ಈ ಎಲ್ಲ ಸದ್ಗುಣಗಳಿಗೆ ಅಭಿಮಾನಿಗಳಾದ ದೇವತೆಗಳು. ಆ ಎಲ್ಲ ಸಾತ್ವಿಕವಾದ ಪ್ರವೃತ್ತಿಗಳಿಗೆ ಅಭಿಮಾನಿ ದೇವತೆಗಳೆಲ್ಲ ಲಕ್ಷ್ಮೀದೇವಿಯ ಜೊತೆಗೆ ಬಂದರು. ಮುಂದೊಮ್ಮೆ ಲಕ್ಷ್ಮೀದೇವಿ ಹೊರಟದ್ದು ಬರ್ತದೆ, ಅದು ಮಹಾಭಾರತದಲ್ಲಿ ಹಿಂದೆ ಬಂದಿದೆ. ಆ ಸಂದರ್ಭದಲ್ಲಿ ಅವರೆಲ್ಲ ಹೊರಗೆ ಬರ್ತಾರೆ, ಮತ್ತೆ ಆ ಕಥೆ ಬೇರೆ. ಆದರೆ ಈಗ ಆ ಬಲಿಚಕ್ರವರ್ತಿಗೆ ಐಶ್ವರ್ಯವನ್ನು ಕೊಡಬೇಕು ಅಂತ ದೇವರ ಸಂಕಲ್ಪ. ಅದಕ್ಕಾಗಿ ಲಕ್ಷ್ಮೀದೇವಿ ಸಕಲ ಗುಣಗಳಿಂದ ಸಹಿತಳಾಗಿ ಅವನಲ್ಲಿ ಸನ್ನಿಹಿತಳಾಗಿದ್ದಾಳೆ. ಈ ಕಡೆಗೆ ಇಂದ್ರದೇವರು ನೇರವಾಗಿ ಬಂದು ತಾಯಿಯ ಮುಂದೆ ಅಳ್ತಾ ಇದ್ದಾರೆ. ಅಮ್ಮ ಅಂದರು. ಅದಿತಿದೇವಿ ಏನಾಯ್ತಪ್ಪ ಅಂದರು. ಹೀಗಾಗಿದೆ ನಮ್ಮ ಪರಿಸ್ಥಿತಿ. ಹಾಗಾದರೆ ತಂದೆಯಾದ ಕಶ್ಯಪ ಋಷಿಗಳ ಹತ್ರ ಹೋಗೋಣ, ಅವರಿಗೇನೇ ಪ್ರಾರ್ಥನೆ ಮಾಡೋಣ. ಆದ್ಯಂ ದೇವಂ ಗುರುಂ ದಿವ್ಯಂ. ಅವರ ತಲೆಯೇ ಒಣಗ್ತಿರಲಿಲ್ಲಂತೆ ಕಶ್ಯಪರದು. ಭಯಂಕರ ದೊಡ್ಡ ಜಟ, ಪ್ರಾತಃ ಸ್ನಾನ ಮಾಡೋದು, ಇನ್ನೇನು ಒಣಗ್ತದೆ ಅನ್ನೋದ್ರೊಳಗೆ ಮಧ್ಯಾಹ್ನ ಸ್ನಾನ, ಮತ್ತೆ ಒಣಗ್ತದೆ ಅನ್ನೋದ್ರೊಳಗೆ ಸಂಜೆ ಸ್ನಾನ. ಅದು ಯಾವಾಗ ಒಣಗಬೇಕದು? ಆದ್ಯಂ ದೇವಂ ಗುರುಂ ದಿವ್ಯಂ ಕ್ಲಿನ್ನಂ ತ್ರಿಶ್ರವಣಂ ಬುಭಿ. ಯಾವಾಗಲೂ ಸ್ನಾನ ಮಾಡಿ 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 ಒದ್ದೆನೇ ಇರ್ತಿತ್ತು ಅವರ ತಲೆ. ಅಂತಹ ಅದ್ಭುತವಾದ ತಪಸ್ವಿಗಳು, ಮಹಾನುಭಾವರು, ಪಾಠ ಪ್ರವಚನದಲ್ಲಿ ನಿರತರು. ನೋಡಿ, ಎಲ್ಲ ದೇವತೆಗಳು ಅವರ ಮಕ್ಕಳು, ಎಲ್ಲ ದೈತ್ಯರು ಅವರ ಮಕ್ಕಳು, ದಾನವರು, ಯಕ್ಷರು, ರಾಕ್ಷಸರು, ಕಿನ್ನರರು, ನಾಗಗಳು ಎಲ್ಲರೂ ಅವರ ಮಕ್ಕಳು, ಸಂತತಿ. ಇಷ್ಟಿದ್ದು ಎಲ್ಲ ನಮ್ಮದೇ ಇದೆ ಇನ್ನೇನು ಅಂಥೇಳಿ ಆರಾಮಾಗಿ ಹಾಸಿಗೆ ಹಾಸ್ಕೊಂಡು ಮಲ್ಕೊಂಡಿಲ್ಲ. ಸ್ವಾಧ್ಯಾಯ ನಿರತಂ, ನಿರಂತರ ವೇದಾಧ್ಯಯನ, ಜಪ, ಧ್ಯಾನ ಇದರಲ್ಲಿ ಆಸಕ್ತರಾಗಿದ್ದಾರೆ. ಅಲ್ಲಿ ಹೋಗಿ ದೇವತೆಗಳೆಲ್ಲ ನಮಸ್ಕಾರ ಮಾಡಿದರು, ನಡೆದದ್ದನ್ನೆಲ್ಲ ತಿಳಿಸಿದರು. ಅವರಂದರು, ನಾನು ನಿಮ್ಮಪ್ಪ ಅನ್ನೋದಕ್ಕೆ ನೀವೆಲ್ಲ ನನ್ನ ಹತ್ರ ಬಂದ್ರಲ್ಲ, ನಮ್ಮ ತಾತನ ಹತ್ರ ಹೋಗೋಣ ಅಂತ. ನಮ್ಮಪ್ಪ ಮರೀಚಿಗಳು, ಅವರು ಬೇಡ, ಅವರಪ್ಪ ಬ್ರಹ್ಮದೇವರು, ಬ್ರಹ್ಮದೇವರಿಗೆ ಶರಣ ಹೋಗೋಣ. ಜೀವೋತ್ತಮರು, ಸರ್ವಜ್ಞರು, ಪರಮಾತ್ಮನಿಗೆ ಅತ್ಯಂತ ಪ್ರಿಯರು, ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ ಅಂತ ನಿನ್ನ ಪರವಾಗಿ ಅವರು ಪ್ರಾರ್ಥನೆ ಮಾಡಿದರೆ ಪರಮಾತ್ಮನಿಗೆ, ಪರಮಾತ್ಮ ನಿಮ್ಮೆಲ್ಲರನ್ನು ಉದ್ಧಾರ ಮಾಡ್ತಾನೆ. ಆದ್ದರಿಂದ ಆ ಜೀವೋತ್ತಮರಾದ ಬ್ರಹ್ಮದೇವರ ಹತ್ರ ಹೋಗೋಣ ಅಂತ. ಆ ಬ್ರಹ್ಮದೇವರ ಹತ್ರ ಬಂದರೆ ಏನ ಬ್ರಹ್ಮದೇವರ ಅದ್ಭುತವಾಗಿರುವಂತಹ ವೈಭವ ಇದೀಗ ಕೇಳಿದಿರಿ. ಅದನ್ನು ಮತ್ತೆ ವರ್ಣನೆ ಮಾಡ್ತಾರೆ. ಅವರು ಯುದ್ಧಕ್ಕೆ ಅಂತ ದರ್ಶನಕ್ಕೆ ಬಂದಾಗಲೇ ಎಲ್ಲ ವೇದಾಭಿಮಾನಿ ದೇವತೆಗಳು ಸ್ತೋತ್ರ ಮಾಡ್ತಾ ಇದ್ದರು. ಅಂದರೆ ಇನ್ನು ಅವರು ತಮ್ಮ ಲೋಕದೊಳಗೆ, ಸತ್ಯಲೋಕದೊಳಗೆ ತಾವು ಕುಳಿತಾಗ ಅವರ ವೈಭವ ಕೇಳಬೇಕೇ. ಎಲ್ಲ ವೇದಾಭಿಮಾನಿ ದೇವತೆಗಳು, ವೇದಾಂಗಾಭಿಮಾನಿ ದೇವತೆಗಳು ಎಲ್ಲರೂ ಅವರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಎಂಥೆಂತಹ ಪಂಡಿತರಲ್ಲಿದ್ದರು ಬ್ರಹ್ಮಲೋಕದೊಳಗೆ ಅಂತ ವರ್ಣನೆ ಮಾಡ್ತಾರೆ ಕೇಳಿ. ಕೆಲವರೆಲ್ಲ ಇವತ್ತಿನವರು ಆಗೆಲ್ಲ ಏನಿತ್ತು, ಕೇವಲ ವೇದಗಳು, ಬರೀ ವೇದಗಳು ಅಷ್ಟೇ. ವೇದಗಳು, ಯಾವ ಭಾಷೆಗಳಿಲ್ಲ, ಮೀಮಾಂಸಾ ಇಲ್ಲ, ವ್ಯಾಕರಣ ಇಲ್ಲ, ಹಾಗೆಲ್ಲ ಇಲ್ಲ. ಎಲ್ಲ ಶಾಸ್ತ್ರಗಳು ಇತ್ತು ಪರಂಪರೆಯಿಂದ. ಮೀಮಾಂಸಾ
ಹಿತವಾಕ್ಯಜ್ಞಿ, ಮೀಮಾಂಸಾಶಾಸ್ತ್ರವನ್ನು ತಿಳಿದಿದ್ದಾರೆ. ಶಬ್ದ ನಿರ್ವಚನಾರ್ಥಜ್ಞಿ, ಯಾವ ಶಬ್ದಕ್ಕೆ ಏನರ್ಥ ಅಂತ ನಿರ್ವಚನ ಮಾಡಿ ಹೇಳತಕ್ಕಂತಹ ಶಾಸ್ತ್ರಗಳು. ಅಂತಹ ನಿರುಕ್ತ ಶಾಸ್ತ್ರವನ್ನು ತಿಳಿದವರಲ್ಲಿದ್ದಾರೆ, ಶಿಕ್ಷಾಶಾಸ್ತ್ರವನ್ನು ತಿಳಿದವರಿದ್ದಾರೆ, ವ್ಯಾಕರಣಶಾಸ್ತ್ರವನ್ನು ತಿಳಿದವರಿದ್ದಾರೆ, ಭಾರಿ ಸ್ವರಜ್ಞಾನ ಇದ್ದವರು. ಇವರೆಲ್ಲ ಬ್ರಹ್ಮಲೋಕದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ, ಅಲ್ಲಲ್ಲಿ ಪ್ರವಚನ ಮಾಡ್ತಾ ಇದ್ದಾರೆ, ಪಾಠಗಳು ನಡೀತಾ ಇವೆ. ಇವರನ್ನೆಲ್ಲ ನೋಡೋದರಿಂದಲೇ ನಾವು ಪವಿತ್ರರಾದೆವು ಅಂತ ಭಾವಿಸಿದರಂತೆ. ಪೂತಾನ್ಯಾತ್ಮ ಶರೀರಾಣಿ ಮೇನಿರೇತು ನ ಸಂಶಯ. ಅದು ಆ ಬ್ರಹ್ಮಲೋಕದ ವೈಭವ. ನಮಸ್ಕಾರ ಮಾಡ್ತಾ ಇದ್ದಾರೆ, ಪುನಃ ಸಾಷ್ಟಾಂಗ ಪ್ರಣಾಮ ಮಾಡ್ತಾ ಇದ್ದಾರೆ ಬ್ರಹ್ಮದೇವರಿಗೆ. ದೇವತೆಗಳು ಒಂದಲ್ಲ ಎರಡಲ್ಲ, ನಮಸ್ಕುರುವಂತಿ ಚ ಪುನರ್ಗುರಂ ಲೋಕ, ನಮಸ್ಕಾರ ಮಾಡಿಯೇ ಬಂದರು, ಮತ್ತೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಆ ರೀತಿ ಆ ಬ್ರಹ್ಮದೇವರ ನಮಸ್ಕಾರ ಮಾಡಿ ಸ್ತೋತ್ರ ಮಾಡಿ, ಅಲ್ಲಿ ಅನೇಕ ಪೂರ್ವ ಪಕ್ಷಿಗಳು ಇದ್ದರು, ಚಾರ್ವಾಕರು ಮೊದಲಾದವರೆಲ್ಲ. ಅವರನ್ನೆಲ್ಲ ಈ ಉತ್ತಮರಾದಂತಹ ವೇದ ಭಾಷ್ಯಾದಿಗಳನ್ನು ತಿಳಿದುಕೊಂಡಂತಹ ಶಾಸ್ತ್ರಜ್ಞರು ನಿರಾಕರಣೆ ಮಾಡುತ್ತಾರೆ, ಸತ್ಸಿದ್ಧಾಂತದ ಸ್ಥಾಪನೆ ಮಾಡುತ್ತಾರೆ. ಆ ರೀತಿ ಲೋಕಾಯತಿಕ ಮುಖ್ಯೈಶ್ಚ ಶುಶ್ರುವಸ್ವನಮೀರಿತು. ಅಂತಹ ಪೂರ್ವ ಪಕ್ಷಿಗಳೂ ಇದ್ದಾರೆ, ಸಿದ್ಧಾಂತಿಗಳಿದ್ದಾರೆ, ವಾಕ್ಯಾರ್ಥಗಳು ನಡೀತದೆ, ಸತ್ಸಿದ್ಧಾಂತದ ಸ್ಥಾಪನೆ ಆಗ್ತದೆ. ಏನದು ಬ್ರಹ್ಮಲೋಕ? ಯಾವುದನ್ನು ಶ್ರೀಮದ್ ಆಚಾರ್ಯರು ಸರ್ವಮೂಲ ಗ್ರಂಥಗಳಲ್ಲಿ ತಾವು ಮಾಡುತ್ತಾರೆ, ಭಾವಿ ಬ್ರಹ್ಮರು ಈಗ ನಮಗೆ ಮಾಡಿ ತೋರಿಸಿದ್ದಾರೆ. ಅದು ಬ್ರಹ್ಮದೇವರ ಸಭೆಯಲ್ಲಿಯೂ ಆ ಸತ್ಸಿದ್ಧಾಂತದ ಸ್ಥಾಪನೆ ನಿರಂತರವಾಗಿ ನಡೀತಾ ಇರ್ತದೆ. ಅದೇ ಪರಮಾತ್ಮನ ದೊಡ್ಡ ಪೂಜೆ. ವಿವಿಕ್ತ ದೃಷ್ಟಿಸ್ತದು ತಾರಹಣಮ್ಮೇ. ಜೀವಜಡಾತ್ಮಕ ಪ್ರಪಂಚದಿಂದ ಅತ್ಯಂತ ಭಿನ್ನನಾಗಿದ್ದಾನೆ ಪರಮಾತ್ಮ, ಸರ್ವೋತ್ತಮನಾಗಿದ್ದಾನೆ ಅಂತ ಸಮರ್ಥನೆ ಮಾಡುವುದೇ ಒಂದು ದೇವರ ದೊಡ್ಡ ಪೂಜೆ. ಆ ಪೂಜೆಯನ್ನು ಮಾಡದೆ ಬ್ರಹ್ಮದೇವರಿನ್ನೇನು ಮಾಡ್ತಾರೆ ಬೇರೆ? ವೃಷಭನಾಮಕ ಪರಮಾತ್ಮ ತನ್ನ ಮಕ್ಕಳಿಗೆ ಹೇಳಿದ ಆ ಪರಮಾತ್ಮನ ನಿಜವಾದ ಪ್ರಧಾನ ಮಕ್ಕಳು ಆ ಬ್ರಹ್ಮದೇವರು. ಅವರು ಆ ಕಾರ್ಯ ಮಾಡದೇ ಇರ್ತಾರಾ? ಅದೇ ಕಾರ್ಯ ಅಲ್ಲಿ ನಡೀತಾ ಇದೆ. ಇಂತಹ ಬ್ರಹ್ಮಲೋಕದಲ್ಲಿ ಇವರೆಲ್ಲ ಪ್ರವೇಶ ಮಾಡಿದ್ದಾರೆ, ದೇವತೆಗಳು ಪ್ರಾರ್ಥನೆ ಮಾಡಿದ್ದಾರೆ. ನೋಡಿ, ಸರ್ವಾಣಿ ಶ್ರುತಿಶಾಸ್ತ್ರಾಣಿ ಗಾಥಾಶ್ಚ ನಿಯಮಸ್ತಥಾ ಭಾಷ್ಯಾಣಿ ಸರ್ವಶಾಸ್ತ್ರಾಣಿ ದೇಹವಂತೆ ವಿಷಾಂಪತೆ. ವೇದಾಭಿಮಾನಿ ದೇವತೆಗಳಷ್ಟೇ ಅಲ್ಲ, ವೇದ ಭಾಷ್ಯಾಭಿಮಾನಿಗಳು, ಶುದ್ಧವಾದ ಭಗವಂತನಿಗೆ ಸಮ್ಮತವಾದ ವೇದ ಭಾಷ್ಯಗಳಿದ್ದವು. ಆ ಭಾಷ್ಯಾಭಿಮಾನಿ ದೇವತೆಗಳಿದ್ದಾರೆ, ಕಾಲಾಭಿಮಾನಿ ದೇವತೆಗಳಿದ್ದಾರೆ, ಗ್ರಹಾಭಿಮಾನಿ ದೇವತೆಗಳು, ಇನ್ನನೇಕ ತರಹದ ದೇವತೆಗಳೆಲ್ಲ ಆ ಬ್ರಹ್ಮದೇವರಿಗೆ ತಲೆಗಟ್ಟಿಸಿ ನಮಸ್ಕಾರ ಮಾಡ್ತಾ ಇರುವಂತಹ ಒಂದು ವಾತಾವರಣ. ಅಲ್ಲಿ ಹೋಗಿ ಬ್ರಹ್ಮದೇವರ ನಮಸ್ಕಾರ, ಒಂದು ಅಧ್ಯಾಯ ಕೇವಲ ಬ್ರಹ್ಮದೇವರ ವರ್ಣನೆ ಇದೆ. ಇಂಥ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿದರು. ಸರಿ, ಯಾಕೆ ಬಂದಿದ್ದೀರಿ, ಏನಪ್ಪ ನೀನು ಯಾಕೆ ಬಂದು, ನಿನ್ನ ಅಭಿಪ್ರಾಯ ಏನು? ಏನು ಯಾರನ್ನೂ ಮಾತಾಡಿಸಲೇ ಇಲ್ಲ ಬ್ರಹ್ಮದೇವರು. ನೇರವಾಗಿ ತಮ್ಮದೇ ಉಪನ್ಯಾಸ ಪ್ರಾರಂಭನೆ. ನೀವು ಯಾಕೆ ಬಂದಿದ್ದೀರಿ ನನಗೆ ಗೊತ್ತು, ನಿಮ್ಮದೇನು ಹಣೆ ಬರಹ ತಿಳಿದಿದೆ, ಅದಕ್ಕೇನು ಉಪಾಯ ಹೇಳ್ತೀನಿ ಕೇಳಿ ಅಂತ. ಕೆಲವರೆಲ್ಲ ಭಾರಿ ಜ್ಯೋತಿಷಿಗಳಿರ್ತಾರೆ, ಒಳಗೆ ಬರ್ತಾ ಇರುವಾಗಲೇ ಇದಕ್ಕೋಸ್ಕರ ಬಂದಿದ್ದೀರಿ ಗೊತ್ತು, ಅದಕ್ಕಿದು ಪರಿಹಾರ ಹೋಗಿ ಅಂತ ಹೇಳಿ ಕಳಿಸ್ತಾರೆ. ಇವರೇನಿವರು ಎಲ್ಲ ಗ್ರಹಾಭಿಮಾನಿ ದೇವತೆಗಳು, ವೇದಾಭಿಮಾನಿ ದೇವತೆಗಳು ಇವರಿಗೆ ನತಮಸ್ತಕರಾಗಿದ್ದಾರೆ. ಅಂತಹ ಸರ್ವಜ್ಞ ಶಿಖಾಮಣಿಗಳಾದ ಬ್ರಹ್ಮದೇವರಿಗೆ ಯಾರೇನು ಹೇಳಬೇಕು? ವಿಜಾನಾಮಿ ಅಹಂ ಅವ್ಯಗ್ರ ಏತತ್ ಸರ್ವಂ ಮಹಾ. ನನಗೆಲ್ಲ ಗೊತ್ತು ನೀವು ಯಾಕೆ ಬಂದಿದ್ದೀರಿ ಅಂತ, ಚಿಂತೆ ಮಾಡಬೇಡಿ. ಪರಮಾತ್ಮ ಅವತಾರ ಮಾಡ್ತಾನೆ. ಪರಮಾತ್ಮನಿಗೆ ಶರಣು. ನೋಡ್ರಿ, ಅಮ್ಮನ ಹತ್ರ ಹೋದ ಇಂದ್ರ, ಅಪ್ಪನ ಹತ್ರ ಹೋಗೋಣ ಅಂತ ಕರೆದುಕೊಂಡು ಬಂದಿದ್ದಾಳೆ. ಅಪ್ಪ ತಾತನ ಹತ್ರ ಹೋಗೋಣ ಅಂತ ಬ್ರಹ್ಮದೇವರ ಗೊತ್ತು, ನಮ್ಮಪ್ಪನ ಹತ್ರ ಹೋಗಿ ಅಂತ ಬ್ರಹ್ಮದೇವರು ಕಳಿಸ್ತಾರೆ. ಆ ಉತ್ತರ ದಿಕ್ಕಿಗೆ ಹೋಗಿ ಅಲ್ಲಿ ಪರಮಾತ್ಮನನ್ನು ಕುರಿತು ಕ್ಷೀರಸಾಗರದ ಉತ್ತರ ತೀರದಲ್ಲಿರುವಂತಹ ಭಗವಂತನ ಅಲ್ಲಿ ಹೋಗಿ ತಪಶ್ಚರ್ಯ ಮಾಡಿ. ಒಂದೇ ದಿವಸಕ್ಕೆ ದೇವರು ನಿಮಗೆ ದರ್ಶನ ಕೊಡೋದಿಲ್ಲ, ದಿವ್ಯ ವರ್ಷ ಸಹಸ್ರಗಳವರೆಗೆ ಅಲ್ಲಿ ತಪಶ್ಚರ್ಯ ಮಾಡಿ. ತಪಶ್ಚರ್ಯ ಮಾಡಿದ ಮೇಲೆ ದೇವರು ನಿಮಗೆ ದರ್ಶನ ಕೊಡ್ತಾನೆ. ಆಮೇಲೆ ನೀವು ಆ ಪರಮಾತ್ಮನ ಅನುಗ್ರಹದಿಂದ ಮುಂದೆ ಈ ವರವನ್ನು ಪಡೆದುಕೊಂಡು ಬನ್ನಿ ಅಂತ ಹೇಳಿ ಕಳಿಸ್ತಾರೆ. ಅಲ್ಲಿ ಕಶ್ಯಪರು ಬರ್ತಾರೆ, ತಪಶ್ಚರ್ಯವನ್ನು ಮಾಡ್ತಾರೆ. ಸಹಸ್ರ ವರ್ಷಗಳವರೆಗೆ ತಪಶ್ಚರ್ಯ ಮಾಡಿದೆ ಪರಮಾತ್ಮನ ಸ್ತುತಿಯನ್ನು ಮಾಡ್ತಾರೆ. ಆ ಸ್ತುತಿಯೇ ಅದ್ಭುತವಾದ ಸ್ತುತಿ, ಗದ್ಯ ರೂಪವಾದ ಸ್ತುತಿ. ಕಶ್ಯಪರು ಮಾಡುವಂತಹ
ಪರಮಾತ್ಮನ ಸ್ತೋತ್ರ. ನಮೋಸ್ತು ದೇವ ದೇವೇಶ ಏಕಶೃಂಗ ವರಾಹ ವೃಷಾರ್ಚಿಷ ವೃಷಸಿಂಧೋ ವೃಷಾಕಪೇ ಸುರವೃಷಭ ಸುರನಿರ್ಮಿತ ಅನಿರ್ಮಿತ ಭದ್ರಕಪಿಲ ವಿಶ್ವಕ್ಸೇನ ಧ್ರುವ ಧರ್ಮ ಧರ್ಮರಾಜ. ಹೀಗೆ ಅತೀ ವಿಸ್ತೃತವಾಗಿರುವಂತಹ ಆ ಪರಮಾತ್ಮನ ಸ್ತುತಿಯನ್ನು ಮಾಡ್ತಾರೆ. ಸಕಲ ಜಗತ್ತಿಗೆ ನಿಯಾಮಕನಾದವನು, ಎಲ್ಲರಿಗೆ ಬೇಕಾದ ಇಷ್ಟಾರ್ಥಗಳನ್ನು ಕೊಡುವವನು, ಭೂರ್ಧ ಭುವರ್ಧ ಸ್ವಾರ್ಧ ಭೂರ್ಭುವ ಸ್ವಾರ್ಧ, ಆ ಲೋಕಗಳ ಆಧಿಪತ್ಯವನ್ನು ದೇವತೆಗಳಿಗೆಲ್ಲ ಅನಾದಿ ಕಾಲದಿಂದ ಕರುಣಿಸ್ತಾ ಬಂದವನು ನೀನೇ. ಅಂತಹ ಸ್ವಾಮಿ ವಿಶ್ವಪಾಹಾತ್ವಂ ತ್ವಮೇವ ವಿಶ್ವಂ ಬಿಭರ್ಷಿ ವರಾರ್ಥಿನೋ ನಸ್ತ್ರಾಯಸ್ವ. ವರ ಬೇಡುವುದಕ್ಕೆ ಬಂದಿದ್ದೇವೆ, ನಮ್ಮನ್ನು ಕಾಪಾಡು ಅಂತ ಸುದೀರ್ಘವಾಗಿ ಒಂದು 7 ಗದ್ಯಗಳಿಂದ ಆ ಪರಮಾತ್ಮನ ಸ್ತೋತ್ರವನ್ನು ಮಾಡಿದ್ದಾರೆ ಕಶ್ಯಪರು. ಆ ರೀತಿ ಸ್ತೋತ್ರವನ್ನೆಲ್ಲ ಕೇಳಿದ ಮೇಲೆ ಪರಮಾತ್ಮ ಏನು ವರ ಬೇಕು ಕೇಳಿ ಅಂತ ಹೇಳಿದಾಗ ಬ್ರಹ್ಮದೇವರು ನೋಡಿ, ನಾನು ಅದನ್ನು ಹೇಳಲಿಲ್ಲ, ಬ್ರಹ್ಮದೇವರು ನೀನು ಈ ವರ ಕೇಳಬೇಕು, ನೀನು ಈ ವರ ಕೇಳಬೇಕು ಅಂತೆಲ್ಲ ಬಾಯ್ಪಾಟ್ ಮಾಡಿ ಕಳಿಸಿರ್ತಾರೆ, ರಿಹರ್ಸಲ್ ಮಾಡಿಸಿ ಕಶ್ಯಪರಿಗೆ ಅದಿತಿಗೆ ಹಾಗೇ ವರ ಕೇಳ್ತಾರೆ. ಕಶ್ಯಪರಂತಾರೆ ನೀನೇ ಅವತಾರ ಮಾಡಬೇಕು ಇಂದ್ರನಿಗೆ ತಮ್ಮನಾಗಿ ಅಂತ. ಅದಿತಿ ದೇವಿ ನೀನು ಮಗನಾಗಿ ಅವತಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾಳೆ. ದೇವತೆಗಳು ನೀನು ತಮ್ಮನಾಗಿ, ರಕ್ಷಕನಾಗಿ, ಪೋಷಕನಾಗಿ, ಪಾಲಕನಾಗಿ, ಉದ್ಧಾರಕನಾಗಿ ಅವತಾರ ಮಾಡಬೇಕು ಅಂತ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದಾಗ ತಥಾಸ್ತು ಅಂತ ಪರಮಾತ್ಮ ವರ ಕೊಡ್ತಾನೆ. ನೀವೇನು ಚಿಂತೆ ಮಾಡಬೇಡಿ, ಶೀಘ್ರದಲ್ಲಿ ನೀನು ರಾಜನಾಗ್ತೀಯ. ಮತ್ತೆ ಎಲ್ಲರಿಗೂ ಯಥಾಪ್ರಕಾರ ಯಜ್ಞಯಾಗಾದಿಗಳಲ್ಲಿ ಹವಿಸ್ಸುಗಳು, ಪಿತೃದೇವತೆಗಳಿಗೆ ಶ್ರಾದ್ದಾದಿಗಳಲ್ಲಿ ಸಿಗಬೇಕಾದಂತಹ ಏನೇನು ಸ್ವಧಾಕಾರಾದಿಗಳಿಂದ ಸಿಗಬೇಕಾದ ಅವರಿಗೆ ಯೋಗ್ಯವಾದ ಅನ್ನ ಅವರಿಗೆ ಸಿಗತ್ತೆ. ಅವರು ಕ್ರವ್ಯಾದರೂ ನೀವು ಹವ್ಯಾದರಾಗ್ತೀರಿ. ಯಾರೂ ಚಿಂತೆಯನ್ನು ಮಾಡಬೇಡಿ, ಎಲ್ಲರೂ ಸುಖವಾಗಿ ಇರ್ತೀರಿ ಅಂತ ಹೇಳಿ ಪರಮಾತ್ಮ ಭರವಸೆಯನ್ನು ಕೊಟ್ಟಿದ್ದಾನೆ. ಇಷ್ಟೆಲ್ಲ ಭರವಸೆಯನ್ನು ಕೊಟ್ಟು ನೀವು ನಿಮ್ಮ ಆಶ್ರಮಗಳಿಗೆ ಹೋಗಬೇಕು ಅಂತ ಹೇಳಿದಾಗ ನೋಡಿ, ಬರೀ ಆಶ್ರಮಕ್ಕೆ ಹೋಗ್ರಿ ಅನ್ನಲಿಲ್ಲ. ಆಶ್ರಮಕ್ಕೆ ಹೋಗಿ ನಾನು ವರ ಕೊಟ್ಟಿದ್ದೇನೆ, ಹೇಗೂ ನಮಗೆಲ್ಲ ಸಿಕ್ಕೇ ಸಿಗತ್ತೆ ಅಂತ ಅನ್ನಬೇಡಿ, ಅಧ್ಯಯನ ಬಿಡಬೇಡಿ, ಪಾಠ ಪ್ರವಚನವನ್ನು ಬಿಡಬೇಡಿ ಅಂತಾನೆ. ಚೇರು ಸ್ವಾಧ್ಯಾಯ ನಿರತಾಹ ಅದಿತ್ಯಾಗರ್ಭಮೀಪ್ಸವಃ. ದೇವರು ಅವತಾರ ಮಾಡಬೇಕು ಅಂತ ಇಷ್ಟು ತಪಶ್ಚರ್ಯ ಮಾಡಿ ದೇವರಿಂದ ವರ ಪಡೆದ ಮೇಲೂ ನಿರಂತರ ವೇದ ಪಠನಾದಿಗಳನ್ನು ಮಾಡುತ್ತಾ ದೇವರಿಗಾಗಿ ಸ್ವಾಗತಕ್ಕಾಗಿ ಕಾಯ್ತಾ ಇದ್ದಾರೆ. ದೇವರನ್ನು ಗರ್ಭವಾಸದ ದುಃಖವೇ ಇಲ್ಲ ಪರಮಾತ್ಮನಿಗೆ. ಆದರೂ ಅದಿತಿ ದೇವಿ ಕಶ್ಯಪರಿಂದ ಗರ್ಭಧಾರಣೆಯನ್ನು ಮಾಡಿದ್ದಾಳೆ. 1000 ವರ್ಷದವರೆಗೆ ಗರ್ಭಧಾರಣೆ ಮಾಡಿದ್ದಾಳೆ. ಹಾಗೆ ಆ ಪರಮಾತ್ಮ ಸರ್ವತ್ರ ವ್ಯಾಪ್ತ, ಅವನಿಗೆ ಯಾವ ಶುಕ್ಲ ಶೋಣಿತ ಸಂಬಂಧದಿಂದ ನಿರ್ಮಿತವಾದ ದೇಹ ಇಲ್ಲ, ಸಚ್ಚಿದಾನಂದಾತ್ಮಕ ದೇಹ. ಸರ್ವತ್ರ ವ್ಯಾಪ್ತನಾದ ಭಗವಂತ ವಿಶೇಷವಾಗಿ ಅವಳ ಗರ್ಭದಲ್ಲಿ ಸನ್ನಿಹಿತನಾಗಿದ್ದ ಅಷ್ಟೇ, ಯಾವ ದೋಷಗಳೂ ಇಲ್ಲ. 1 ವರ್ಷ ಪೂರ್ಣ, 1000 ವರ್ಷಗಳಾದ ಮೇಲೆ ಪರಮಾತ್ಮ ಅವತಾರ ಮಾಡ್ತಾ ಇದ್ದಾನೆ. ಎಲ್ಲ ಋಷಿಗಳು, ಎಲ್ಲ ಮುನಿಗಳು, ಎಲ್ಲ ದೇವತೆಗಳು ಎಲ್ಲರೂ ಕೂಡ ಆ ಪರಮಾತ್ಮನ ಸ್ತೋತ್ರವನ್ನು ಮಾಡಿದ್ದಾರೆ. ಅಪ್ಸರಾ ಸ್ತ್ರೀಯರು ಆ ಎಲ್ಲ ದೇವತೆಗಳ ಹೆಸರುಗಳನ್ನೆಲ್ಲ ಹೇಳ್ತಾರೆ. ಶ್ರೀವತ್ಸಾಂಕ, ಶ್ರೀವತ್ಸ ಚಿಹ್ನದಿಂದ ಕೂಡಿ ಸಕಲ ಲಕ್ಷಣಗಳಿಂದ, ಸಕಲಾಭರಣಗಳಿಂದ ಭೂಷಿತನಾಗಿ ಪರಮಾತ್ಮ ಪ್ರಾದುರ್ಭೂತನಾಗಿದ್ದಾನೆ. ದೇವತೆಗಳಿಗೆ ಕೇಳಿದ, ಏನು ಬೇಕು ಹೇಳಿ, ಅವತಾರ ಮಾಡಿದ್ದೇನೆ. ಕಿಂಕರೋಮಿ ಸುರಶ್ರೇಷ್ಠ ಕಮ್ಮರಂಚ ದದಾಮಿಮಃ. ನಿಮಗೇನು ಬರಬೇಕು ಅಂತ ಕೇಳಿದಾಗ ಅವರು ವರ ಕೇಳಿದ್ದಾರೆ. ಬಲಿಚಕ್ರವರ್ತಿಯಿಂದ ರಾಜ್ಯವನ್ನು ಪಡೆದುಕೊಂಡು ಕೊಡಬೇಕು ಅಂತ ಹೊರಟಿದ್ದಾನೆ ಪರಮಾತ್ಮ. ಯಜ್ಞಕ್ಕೆ ಒಂದೇ ಮಾತು ಹೇಳಿದ ಪರಮಾತ್ಮ, ಯಜ್ಞಕ್ಕೆ ನನ್ನನ್ನು ಕರೆದುಕೊಂಡು ಹೋಗಿ, ಮುಂದಿನ ಕೆಲಸ ಎಲ್ಲ ನಾನು ಮಾಡ್ತೇನೆ ಅಂತ. ಅದೇನು ಕರೆದುಕೊಂಡು ಹೋಗೋದು ಬೇಕಾಗಿದ್ದಿಲ್ಲ, ಆ ಒಂದು ಸೇವೆಯನ್ನು ಅವರಿಗೆ ಕೊಡೋಣ ಅಂತ ಬೃಹಸ್ಪತ್ಯಾಚಾರ್ಯರು ಸ್ವಯಂ ತಾವು ಪರಮಾತ್ಮನನ್ನು ಅತ್ಯಂತ ವೈಭವದಿಂದ ಆ ಬಲಿಚಕ್ರವರ್ತಿ ಮಾಡುತ್ತಾ ಇರುವಂತಹ ಯಜ್ಞದಲ್ಲಿ ಕರೆದುಕೊಂಡು ಹೋಗಿದ್ದಾರೆ. ಪರಮಾತ್ಮ ಪ್ರವೇಶ ಮಾಡಿದ್ದಾನೆ. ನೋಡಿ, ಪ್ರವೇಶ ಮಾಡಿದ ಅವನ ತೇಜಸ್ಸಿನಿಂದಲೇ ಧರ್ಷಿತರಾಗಿ ಎಲ್ಲರೂ ಎದ್ದು ನಮಸ್ಕಾರ ಮಾಡಿದರು ಅಂತ ಭಾಗವತ ವರ್ಣನೆ ಮಾಡುತ್ತದೆ. ಹರಿವಂಶ ಹೇಳುತ್ತದೆ, ಬರೀ ತೇಜಸ್ಸಿನಿಂದ ಧರ್ಷಿತರಾಗುವುದಲ್ಲ, ಪರಮಾತ್ಮ ಅಲ್ಲಿ ವಾಕ್ಯಾರ್ಥ ಮಾಡಿದ್ದಾನೆ. ಎಲ್ಲರಿಗೆ ಪ್ರಶ್ನೆಗಳನ್ನು ಕೇಳಿದ್ದಾನೆ. ಶುಕ್ರಾಚಾರ್ಯರೇ ಮೊದಲಾದಂತಹ ಎಲ್ಲ ಅಲ್ಲಿರುವಂತಹ ಭಾರಿ ಋಷಿಗಳು ಅಂತೇನಿದ್ರು ಅಸುರ ಪಕ್ಷದಲ್ಲಿ ಬಲಿಚಕ್ರವರ್ತಿಗೆ ಯಜ್ಞ ಮಾಡಿಸುವುದಕ್ಕೆ ಅಂತ ಕುಳಿತಂತಹ ಋಷಿಗಳು, ಋತ್ವಿಜರು ಎಲ್ಲರಿಗೂ ಪ್ರಶ್ನೆಗಳನ್ನು ಕೇಳಿದ್ದಾನೆ. ನಿರುತ್ತರರನ್ನಾಗಿ ಮಾಡಿದ್ದಾನೆ. ಇವರನ್ನು ಮೀರಿದ ಪಂಡಿತರೇ ಇಲ್ಲ, ಇವರನ್ನು ಮೀರಿದ ಋಷಿಗಳೇ ಇಲ್ಲ.
ನನಗೆ ಜಯ ಕೊಡಿಸಿದವರೇ ಇವರು, ಭಾರೀ ತಪಸ್ವಿಗಳು, ಭಾರೀ ಮೇಧಾವಿಗಳು ಅಂತ ನಾನು ಅಂದ್ಕೊಂಡಿದ್ದೆ, ಇವರೇನು ಬಾಯಿನೇ ತೆಗಿತಾ ಇಲ್ಲಲ್ಲ ಅಂತ ಬಲಿಚಕ್ರವರ್ತಿಯ ಮನಸ್ಸಿನಲ್ಲಿ ಮೊದಲಿಗೆ ತನ್ನ ಆಚಾರ್ಯರ ಬಗ್ಗೆ ಇರುವ ಗೌರವವನ್ನು ಕಳೆದು ಬಿಟ್ಟ ದೇವರು. ಅಲ್ಲೇ ದೊಡ್ಡದು ಬಿತ್ತು ಕೊಡಲಿ ಪೆಟ್ಟು. ಏಷ ವಿಪ್ರಬಲೋದರ್ಕಃ, ಅವರ ಮೇಲಿನ ಶ್ರದ್ಧೆ, ಅವರ ಮೇಲಿನ ಭಕ್ತಿ, ಆ ಅನುಗ್ರಹದಿಂದಲೇ ಇಷ್ಟು ಮೇಲೆ ಬಂದಿದ್ದ ಬಲಿಚಕ್ರವರ್ತಿ. ಆ ಗುರುಗಳ ಬಗ್ಗೆ ಇರುವ ಶ್ರದ್ಧೆಯನ್ನೇ ಕಳೆದು ಬಿಟ್ಟ ದೇವರು ಮೊದಲು. ಆ ಗುರುಗಳ ಬಗ್ಗೆ ಯಾವಾಗ ಇವನಿಗೆ ಶ್ರದ್ಧೆ ಕಡಿಮೆ ಆಯಿತೋ ಆಗ ಇವನ ಬಲ ಕಡಿಮೆ ಆಯಿತು. ಆಗ ಇವನನ್ನು ಪರಮಾತ್ಮ ಸೋಲಿಸ್ತಾ ಇದ್ದ. ಇದರರ್ಥ ಅವರ ಬಲ ಇತ್ತು ಅಂದರೆ ದೇವರಿಗೆ ಸೋಲಿಸಲಿಕ್ಕೆ ಆಗ್ತಿರಲಿಲ್ಲ ಅಂತಲ್ಲ, ಆದರೆ ಭಗವಂತನದೇ ಸಂಕಲ್ಪ. ಬ್ರಾಹ್ಮಣರ ಆಶೀರ್ವಾದದ ಬಲ ಇದ್ದಾಗ ಅದಕ್ಕೆ ಬೆಲೆ ಕೊಡಬೇಕು ಅನ್ನುವುದಕ್ಕೆ ಬಲಿಯನ್ನು ಇಷ್ಟು ದಿನ ರಕ್ಷಣೆ ಮಾಡಿದ್ದ. ಈಗ ಬ್ರಾಹ್ಮಣರ ಅನುಗ್ರಹದ ಬಲವೇ ಕಡಿಮೆಯಾಗಬೇಕು ಅನ್ನೋದಕ್ಕೋಸ್ಕರ ಸರ್ವಾನೇವ ನಿಜಗ್ರಾಹ ಚಕಾರಚ ನಿರುತ್ತರಾನ್, ಎಲ್ಲರನ್ನೂ ನಿಗೃಹೀತರನ್ನಾಗಿ ಮಾಡಿದ. ನಿಗ್ರಹಸ್ಥಾನ, ಎಲ್ಲರೂ ನಿಗೃಹೀತರಾಗಿದ್ದಾರೆ, ನಿರುತ್ತರರಾಗಿದ್ದಾರೆ. ಇವರೆಲ್ಲರನ್ನು ನಿರುತ್ತರರನ್ನಾಗಿ ಮಾಡಿದ್ದನ್ನು ನೋಡಿ ಗಾಬರಿಯಾಗಿಬಿಟ್ಟ ಬಲಿ. ತಥೋ ನಿರುತ್ತರಾನ್ ದೃಷ್ಟ್ವಾ ಸೋಪಾಧ್ಯಾಯಾನ್ ಋಷಿಂಶ್ಚತಾನ್. ಇಷ್ಟು ಸಣ್ಣ ಹುಡುಗ ಅವೃದ್ಧೇನಾಪಿ ವೃದ್ಧಾಂಸ್ತಾನ್ ವಾಮನೇನ ಮಹೋಜಸ ಅದ್ಭುತಂಚಾಪಿ ಮೇನೇ ಸ ವಿರೋಚನ ಸುತೋ ಬಲಿ. ಇದೇನೋ ಅದ್ಭುತ ವ್ಯಕ್ತಿ ಅಂತ ಅಂದ್ಕೊಂಡ. ನಮಸ್ಕಾರ ಮಾಡಿದ, ಸಾಷ್ಟಾಂಗ ನಮಸ್ಕಾರ ಮಾಡಿದ. ಬಲಿಚಕ್ರವರ್ತಿ, ನೀನು ಯಾರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ನೀನು ಯಾರೋ ಏನೋ, ಆದರೆ ನೀನು ಏನು ಬೇಕು ಅದನ್ನು ಕೇಳು, ಕೊಡ್ತೇನೆ ಅಂತ ಇಷ್ಟು ಅಂದ್ಬಿಟ್ಟ. ಯೋಸಿ ಸೋಸಿ ನಮಸ್ತೆ ಇಸ್ತು ಬ್ರೂಹಿ ಕಿಂಕರವಾಣಿತೆ, ನಿನಗೇನಾಗಬೇಕು, ನನ್ನ ಯಜ್ಞಕ್ಕೆ ಬಂದಿದ್ದಿ. ಆಗ ಪರಮಾತ್ಮ ಹೇಳಿದ, ವರ್ಣನೆ ಮಾಡಲಿಕ್ಕೆ ಶುರು ಮಾಡಿಬಿಟ್ಟ ಬಲಿಚಕ್ರವರ್ತಿ. ಏನು ನಿನ್ನ ಯಜ್ಞ, ಎಂಥ ಅದ್ಭುತ ಯಜ್ಞ, ಯಾರೂ ಮಾಡದೇ ಇದ್ದಂತಹ ಯಜ್ಞವನ್ನು ಮಾಡ್ತಾ ಇದ್ದಿ. ವರುಣದೇವರು ಮಾಡಿಲ್ಲ, ಇಂದ್ರ ಮಾಡಿಲ್ಲ, ಯಮ ಮಾಡಿಲ್ಲ, ಅಂಥ ಯಜ್ಞವನ್ನು ಮಾಡ್ತಾ ಇದ್ದಿ. ನಿನ್ನ ಯಜ್ಞ ಅದ್ಭುತ. ಎಲ್ಲ ಆಶ್ರಮಗಳಲ್ಲಿ ಗೃಹಸ್ಥಾಶ್ರಮ ಶ್ರೇಷ್ಠ, ಯಾಕೆಂದರೆ ಎಲ್ಲ ಆಶ್ರಮಗಳ ರಕ್ಷಣೆಯನ್ನು ಮಾಡ್ತಾರೆ ಅವರು. ನರರಲ್ಲಿ ದ್ವಿಜಾತಿಗಳು ಶ್ರೇಷ್ಠ, ಹಾಗೆ ಅಸುರರಲ್ಲಿ ನೀನು ಶ್ರೇಷ್ಠ. ಯಜ್ಞಗಳಲ್ಲಿ ನೀನು ಮಾಡುವ ಈ ಅಶ್ವಮೇಧ ಯಜ್ಞ ಇದು ಶ್ರೇಷ್ಠ ಅಂತ. ದಾನ ತೆಗೆದುಕೊಳ್ಳುವುದಕ್ಕೆ ಬಂದ ವ್ಯಕ್ತಿ ಕೊಡುವ ವ್ಯಕ್ತಿಯನ್ನು ಸ್ತೋತ್ರ ಮಾಡಿ ಸಂತೋಷಪಡಿಸಿ ದಾನವನ್ನು ತೆಗೆದುಕೊಳ್ಳಬೇಕು ಅಂತ ತೋರಿಸ್ತಾನೆ. ಹೋಗಿ ಅವರನ್ನು ಬೈದು ಅಂದು ಜಗಳಾಡಿ ಮಾಡಿದರೆ ಕೊಡೋದನ್ನು ಬಿಟ್ಟುಬಿಡ್ತಾರೆ. ಹಾಗೆ ಮಾಡಬಾರ್ದು, ಅವರನ್ನು ಸಂತೋಷಪಡಿಸಬೇಕು ಅಂತ. ಪ್ರಹ್ಲಾದರಾಜರಿಗೆ ಪರಮಾತ್ಮ ವಚನ ಕೊಟ್ಟಿದ್ದ. ನಾಯಾಂಚಯಾಹಂ ಪ್ರತಿಹನ್ಮಿತಂ ಬಲಿಂ ಶುಭಾನನೇತ್ಯೇವ ತಥೋಭ್ಯಯಾಚತ ಅಂತ ಶ್ರೀಮದ್ ಆಚಾರ್ಯರು ನಿರ್ಣಯ ಕೊಡ್ತಾರೆ. ಯಾಕೆ ಬಲಿಚಕ್ರವರ್ತಿಗೆ ದಾನ ಬೇಡಬೇಕಾಗಿತ್ತು? ಯುದ್ಧ ಮಾಡಿಸಿ ಸೋಲಿಸಿಬಿಡ್ಬೋದಾಗಿತ್ತಲ್ಲ. ಅಲ್ಲ, ನಾನು ನಿನ್ನ ಮೊಮ್ಮಗನನ್ನು ಸಂಹಾರ ಮಾಡುವುದಿಲ್ಲ, ಯಾಚನೆ ಮಾಡುವ ಮೂಲಕ ಅವನ ಐಶ್ವರ್ಯವನ್ನು ತೆಗೆದುಕೊಳ್ಳುತ್ತೇನೆ ಹೊರತು ಸಂಹಾರ ಮಾಡಿ ಸೋಲಿಸಿ ಅವನಿಂದ ನಾನು ತೆಗೆದುಕೊಳ್ಳೋದಿಲ್ಲ ಅಂತ ಪರಮಾತ್ಮ ಪ್ರಹ್ಲಾದರಾಜರಿಗೆ ವಚನ ಕೊಟ್ಟಿದ್ದ. ಅನ್ನೋದಕ್ಕೋಸ್ಕರವಾಗಿ ಪರಮಾತ್ಮ ಹೇಳಿದ, ನನಗೇನು ಬೇಡ, ಗುರುವರ್ಥಮ್ಮೆ ಪ್ರಯಚ್ಛಸ್ವ ಪದಾನಿ ತ್ರೀಣಿ ದಾನವ. 3 ಪಾದ ಭೂಮಿ ಕೊಟ್ಬಿಡು ಸಾಕು. ನಾನೊಬ್ಬ ಬಟು ಬ್ರಹ್ಮಚಾರಿ, ನಾನು ಅಧ್ಯಯನ ಮಾಡಬೇಕು, ನಮ್ಮ ಗುರುಗಳು ಕೂಡಬೇಕು, ನಾನೂ ಕೂಡಬೇಕು, ಓದ್ಕೋಬೇಕು. 3 ಪಾದ ಭೂಮಿ ಸಾಕು. ಶುಕ್ರಾಚಾರ್ಯರು ಎದ್ದು ನಿಂತರು ನೋಡಿ. ಸರ್ವಥಾ ಕೊಡಬೇಡ ಬಲಿಚಕ್ರವರ್ತಿ, ಇವನು ಸಾಮಾನ್ಯ ಬ್ರಹ್ಮಚಾರಿ ಅಲ್ಲ, ಇವನು ವಿಷ್ಣು, ಈ ರೂಪದಲ್ಲಿ ಬಂದಿದ್ದಾನೆ, ಸಂಪೂರ್ಣವಾದ ನಿನ್ನ ರಾಜ್ಯವನ್ನು ಕಸಿದುಕೊಂಡು ದೇವತೆಗಳಿಗೆ ಕೊಡ್ತಾನೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಏಷ ಮಾಯಾ ಪ್ರತಿಚ್ಛನ್ನ ಭಗವಾನ್ ಪ್ರವರೋ ಹರಿ. ಭಗವಾನ್ ಅಂತಾರೆ ಮತ್ತೆ, ಭಗವಾನ್ ಷಡ್ಗುಣೈಶ್ವರ್ಯ ಸಂಪನ್ನ ಸರ್ವೋತ್ತಮ ಸಾಕ್ಷಾತ್ ಶ್ರೀಹರಿ. ಆದರೆ ನೀನು ಮಾತ್ರ ಅವನಿಗೆ ಕೊಡಲಿಕ್ಕೆ ಹೋಗಬೇಡ, ನೀನು ಆಮೇಲೆ ಬೀದಿಗೆ ಬರಬೇಕಾಗತ್ತೆ ಅಂತ. ಅವನು ಕೇಳಲಿಲ್ಲ. ಏನಿದ್ರೂ ನಾನು ದಾನವನ್ನು ಕೊಡೋದೆ ಅಂತ ಮತ್ತೆ ವಾಮನದೇವರಿಗೆ ಕೇಳ್ತಾ ಇದ್ದಾನೆ, ಏನು ಬೇಕು ಕೇಳು ಅಂತ. ಶುಕ್ರಾಚಾರ್ಯರಂದರು, ಅವನು ವಂಚಿತನಾಗೋದಿಲ್ಲ, ನಿನಗೆ ವಂಚನೆ ಮಾಡ್ತಾನೆ, ಅವನು ಮಹಾವಂಚಕ ವಿಷ್ಣು, ನೀನು ಅವನ ಬಲಿಗೆ ಬೀಳಬೇಡ. ಹೆಸರು ಬಲಿ, ಆದರೆ ಅವನ ಬಲಿಗೆ ನೀನು ಬೀಳಬೇಡ. ಆಗ ಅಂತಾನೆ ಬಲಿಚಕ್ರವರ್ತಿ, ಎಷ್ಟು ಸಲ ವಿಷ್ಣು 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 ಅಂತೀರಿ, ಮತ್ತು ನಿಮಗೇನು ಇಂಥ ದೊಡ್ಡ ಆಚಾರ್ಯರಾಗಿ ಇಷ್ಟು ಗೊತ್ತಾಗೋದಿಲ್ವಾ? ವಿಷ್ಣುವಿನಂತಹ ಶ್ರೇಷ್ಠ ಪಾತ್ರ ಇನ್ನೊಂದಿದೆ ಆ ಪ್ರಪಂಚದೊಳಗೆ. ಆ ಭಗವಂತನ ನಾಮಸ್ಮರಣೆ ಮಾಡುವವರು ನಮ್ಮ ಹತ್ತಿರ ಬಂದು ದಾನ ಕೇಳ್ತಾರೆ, ಅಥವಾ ನಾವು ಹುಡುಕಿಕೊಂಡು ಹೋದರೆ ದಾನ ತೆಗೆದುಕೊಳ್ಳೋದಕ್ಕೆ ಸಿಗುತ್ತಾರೆ ಅಂದರೆ ನಮ್ಮ ದೊಡ್ಡ ಭಾಗ್ಯ. ಹರೇ ರಾಮ ಕೃಷ್ಣ ಅಂತ ಬಾಯಿಯಿಂದ ಅನ್ನೋ ವ್ಯಕ್ತಿಗಳು ಸಿಕ್ಕರೆ ಸಾಕು. ಅಂಥದ್ದು
ಋಷಿಗಳು, ಮುನಿಗಳು, ದೇವತೆಗಳು ಹೀಗೆ ತಾರತಮ್ಯ ಕ್ರಮದಲ್ಲಿ ಉತ್ತಮೋತ್ತಮ ಅಧಿಷ್ಠಾನರು ಸಾಕ್ಷಾತ್ ಶ್ರೀಹರಿಯೇ ಸರ್ವೋತ್ತಮ ಪಾತ್ರ ಬಂದಾಗ ದಾನ ಕೊಡಬೇಡ ಅಂತ ಉಪದೇಶ ಮಾಡ್ತೀರಲ್ಲ, ನೀವೆಂಥ ಗುರುಗಳು ಅಂದ. ಕೋವಾನ್ಯ ಪಾತ್ರಭೂತೋಸ್ಮಾದ್ ವಿಷ್ಣೋ ಪರತರೋ ಭವೇತ್, ಇವನಿಗಿಂತ ಉತ್ತಮ ಪಾತ್ರ ಇನ್ಯಾವುದು ಸಿಗತ್ತೆ. ಮತ್ತೆ ವಾಮನ ಅದೇ ಹೇಳೋದು, ನೀ ಏನು ಹೆಚ್ಚಿಂದ ನನಗೆ ಕೊಡಬೇಡ, 3 ಪಾದ ಭೂಮಿ ಕೊಡು ಸಾಕು. ಅಷ್ಟು ಹೇಳಿದಾಗ ಪೂರ್ವಾಭಿಮುಖವಾಗಿ ನಿಂತಿದ್ದಾನೆ. ನೀರು ತರಿಸಿದ. ಪ್ರಹ್ಲಾದರಾಜರು ಬಂದು ಶುಕ್ರಾಚಾರ್ಯರಂತೆ ಹೇಳ್ತಾ ಇದ್ದಾರೆ, ಪರೀಕ್ಷೆ ಮಾಡುವುದಕ್ಕೆ ಅವರು ಭಕ್ತರು, ಆದರೂ ಹೇಳ್ತಾರೆ ಕೊಡಬೇಡ, ನೀರ ಬಿಡಬೇಡ, ನಿನ್ನ ರಾಜ್ಯವನ್ನು ಕಸಿದುಕೊಳ್ತಾನೆ ಅಂತ. ತನ್ನ ಅಜ್ಜನಾದ ಪ್ರಹ್ಲಾದನಿಗೂ ಅದೇ ಉತ್ತರವನ್ನು ಕೊಡ್ತಾನೆ ಬಲಿ, ನಾನು ಕೊಡುವವನೇ, ನೀವು ಯಾರು ಹೇಳಿದರೂ ಬಿಡೋದಿಲ್ಲ, ಸರ್ವಥಾ ಬಿಡೋದಿಲ್ಲ. ಒಮ್ಮೆ ಬ್ರಾಹ್ಮಣನಿಗೆ ಕೊಡ್ತೇನೆ ಅಂತ ಸಂಕಲ್ಪ ಮಾಡಿ ಕೊಡದೇ ಇದ್ದರೆ ಅದಕ್ಕಿಂತ ದೊಡ್ಡ ಪಾಪ ಪ್ರಪಂಚದೊಳಗೆ ಇನ್ನೊಂದಿಲ್ಲ. ನಾನು ಕೊಡ್ತೇನೆ ಅಂತ ಸಂಕಲ್ಪ ಮಾಡಿದ್ದೇನೆ, ಕೊಡಲೇಬೇಕು. ಮತ್ತೆ ಪ್ರಹ್ಲಾದರಾಜರಂತಾರೆ, ನರಸಿಂಹಾವತಾರ ಮಾಡಿದಂತಹ ವಿಷ್ಣು ವರಾಹಾವತಾರ ಮಾಡಿ ಹಿರಣ್ಯಾಕ್ಷನ ಸಂಹಾರ ಮಾಡಿದ್ದು, ನರಸಿಂಹಾವತಾರ ಮಾಡಿ ನಮ್ಮ ಅಪ್ಪನನ್ನು ಸಂಹಾರ ಮಾಡಿದ ವಿಷ್ಣು ಅವನೇ ಇಲ್ಲಿ ಅವತಾರ ಮಾಡಿ ಬಂದಿದ್ದಾನೆ ವಾಮನನಾಗಿ, ಅದೆಲ್ಲ ಗೊತ್ತು. ಪ್ರತಿಜ್ಞಾಯತು ಯೋ ವಿಪ್ರೇನ ದದಾತಿ ಪ್ರತಿಗ್ರಹಂ ಸಯಾತಿ ನರಕಂ ಪಾಪಿ ಮಿತ್ರ ಗೋತ್ರ ಸಮನ್ವಿತ. ಇವನಿಗೆಲ್ಲ ಪಾಠ ಕಲಿಸಿದವರು ಅವರೇ ಅಜ್ಜ ಮೊಮ್ಮಗನಿಗೆ. ಚೆನ್ನಾಗಿ ಪಾಠ ಕಲಿತಿದ್ದಾನೋ ಇಲ್ಲೋ ಅಂತ ಪರೀಕ್ಷೆ ಮಾಡ್ತಾ ಇದ್ದಾರೆ ಅಷ್ಟೇ ಪ್ರಹ್ಲಾದರಾಜರು. ಬಲಿಚಕ್ರವರ್ತಿ ಅದರಲ್ಲಿ ಉತ್ತೀರ್ಣನಾಗ್ತಾ ಇದ್ದಾನೆ. ಒಮ್ಮೆ ಪ್ರತಿಜ್ಞೆ ಮಾಡಿದ ಮೇಲೆ ಕೊಡದೇ ಇದ್ದರೆ ಮಹಾ ನರಕವಾಗ್ತದೆ ಅಂತ ಶಾಸ್ತ್ರ ಹೇಳುತ್ತದೆ. ನೋಡ್ರಿ, ಅಸುರನ ಬಾಯಿಯಲ್ಲಿ ಶಾಸ್ತ್ರ. ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ನಿರ್ಣಯ ಮಾಡಿದ್ದಾರೆ, ಪ್ರಹ್ಲಾದರಾಜರಾಗಲಿ ಬಲಿಚಕ್ರವರ್ತಿಯಾಗಲಿ ಇವರೆಲ್ಲ ಸ್ವರೂಪತಃ ಅಸುರರಲ್ಲ, ಅಸುರರಾಗಿ ಹುಟ್ಟಿದವರು, ಸ್ವರೂಪತಃ ಇವರೆಲ್ಲ ಸಜ್ಜನರೇ ಅಂತ ನಿರ್ಣಯ ಮಾಡಿದ್ದಾರೆ. ಆ ಕುಲದಲ್ಲಿ ಹುಟ್ಟಿದವರಷ್ಟೇ. ಅಂತಹ ಸ್ವರೂಪತಃ ಸಜ್ಜನರಾದದ್ದರಿಂದ ಅವರು ಹೇಳ್ತಾರೆ, ನಾನು ಸರ್ವಥಾ ಕೊಟ್ಟ ಮಾತಿಗೆ ಹಿಂದೆ ಹೋಗೋದಿಲ್ಲ, ಇಂತಹ ಪಾತ್ರ ಸಿಗೋದಿಲ್ಲ. ನಾಧಿಕೋ ವಿದ್ಯತೆ ಯಸ್ಮಾತ್ ತದ್ದಾಮಿ ವಸುಂಧರಾಂ ಅಂತ ಹೇಳಿ ದಾನವನ್ನು ಮಾಡ್ತಾನೆ. ನೋಡಿ, ಒಂದು ಮಾತು ಅಲ್ಲಿ ಬರ್ತದೆ ಭಾಗವತದಲ್ಲಿ, ದಾನ ಏನೋ ಕೊಟ್ಟ, ಭಕ್ತಿ ಮಾಡಿದ, ಒಂದು ಸಣ್ಣ ಮಾತು ತಪ್ಪಿದ, ನಿನಗೆ ಬುದ್ಧಿ ಇಲ್ಲೇನೋ ಅಂತಂತಾನೆ. ತೊಂಬಾಲೋ ಬಾಲಿಶಮತಿ ಅಂತ ಭಾಗವತದಲ್ಲಿ. ಇಲ್ಲಿ ಸ್ವಲ್ಪ ಮತೆಕ್ಕಿಂತೆ ಪದೈಸ್ತ್ರಿಭಿರ, ಅದೇ ಒಂದು ತಪ್ಪಿದ ಅವನು. ಸ್ವಲ್ಪ ಮತೆ, ಏನು ಅಲ್ಪ ಬುದ್ಧಿ ನಿನಗೆ, 3 ಪಾದ ಭೂಮಿ ಕೇಳ್ತೀಯಲ್ಲ ಅಂತ ದೇವರಿಗೆ ಅಂದ್ಬಿಡ್ತಾನೆ. ಇಷ್ಟೊತ್ತು ತನಕ ದೇವರು ಅಂತ ಶುಕ್ರಾಚಾರ್ಯರು ಹೇಳಿದರು, ಪ್ರಹ್ಲಾದರಾಜರು ಹೇಳಿದರು, ತಾನೂ ಅದನ್ನು ಒಪ್ಪಿದ. ಇಷ್ಟಾಗಿ ಸ್ವಲ್ಪ ಮತೆ ಅಂತ ಯಾಕನಬೇಕು? ಅದೊಂಚೂರು ಅಸುರಾವೇಶ. ಆ ಬಲಿಯಲ್ಲಿ ಬಲಿ ಅನ್ನೋ ಹೆಸರಿನ ಒಬ್ಬ ಅಸುರನೇ ಇದ್ದ, ಅವನೇ ಸಾಲ್ವನಾಗಿ ಹುಟ್ಟುತ್ತಾನೆ ಮುಂದೆ. ಆ ಅಸುರಾವೇಶ ಮೂಲಕವಾಗಿ ದೇವರಿಗೆ ಸ್ವಲ್ಪ ಮತೆ ಬಾಲಿಶ ಮತೆ ಅಂತಂತಾನೆ. ಅದಂದದ್ದೇ ತಡ ಅನ್ನುವಂದ ದೇವರು ಮುಂದೆ ಪಾಶವನ್ನು ಬಂಧನ ಮಾಡುವುದಕ್ಕೋಸ್ಕರ ವ್ಯವಸ್ಥೆ ಮಾಡಿಕೊಂಡ. ಆದರೆ ಈಗ ದಾನ ಕೊಡುವಂದ, ಇದಕ್ಕಿಂತ ಹೆಚ್ಚು ನನಗೆ ಬೇಕಾಗಿಲ್ಲ, ಇಷ್ಟು ಕೊಡು ಅಂತ. ಸರಿ, ವಿಂಧ್ಯಾವಳಿಯನ್ನು ಕರೆದಿದ್ದಾನೆ. ಬಂಗಾರದ ಪಾತ್ರೆಯನ್ನು ತೆಗೆದುಕೊಂಡು ಬಂದು ಕೈಯಲ್ಲಿ ನೀರು ಹಾಕಿದ್ದೇ ತಡ, ತೋಯೇತು ಪತಿತೇ ಹಸ್ತೆ ಅಂತದೆ ಹರಿವಂಶ. ಕೈಯಲ್ಲಿ ಬಲಿಚಕ್ರವರ್ತಿಯ ಕೈಯಲ್ಲಿ ನೀರು ಬಿದ್ದದ್ದೇ ತಡ, ಅಲ್ಲಿ ವಾಮನ ಇಲ್ಲವೇ ಇಲ್ಲ, ತ್ರಿವಿಕ್ರಮನಾಗಿ ನಿಂತು ಬಿಟ್ಟಿದ್ದಾನೆ. ತೋಯೇತು ಪತಿತೇ ಹಸ್ತೆ ವಾಮನೋಭೂದ ಅವಾಮನಃ ಸರ್ವದೇವಮಯಂ ರೂಪಂ ದರ್ಶಯಾವಾಸವೈ ವಿಭು. 14 ಲೋಕಗಳನ್ನು ವ್ಯಾಪಿಸಿದಂತಹ ತನ್ನ ವಿಶ್ವರೂಪವನ್ನು ತೋರಿಸಿದ್ದಾನೆ. ಎಲ್ಲ ದೇವತೆಗಳು, ಎಲ್ಲ ಗ್ರಹಗಳು, ಎಲ್ಲ ನಕ್ಷತ್ರಗಳು, ಇಡೀ ಜಗತ್ತೇ ಪರಮಾತ್ಮನ ಶರೀರದಲ್ಲಿ ಆಶ್ರಿತವಾಗಿದೆ. ಪರಮಾತ್ಮ ಬೆಳೀತಾ ಇರುವಾಗ ಮೊದಲು ಭಗವಂತನ ಶಿರಸ್ಸಿನ ಹತ್ತಿರ ಕಾಣಿಸ್ತಾ ಇತ್ತು ಸೂರ್ಯಚಂದ್ರರು, ಕಂಠಕ್ಕೆ ಬಂದರು, ಹೃದಯಕ್ಕೆ ಬಂದರು, ಜಾನುವಿಗೆ ಬಂದರು, ಪಾದಕ್ಕೆ ಬಂದ ಹಾಗೆ ಕಾಣಿಸ್ತಾ ಇದೆ. ಅಷ್ಟು ಭಗವಂತನ ಅದ್ಭುತವಾದಂತಹ ರೂಪ ಬೆಳೀತಾ ಇದೆ. ಜಾನುದೇಶದಲ್ಲಿ ಆ ಪರಮಾತ್ಮನ 2 ಜಾನುದೇಶದಲ್ಲಿ ಸೂರ್ಯಚಂದ್ರರು ಕಾಣಿಸ್ತಾ ಇದ್ದಾರೆ. ಈ ರೀತಿ ಪರಮಾತ್ಮ ಸಕಲ ಲೋಕಗಳನ್ನು ವ್ಯಾಪಿಸಿ 3ನೆಯ ಪಾದವನ್ನು, ಇಲ್ಲಿ ಸ್ಪಷ್ಟವಾಗಿ ಬಂದಿಲ್ಲ, ಭಾಗವತದಲ್ಲಿ ಬರುತ್ತದೆ, 3ನೆಯ ಪಾದವನ್ನು ಬಲಿಚಕ್ರವರ್ತಿಯ ತಲೆ ಮೇಲೆ ಇಟ್ಟು ಅವನನ್ನು ಸುತಲ ಲೋಕಕ್ಕೆ ಕೊಟ್ಟು ಕಳಿಸಿದ್ದಾನೆ. ಈ ರೀತಿ ಆ ಬಲಿಚಕ್ರವರ್ತಿಯಿಂದ ಮುಂದೆ ನನ್ನ ಗತಿ ಏನು ಅಂತ ಕೇಳ್ತಾ ಇದ್ದಾನೆ ಬಲಿಚಕ್ರವರ್ತಿ. ನಿನ್ನ ಗತಿ ಏನು? ದೇವರೇ ಗತಿಯಿಂದ, ನಾನೇ ಗತಿ ಅಂತ ಅರ್ಥ. ಸ್ವಯಂ ಪರಮಾತ್ಮ ತಾನು ಗದಾಪಾಣಿಯಾಗಿ ಬಲಿಚಕ್ರವರ್ತಿಯ ದ್ವಾರದಲ್ಲಿ ನಿಂತಿದ್ದಾನೆ.
ಚಾಮರೌ ವ್ಯಗ್ರಹಸ್ಥಂ ಮಾಂ ಏವಂ ಕುರುವಿತಿ ವಕ್ಷತಿ ಕದಾಹಂ ರಾಜರಾಜೇನ ಗಣನಾಥೇನ ಚೋದಿತಃ ಚರೇಯಂ ಭಗವತ್ಪಾದ ಪರಿಚರ್ಯಾಸು ವರ್ತನಂ ಅಂತ ಬ್ರಹ್ಮದೇವರು ಕೇಳ್ಕೋತಾರೆ. ಯಾವಾಗ ನೀನು ಆಜ್ಞೆ ಮಾಡ್ತಿ, ಯಾವಾಗ ನಿನ್ನ ಆಜ್ಞೆಯನ್ನು ನಾನು ಪರಿಪಾಲನೆ ಮಾಡಲಿ ಅಂತ ಬ್ರಹ್ಮಾದಿ ದೇವತೆಗಳು ಯಾವ ಪರಮಾತ್ಮನ ಬಾಗಿಲಲ್ಲಿ ಕಾಯ್ತಾ ನಿಂತಿರ್ತಾರೆ, ಅಂಥ ಪರಮಾತ್ಮ ದಯೆಯಿಂದ, ಪ್ರೀತಿಯಿಂದ, ವಾತ್ಸಲ್ಯದಿಂದ ಬಲಿಚಕ್ರವರ್ತಿಯ ಬಾಗಿಲದಲ್ಲಿ ನಿಲ್ತಾನೆ ಅಂದರೆ ಇದಕ್ಕಿಂತ ದೊಡ್ಡ ಅನುಗ್ರಹ ಏನು ದೇವರು ಮಾಡೋದು? ನೀನೇನು ಚಿಂತೆ ಮಾಡಬೇಡ, ನಾನು ನಿನಗೆ ರಕ್ಷಕನಾಗಿ ನಿಲ್ತೇನೆ ಅಂತ ಪರಮಾತ್ಮ ನಿಂತಿದ್ದಾನೆ. 2 ಮಾತನ್ನು ಹೇಳಿದ್ದಾನೆ. ಒಂದು ಮಾತ್ರ ತಿಳಿದುಕೋ, ನೀನು ಪರಮ ಭಗವದ್ಭಕ್ತ, ಮುಂದಿನ ಮನ್ವಂತರದಲ್ಲಿ ನೀನೇ ಇಂದ್ರನಾಗ್ತೀಯ. ಏನು ಚಿಂತೆ ಮಾಡಬೇಡ, ಸಾವರ್ಣಿ ಮನ್ವಂತರದಲ್ಲಿ ನೀನೇ ಇಂದ್ರ. ಆದರೆ ಈಗ ಮಾತ್ರ ಯಾವ ಪುರಂದರ ಇಂದ್ರನಾಗಿದ್ದಾನೆ ಅವನ ಆಜ್ಞೆಯನ್ನು ಮೀರಬಾರದು. ಯಾವ ದೇವತೆಗಳ ವಿರೋಧವನ್ನೂ ನೀನು ಮಾಡಬಾರದು. ಮಾಡಿದರೆ ಮಾತ್ರ ನಿನಗೆ ಸುಮ್ಮನೆ ಬಿಡೋದಿಲ್ಲ ನಾನು. ಉಳಿದವರು ಏನೇ ನಿನಗೆ ಪೀಡೆ ಕೊಟ್ಟರೂ ನಿನ್ನ ರಕ್ಷಣೆ ಮಾಡುವುದಕ್ಕೆ ಗದಾಪಾಣಿಯಾಗಿ ನಾನು ಹೊರಗಿರ್ತೇನೆ. ನೀನೇನಾದರೂ ದೇವತೆಗಳ ಶಾಸನವನ್ನು ಮೀರಿದರೆ ಮಾತ್ರ ಅದೇ ಗದೆಯನ್ನು ನಿನ್ನ ತಲೆಯ ಮೇಲೆ ಹಾಕ್ತೇನೆ. ಎಚ್ಚರಿಕೆ. ನಚತೆ ದೇವದೇವಸ್ಯ ಶಕ್ರಸ್ಯ ಅಮಿತ ತೇಜಸಃ ಶಾಸನಂ ಪ್ರತಿಹಂತವ್ಯಂ ಸ್ಮರತಾ ಶಾಸನಂ ಮಮ. ನನ್ನ ಆಜ್ಞೆ ಇದು. ನೀನು ಯಾವ ದೇವತೆಗಳ ಆಜ್ಞೆಯನ್ನು ಮೀರತಕ್ಕದ್ದಲ್ಲ, ಅವರ ವಿರೋಧ ಮಾಡತಕ್ಕದ್ದಲ್ಲ. ಇದು ಒಂದು. 2ನೇದು, ಅವನು ಪ್ರಾರ್ಥನೆ ಮಾಡ್ತಾನೆ, ಬರೀ ನೀನು ಅಲ್ಲಿರು, ನಿನಗೆ ಯಾರ ಆಜ್ಞೆ ಮೀರಬೇಡ, ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ ಅಂತ ನನಗೆಲ್ಲ ಹೇಳಿದಿ. ನೀನು ಹೇಳಿದ್ದು ಕೇಳ್ತೇನೆ. ನನ್ನ ಹೊಟ್ಟಿಗತಿ ಏನು? ನನಗೆ ಯಾರು ಊಟಕ್ಕೆ ಹಾಕೋರು? ಅದಕ್ಕೆ ಪರಮಾತ್ಮ ಹೇಳಿದ ಎಂಥ ದೊಡ್ಡ ಮಾತನ್ನು ಹೇಳ್ತಾನೆ. ಇದು ಬಲಿಚಕ್ರವರ್ತಿಗೆ ವರ. ಉಳಿದವರೆಲ್ಲರಿಗೂ ಒಂದು ದೊಡ್ಡ ಎಚ್ಚರಿಕೆಯ ಗಂಟೆಯನ್ನು ಬಾರಿಸ್ತಾ ಇದ್ದಾನೆ ಪರಮಾತ್ಮ. ಬಲಿಚಕ್ರವರ್ತಿಗೆ ಹೇಳ್ತಾನೆ, ಯಾರಾದರೂ ಚೆನ್ನಾಗಿ ವೇದಶಾಸ್ತ್ರಗಳ ಅಧ್ಯಯನ ಮಾಡದೆ ಅರ್ಧರ್ಧ ಓದಿ ಏನೇನೋ ಅಲ್ಪ ಸ್ವಲ್ಪ ತಿಳಿದುಕೊಂಡು ತಪ್ಪಾಗಿ ಯಜ್ಞ ಮಾಡ್ತಾರಲ್ಲ, ಆ ಯಜ್ಞದಲ್ಲಿ ಸಮರ್ಪಣೆ ಮಾಡಿದ ಆಹುತಿಗಳು ಯಾವುದೂ ದೇವತೆಗಳಿಗೆ ಸೇರೋದಿಲ್ಲ, ಅದೆಲ್ಲ ನಿನಗೆ ಬಂದು ಸೇರ್ತದೆ. ಅಶ್ರೋತ್ರಿಯಂ, ಶ್ರಾದ್ದಾದಿ ಕರ್ಮಗಳನ್ನು ಚೆನ್ನಾಗಿ ಯಾರು ಮಾಡೋದಿಲ್ಲ, ಸರಿಯಾಗಿ ಮಾಡಿದರೆ ಪಿತೃದೇವತೆಗಳಿಗೆ ಹೋಗ್ತದೆ, ಅವರ ಪಿತೃಗಳ ಉದ್ಧಾರ ಆಗ್ತದೆ. ಸರಿ ಮಾಡಲಿಲ್ಲ, ಆ ಎಲ್ಲ ಶ್ರಾದ್ದಾದಿಗಳ ಅಲ್ಲಿ ಸಮರ್ಪಣೆ ಮಾಡಿದ್ದು ನಿನಗೇ ಬಂದು ಸೇರ್ತದೆ. ಅಶ್ರೋತ್ರಿಯಂ ಶ್ರಾದ್ದಮಧೀತಂ ಔವ್ರತಂ, ಚೆನ್ನಾಗಿ ವ್ರತಾದಿಗಳನ್ನು ಮಾಡಿ ಅಧ್ಯಯನವನ್ನು ನಿಯಮಪೂರ್ವಕವಾಗಿ ಮಾಡದೆ ಏನೇನು ಕರ್ಮಗಳನ್ನು ಮಾಡಿದರೆ ಆ ಕರ್ಮದಿಂದ ಬಂದ ಫಲ ಎಲ್ಲ ನಿನಗೇ ಬರುತ್ತದೆ. ದಕ್ಷಿಣೆ ಕೊಡಲಿಲ್ಲ ಯಜ್ಞದಲ್ಲಿ, ಅಂತಹ ಯಜ್ಞದಲ್ಲಿ ಸಮರ್ಪಣೆ ಮಾಡಿದ ಆಹುತಿಯೆಲ್ಲ ನಿನಗೆ. ಶ್ರದ್ಧೆ ಇಲ್ಲದೆ ದಾನ ಮಾಡಿದ್ದು, ಉತ್ತಮ ಸಂಸ್ಕಾರಗಳನ್ನು ಮಾಡದೇ ಇದ್ದದ್ದು, ಅದೆಲ್ಲ ನಿನಗೆ ಬರ್ತದೆ. ನಿನಗೆ, ನಿನ್ನವರಿಗೆ, ದೈತ್ಯರಿಗೆ ಸೇರು. ಅಂದರೆ ಇದರಿಂದ ದೈತ್ಯರ ಹೊಟ್ಟೆಯ ವ್ಯವಸ್ಥೆ ಮಾಡಿದ ಅಂತ ಒಂದಾಯಿತು. ನೀವುಗಳೆಲ್ಲ ಎಷ್ಟು ಹುಷಾರಾಗಿರಬೇಕು ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಭಕ್ತಿಪೂರ್ವಕವಾಗಿ ಯಜ್ಞ ಮಾಡದೇ ಇದ್ದರೆ, ಶ್ರದ್ಧಾಪೂರ್ವಕವಾಗಿ ಮಾಡದೇ ಇದ್ದರೆ, ವಿಧಿಪೂರ್ವಕವಾಗಿ ಮಾಡದೇ ಇದ್ದರೆ, ವೇದಾರ್ಥಗಳ ಅನುಸಂಧಾನ ಇಲ್ಲದೆ ಮಾಡಿದರೆ, ದಕ್ಷಿಣೆಯನ್ನು ಕೊಡದೇ ಇದ್ದರೆ ಅದೆಲ್ಲ ದೈತ್ಯರಿಗೆ ಹೋಗ್ತದೆ. ಇದು ಕೇವಲ ಆಹುತಿಗಳಷ್ಟೇ ಅಲ್ಲ, ಪುಣ್ಯದ ರಾಶಿ ಬಂದು ನಿನಗೆ ಬೀಳ್ತದೆ. ನೀ ಯಾಕೆ ಕಾಳಜಿ ಮಾಡ್ತೀವಿ? ಇನ್ನೊಬ್ಬರು ಮಾಡಿದ ಪುಣ್ಯ ನನಗೆ ಯಾಕ್ರಿ ಬರ್ತದೆ? ನಾನು ಹೇಳ್ತೀನಿ ಕೇಳೋ, ಮತ್ತು ನನಗೆ ಕೇಳ್ತೀಯೇನು? ನಾನೇ ಪುಣ್ಯ ಪಾಪಗಳಿಗೆ ನಿಯಾಮಕ, ನಾನು ಹೇಳ್ತಾ ಇದ್ದೇನೆ ಕೇಳೋ. ಯಾರು ನನ್ನ ದ್ವೇಷಗಳು ಕೆಲವರು ಯಜ್ಞಯಾಗಾದಿಗಳನ್ನು ಮಾಡ್ತಾರೆ, ಆ ಪುಣ್ಯ. ನನ್ನ ಭಕ್ತರ ದ್ವೇಷಗಳು ಕರ್ಮ ಮಾಡಿದರೆ ಆ ಪುಣ್ಯ ನಿನಗೆ ಬರೋದು, ದೈತ್ಯರಿಗೆ. ಪುಣ್ಯಂ ಮದ್ವೇಷಿಣಾಂ ಯಚ್ಚ ಮದ್ಭಕ್ತ ದ್ವೇಷಿಣಂ ತಥಾ. ಇನ್ನು ದುಡ್ಡು ಕೊಟ್ಟು, ದುಡ್ಡಿಗಾಗಿ, ಹಣಕ್ಕಾಗಿ ಯಜ್ಞಯಾಗಾದಿಗಳನ್ನು ಮಾಡ್ತಾರೆ, ತಪಸ್ಸನ್ನು ಮಾರಾಟ ಮಾಡಿಕೊಳ್ತಾರೆ, ಅಂತಹ ಪುಣ್ಯ ನಿನಗೆ ಬರ್ತದೆ. ಅಶ್ರದ್ಧೆಯಿಂದ ಮಾಡಿದ ದಾನದ ಪುಣ್ಯ ನಿನಗೆ ಬರ್ತದೆ, ಯಜ್ಞದ ಪುಣ್ಯ ನಿನಗೆ ಬರ್ತದೆ. ಏನು ಚಿಂತೆ ಮಾಡಬೇಡ. ಬೇಕಾದಷ್ಟು ಪುಣ್ಯ ಬಂತು, ಬೇಕಾದಷ್ಟು ಆಹುತಿಗಳು, ಬೇಕಾದಷ್ಟು ಸಮೃದ್ಧಿ, ಶ್ರಾದ್ದಾದಿಗಳ ಪಿಂಡಗಳು ಎಲ್ಲವೂ ನಿನಗೇ ಬರ್ತದೆ. ಭಾಳ ಸಂತೋಷ ಆಯಿತು ಅಂದ್ಬಿಟ್ಟ ಅವನು. ಇನ್ನೇನು ಬೇಕು ನನಗೆ? ಹಾಗಾದರೆ ಸುಖವಾಗಿ ನೀನಿರು, ನನ್ನ ಸ್ಮರಣೆ ಮಾಡ್ತಾ ಮುಂದಿನ ಮನ್ವಂತರದಲ್ಲಿ ನಿನ್ನನ್ನು ಇಂದ್ರನನ್ನಾಗಿ ಮಾಡ್ತೇನೆ ಅಂತ ಅನುಗ್ರಹ ಮಾಡಿದ್ದಾನೆ ಪರಮಾತ್ಮ. ದೊಡ್ಡ ಸಂದೇಶ ಇದು. ನಾವೆಲ್ಲ ಎಷ್ಟು ಭಕ್ತಿ ಶ್ರದ್ಧೆಗಳಿಂದ ಅರ್ಥಾನುಸಂಧಾನಪೂರ್ವಕವಾಗಿ ಯಜ್ಞಯಾಗಾದಿಗಳನ್ನು ಮಾಡಬೇಕು, ದೇವರ ಪೂಜೆಯನ್ನು ಮಾಡಬೇಕು, ಸತ್ಕರ್ಮಗಳನ್ನು ಮಾಡಬೇಕು. ಇಲ್ಲದಿದ್ದರೆ ಈ ಮಾನವ ಜನ್ಮ ಸಿಗೋದೇ ದುರ್ಲಭ. ಶ್ರದ್ಧಾಭಕ್ತಿಗಳು ಸಿಗೋದಂತೂ ಇನ್ನೂ ದುರ್ಲಭ.
ಅಂತಹ ಸಜ್ಜನರ ಸಹವಾಸ ಇದ್ದಾಗ, ಶಾಸ್ತ್ರವನ್ನು ಹೇಳುವವರು, ಉಪದೇಶ ಮಾಡುವವರು ಇದ್ದಾಗ ಅದನ್ನೆಲ್ಲ ಬಿಟ್ಟು ನಾವು ಶ್ರದ್ಧಾರಹಿತರಾಗಿ ಕರ್ಮಗಳನ್ನು ಮಾಡಿದರೆ ದೈತ್ಯರು ತೆಗೆದುಕೊಳ್ತಾರೆ, ನಮಗೆ ಅದರಿಂದ ಯಾವ ಫಲವೂ ಸಿಗೋದಿಲ್ಲ. ಇನ್ನು ಪರಮಾತ್ಮ ಇಂದ್ರದೇವರಿಗೆ 3 ಲೋಕದ ಆಧಿಪತ್ಯ ಕೊಟ್ಟ, ವಿಶೇಷವಾಗಿ ಪೂರ್ವ ದಿಕ್ಕನ್ನು ಕೊಟ್ಟ, ದಕ್ಷಿಣ ದಿಕ್ಕನ್ನು ಯಮದೇವರಿಗೆ, ಪಶ್ಚಿಮ ದಿಕ್ಕನ್ನು ವರುಣದೇವರಿಗೆ, ಉತ್ತರ ದಿಕ್ಕನ್ನು ಕುಬೇರನಿಗೆ, ಅಧೋ ದಿಕ್ಕನ್ನು ನಾಗರಾಜನಿಗೆ, ಊರ್ಧ್ವ ದಿಕ್ಕನ್ನು ಸೋಮನಿಗೆ, ಈ ರೀತಿ ಎಲ್ಲ ದಿಕ್ಕುಗಳನ್ನೆಲ್ಲ ಹಂಚಿ ಪರಮಾತ್ಮ ತಾನು ಅದೃಶ್ಯನಾಗಿದ್ದಾನೆ. ಈ ಕಡೆಗೆ ನಾರದರು ವಿಶೇಷವಾಗಿ ಬಂದು ಅವನನ್ನು ಪಾಶದಿಂದ ಬಂಧನ ಮಾಡಿಬಿಟ್ಟಿದ್ದರು, ಬಲಿಚಕ್ರವರ್ತಿಯನ್ನು. ನಾರದರು ಬಂದರು. ಬಲಿಚಕ್ರವರ್ತಿ, ಪರಮಾತ್ಮನಿಗೆ ದಾನವನ್ನು ಮಾಡಿ ಮಹಾಪುಣ್ಯವನ್ನು ಗಳಿಸಿದ್ದಿ, ಆದರೂ ಆ ಭಗವಂತನಿಗೆ 3 ಪಾದವನ್ನು ಕೊಡ್ತಿದ್ದಿ ಅಂತ ಹೇಳಿದ್ದಿ, 3 ಕೊಡಲಿಕ್ಕೆ ಆಗಲಿಲ್ಲ ನಿನಗೆ ಅನ್ನೋದಕ್ಕೆ ಪಾಶದಿಂದ ಬಂಧನ ಮಾಡಿದ್ದಾರೆ. ಈ ರೀತಿ ಆ ಪರಮಾತ್ಮನನ್ನು ಬಂಧನ ಮಾಡಿದಾಗ, ಪರಮಾತ್ಮನು ಬಲಿಚಕ್ರವರ್ತಿಯನ್ನು ಬಂಧನ ಮಾಡಿದಾಗ ಆ ಬಲಿಚಕ್ರವರ್ತಿಯ ಮೋಚನೆಗೆ ಅಂತ ಒಂದು ಸ್ತೋತ್ರವನ್ನೇ ಉಪದೇಶ ಮಾಡ್ತಾರೆ. ಅದ್ಭುತವಾದಂತಹ ಸ್ತೋತ್ರ, ನಿಜವಾಗಿ ಬಹಳ ಅದ್ಭುತವಾದ ಸ್ತೋತ್ರ. ಓಂ ನಮೋಸ್ತ್ವನಂತಪತಯೇ ಅಕ್ಷಯಾಯ ಮಹಾತ್ಮನೆ ಜಲೇಶಯಾಯ ದೇವಾಯ ಪದ್ಮನಾಭಾಯ ವಿಷ್ಣವೇ ಸಪ್ತ ಸೂರ್ಯವಪುಃ ಕೃತ್ವಾ 3 ಲೋಕಾನ್ ಕ್ರಾಂತವಾನಸಿ ಭಗವನ್ ಕಾಲಕಾಲಸ್ತ್ವಂ ತೇನ ಸತ್ಯೇನ ಮೋಕ್ಷಯ. ಆ ಪರಮಾತ್ಮನ ಒಂದೊಂದು ಅವತಾರದ ಮಹಿಮೆಯನ್ನು, ಇದು ಸರ್ವೋತ್ತಮವಾದ ಈ ತ್ರಿವಿಕ್ರಮಾವತಾರದ ಮಹಿಮೆಯನ್ನು ವರ್ಣನೆ ಮಾಡುವುದಲ್ಲದೆ ಬೇರೆ ಬೇರೆ ಅವತಾರಗಳ ವರ್ಣನೆಯನ್ನು ಮಾಡೋದು ತೇನ ಸತ್ಯೇನ ಮೋಕ್ಷಯ, ತೇನ ಸತ್ಯೇನ ಮೋಕ್ಷಯ ಅಂತ ಹೀಗೆ ದೊಡ್ಡ ಸ್ತೋತ್ರವನ್ನು ಮಾಡ್ತಾರೆ. ಪರಮಾತ್ಮನ ಎಲ್ಲ ಅವತಾರಗಳು, ಎಲ್ಲ ಅನುಗ್ರಹ ಕಾರ್ಯಗಳು, ಏನೇನು ಜಗತ್ತಿನಲ್ಲಿ ದೇವರು ಪರಮೋಪಕಾರ ಮಾಡ್ತಾನೆ ಆ ಒಂದೊಂದನ್ನು ಸ್ಮರಣೆ ಮಾಡಿ, ಅಂತಹ ಸ್ವಾಮಿ ನೀನು ನನ್ನನ್ನು ಮೋಚನೆಗೊಳಿಸು ಅಂತ ಈ ಮಂತ್ರವನ್ನು ನಿನಗೆ ಮೋಕ್ಷ ಆಗ್ತದೆ ಆ ಮಂತ್ರ ಪಠನ ಮಾಡಿದ್ದಾನೆ. ಪಾಶಗಳಿಂದ ಅವನಿಗೆ ಮೋಕ್ಷವಾಗಿದೆ. ಅವನ ಎಲ್ಲ ಪಾಶಗಳಿಂದ ಗರುಡದೇವರು ಮೋಚನೆ ಮಾಡಿದ್ದಾರೆ. ಆ ಗರುಡದೇವರು ಕೂಡ ಪರಮಾತ್ಮ ಹೇಳಿದ ಮಾತನ್ನೇ ಪುನಃ ಬಲಿಚಕ್ರವರ್ತಿಗೆ ನೆನಪು ಮಾಡಿಕೊಟ್ಟಿದ್ದಾರೆ. ಆ ಗರುಡದೇವರು ಪಾಶಮೋಚನ ಮಾಡೋ ತನಕ ಅಲ್ಲೇ ಹತ್ತಿರದಲ್ಲಿ ನಿಂತಿದ್ರಲ್ಲ, ಈ ಬಲಿಚಕ್ರವರ್ತಿ ಸುಮ್ಮನೆ ಕೂಡಲಿಲ್ಲ. ಕೆಲವರಿಗೆ ಆ ಸ್ವಭಾವ ಇರ್ತದೆ, ಹೋಗಿರ್ತಾರೆ. ಮುಖ್ಯಸ್ಥರು ಯಾರೋ ಅವ್ರು ಹೇಳಿರ್ತಾರೆ ಎಲ್ಲ ನಿಮ್ಮ ಕೆಲಸ ಆಗತ್ತೆ ಅಂತ, ಅಕ್ಕಪಕ್ಕದಲ್ಲಿ ಇದ್ದವರಿಗೆ, ಮತ್ತೊಬ್ಬರಿಗೆ, ಕೆಲಸದವರಿಗೆ ಎಲ್ಲರಿಗೂ ಕೇಳ್ತಿರ್ತಾರೆ. ಹಾಗೆ ಸ್ವತಃ ಸರ್ವೋತ್ತಮನಾದ ಶ್ರೀಹರಿ ನಿನಗೇನು ಚಿಂತೆ ಮಾಡಬೇಡ ಎಲ್ಲ ಕೊಡ್ತೇನೆ ಅಂತ ಹೇಳಿದ ಮೇಲೂ ಈ ಗರುಡದೇವರಿಗೆ ಮತ್ತೆ ಕೇಳ್ತಾನೆ ಬಲಿ, ಮುಂದೆ ನನ್ನ ಗತಿ ಏನು, ನನ್ನ ಹೊಟ್ಟೆ ಗತಿ ಏನು? ಇಷ್ಟೋ ತನಕ ಏನು ಹೇಳಿದ ಸ್ವಾಮಿ ತ್ರಿವಿಕ್ರಮನೇ ಹೇಳಿದ ಮೇಲೆ ಮತ್ತೆ ನನಗೆ ಕೇಳ್ತೀಯಲ್ಲ ನೀನು, ಚಿಂತೆ ಮಾಡಬೇಡ ಸುಮ್ಮನೆ ಇರು. ಬೇಕಾದ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಾನೆ ಗರುಡ, ಭಾಷ್ಯಕಾರ ಇದ್ದ ಹಾಗೆ ಪರಮಾತ್ಮನ ಮಾತಿಗೆ. ಕೆಲವರು ತಪ್ಪು ಮಾಡ್ತಾರೆ, ತಪ್ಪು ಮಾಡಿದ ಯಜ್ಞಗಳ ಫಲವನ್ನೆಲ್ಲ ನೀನು ಅನುಭವಿಸು ಅಂತ ದೇವರು ಹೇಳಿದ. ಅಂದ ಮಾತ್ರಕ್ಕೆ ಯಾವುದೋ ಒಂದೆರಡು ಬರಲಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡ. ಯಾಕೆ ಅಂದರೆ ತಪ್ಪು ಮಾಡಿ ಕೆಲವರು ಪ್ರಾಯಶ್ಚಿತ್ತ ಮಾಡಿಬಿಡ್ತಾರಲ್ಲ, ಅದು ಬರ್ತದೆ. ಪ್ರಾಯಶ್ಚಿತ್ತಂ ಅಜಾನಂತಹ, ಪ್ರಾಯಶ್ಚಿತ್ತವನ್ನು ಮಾಡದೇ ಬಿಟ್ಟರೆ ಆ ಯಜ್ಞದ ಫಲ ಎಲ್ಲ ನಿನಗೆ ಸರಿ ಅಂತ ಮತ್ತೆ ಅವನು ಸಂತೋಷಪಟ್ಟಿದ್ದಾನೆ. ಈ ಸ್ತೋತ್ರವನ್ನು ಯಾರು ಪಠನ ಮಾಡ್ತಾರೋ ನಿತ್ಯದಲ್ಲಿ ಅವರಿಗೆ ಎಲ್ಲ ಆಪತ್ತುಗಳ ಪರಿಹಾರವಾಗ್ತದೆ, ಎಲ್ಲ ರೀತಿಯ ವಿಜಯ ಅವರಿಗೆ ಸಿಗತ್ತೆ. ಸಕಲ ಇಷ್ಟಾರ್ಥಗಳು ಪುತ್ರ ಪೌತ್ರಾಶ್ಚ ವರ್ಧಂತೆ ಆರೋಗ್ಯಂ ಗುಣಸಂಪದ, ಪುತ್ರ ಪೌತ್ರ ವಿವೃದ್ಧಿ, ಆರೋಗ್ಯ, ಸಕಲ ವಿಧ ಸದ್ಗುಣಗಳ ಪ್ರಾಪ್ತಿ, ಎಲ್ಲ ಕಾಮಿತಾರ್ಥಗಳ ಅವಾಪ್ತಿಯಾಗ್ತದೆ. ಈ ನಾರದರು ಉಪದೇಶ ಮಾಡಿದಂತಹ ತೇನ ಸತ್ಯೇನ ಮೋಕ್ಷಯ ಅಂತನ್ನುವಂತಹ ಏನೊಂದು ದೊಡ್ಡ ಸ್ತೋತ್ರ ಇದೆ, ಇದನ್ನು ಪಠನ ಮಾಡಿದರೆ ಎಲ್ಲವೂ ಅವರಿಗೆ ಪ್ರಾಪ್ತವಾಗ್ತದೆ ಅಂತ ಫಲಶ್ರುತಿಯನ್ನು ತಿಳಿಸ್ತಾರೆ. ಅಂತಹ ಇನ್ನು ಕೆಲವೇ ದಿನಗಳಲ್ಲಿ ವಾಮನ ಜಯಂತಿ ಬರ್ತದೆ. ಅಂತಹ ವಾಮನ ಜಯಂತಿಯ ದಿನ ವಿಶೇಷವಾಗಿ ಈ ವಾಮನದೇವರ ಮಹಿಮೆ, ವಾಮನದೇವರ ಸ್ತೋತ್ರ ಇದನ್ನೆಲ್ಲ ಪಠನ ಮಾಡಿ ವಾಮನದೇವರ ತ್ರಿವಿಕ್ರಮದೇವರ ಅನುಭವವನ್ನು ಸಜ್ಜನರು ಎಲ್ಲರೂ ಪಡೆಯಬೇಕು. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ, ಹರೇ ರಾಮ ರಾಮ.
ನರಸಿಂಹ 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 ವಿಠ್ಠಲ